ವೀಕ್ಷಕರು ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ತಾಂತ್ರಿಕವಾಗಿರುವಂತಹ ಸಮಸ್ಯೆಗಳ ನಡುವೆ ಇವತ್ತಿನ ಕಾರ್ಯಕ್ರಮವನ್ನು ಸ್ವಲ್ಪ ತಡವಾಗಿ ನಾವು ಆರಂಭ ಮಾಡ್ತಾ ಇದ್ದೇವೆ. ದಯಮಾಡಿ ಕ್ಷಮಿಸಬೇಕು, ನಮ್ಮ ವೀಕ್ಷಕರಲ್ಲಿ ಕ್ಷಮೆಯನ್ನ ಕೇಳ್ತಾ ಇದ್ದೇನೆ. ಜೊತೆಗೆ ರಾಜ್ಯಾದ್ಯಂತ ಚರ್ಚೆಯಾಗ್ತಾ ಇರುವಂತಹ ವಿಚಾರ, 2-3 ತಿಂಗಳುಗಳಿಂದ ಚರ್ಚೆಯಾಗ್ತಾ ಇದ್ದಂತಹ ವಿಚಾರ, ಹಿಂದೆಂದೂ ಕೂಡ ವಿದ್ಯಾರ್ಥಿ ಸಮೂಹದಲ್ಲಿ ಶಾಲಾ ಕಾಲೇಜಿನಲ್ಲಿ ಇಂತಹ ಗಲಭೆಗಳು, ಇಂತಹ ಗುಂಪು ಘರ್ಷಣೆಗಳು ಎಲ್ಲೂ ಕೂಡ ನಡೆದಿರಲಿಲ್ಲ. ಅಂತಹ ಒಂದು ಘಟನೆ ನಮ್ಮ ಕರಾವಳಿ ಭಾಗದ ಉಡುಪಿಯಿಂದ ಪ್ರಾರಂಭವಾಗಿ ತದನಂತರ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸುದ್ದಿಯಾಗಿರುವಂತಹ ವಿಚಾರ, ತಮಗೆ ಗೊತ್ತಿರುವಂತಹ ವಿಚಾರ, ಹಿಜಾಬ್ ವಿವಾದ. ತುಂಬಾ ದೊಡ್ಡ ಮಟ್ಟದಲ್ಲಿ ವಿವಾದ, ಆರೋಪ ಪ್ರತ್ಯಾರೋಪ, ಜೊತೆಗೆ ವಾದ ವಿವಾದಗಳು, ಜೊತೆಗೆ ಗುಂಪು ಘರ್ಷಣೆಗಳು, ನಮ್ಮ ಸಮಾಜದ ಶಾಂತಿ ಸುವ್ಯವಸ್ಥೆ ಎಲ್ಲಿಗೆ ಹೋಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳು ತುಂಬಾ ದೊಡ್ಡ ಮಟ್ಟದಲ್ಲಿ ದಂಗೆಯನ್ನೆದ್ದಿರುವಂತದ್ದು ತಾವೆಲ್ಲರೂ ಕೂಡ ನೋಡಿದ್ದೇವೆ, ನಾವೆಲ್ಲರೂ ಕೂಡ ಗಮನಿಸಿದ್ದೇವೆ. ಇವತ್ತಿನ ಅತ್ಯಂತ ಮಹತ್ವವಾಗಿರುವಂತಹ ದಿನ. ಕರ್ನಾಟಕ ರಾಜ್ಯ ಹೈಕೋರ್ಟ್ನ ತ್ರಿಸದಸ್ಯ ಪೀಠ ಕೊಟ್ಟಿರುವಂತಹ ತೀರ್ಪು, ಆ ತೀರ್ಪಿನ ಬಗ್ಗೆ ಆಗ್ತಾ ಇರುವಂತಹ ಚರ್ಚೆಗಳು, ವಾದ ಪ್ರತಿವಾದಗಳು ಎಲ್ಲವೂ ಕೂಡ ನಾವು ನೋಡ್ತಾ ಇದ್ದೇವೆ. ಜೊತೆಗೆ ನೇರವಾಗಿ ಕರ್ನಾಟಕ ರಾಜ್ಯ ಹೈಕೋರ್ಟ್ ಹೇಳಿರುವಂತದ್ದು, ಸದ್ಯದ ಪರಿಸ್ಥಿತಿ, ಹಿಜಾಬ್ಗೆ ಹೈಕೋರ್ಟ್ ಬ್ರೇಕ್ ಹಾಕಿರುವಂತದ್ದು, ಈ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೇವೆ. ಹಿಜಾಬ್ಗೆ ಹೈ ಬ್ರೇಕ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಹಿಜಾಬ್ಗೆ ಹೈ ಬ್ರೇಕ್ ಬಿದ್ದಿರುವಂತದ್ದು ತಮಗೆಲ್ಲರಿಗೂ ಕೂಡ ಗೊತ್ತಿದೆ. ಹಿಜಾಬ್ ಅನ್ನುವಂಥದ್ದು ಅಗತ್ಯ ಧಾರ್ಮಿಕ ಆಚರಣೆ ಅಲ್ಲ ಅನ್ನುವಂತಹ ಮಾತನ್ನ ಹೈಕೋರ್ಟ್ ಹೇಳಿರುವಂತದ್ದು. ಜೊತೆಗೆ ಶಿಕ್ಷಣ ಸಂಸ್ಥೆಗಳಲ್ಲಿ ಸಮವಸ್ತ್ರ ಕಡ್ಡಾಯ ಆದೇಶವನ್ನ ಈ ಹಿಂದೆ ಸರ್ಕಾರ ಹೇಳಿರುವಂತಹ ವಿಚಾರ, ಶಿಕ್ಷಣ ಸಂಸ್ಥೆಗಳಲ್ಲಿ ಸಮವಸ್ತ್ರ ಕಡ್ಡಾಯ ಆಗಬೇಕು ಅನ್ನುವಂಥದ್ದು, ಈ ಆದೇಶವನ್ನ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಜೊತೆಗೆ ಅಗತ್ಯ ಧಾರ್ಮಿಕ ಸ್ವಾತಂತ್ರ್ಯ ಹಕ್ಕು ಅಲ್ಲ ಹಿಜಾಬ್ ಹಾಕುವಂತದ್ದು, ಈ ವಿಚಾರವನ್ನ ಹೇಳಿದೆ. ಜೊತೆಗೆ ಇನ್ನು ಮುಂದಕ್ಕೆ ವಿದ್ಯಾರ್ಥಿನಿಯರು ಸಮವಸ್ತ್ರವನ್ನೇ ಹಾಕಿಕೊಂಡು ಕಾಲೇಜಿಗೆ, ಶಾಲೆಗೆ, ಶೈಕ್ಷಣಿಕ ಕೇಂದ್ರಗಳಿಗೆ ಬರಬೇಕು ಅನ್ನುವಂತಹ ಆದೇಶವನ್ನ ಹೈಕೋರ್ಟ್ ನೀಡಿರುವಂತದ್ದು. ಇವೆಲ್ಲದರ ನಡುವೆ ಪ್ರಶ್ನೆ ಬರುವಂತದ್ದು, ಹೈಕೋರ್ಟ್ನ ಈ ಒಂದು ತೀರ್ಪು ಏನಿದೆ ಇದು ಅಸಂವಿಧಾನಿಕವಾಗಿದೆ, ಇದರಲ್ಲಿ ಹುರುಳಿಲ್ಲ ತಿರುಳಿಲ್ಲ, ನಮಗೆ ಅನ್ಯಾಯ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ ಅನ್ನುವಂತಹ ವಿಚಾರದಲ್ಲಿ ವಿದ್ಯಾರ್ಥಿ ಸಂಘಟನೆಗಳು, ವಿರೋಧವಾಗಿರುವಂತಹ ವಿದ್ಯಾರ್ಥಿ ಸಂಘಟನೆಗಳು ಮುಂದೆ ಬಂದಿದೆ. ಇವೆಲ್ಲದರ ಬಗ್ಗೆ ಚರ್ಚೆನ ಮಾಡಬೇಕು. ಅಷ್ಟಕ್ಕೂ ಕೂಡ ಹೈಕೋರ್ಟ್ ಪ್ರಮುಖವಾಗಿರುವಂತಹ ಅಂಶಗಳನ್ನ, ಪ್ರಶ್ನೆಗಳನ್ನ ಕೇಳಿದೆ, ಜೊತೆಗೆ ಅದಕ್ಕೆ ಉತ್ತರವನ್ನ ಕೊಟ್ಟಿದೆ. ಆ ಆಧಾರದ ಮೇಲೆ ತೀರ್ಪನ್ನ ಕೊಟ್ಟಿರುವಂತದ್ದು. ಪ್ರಮುಖವಾಗಿರುವಂತಹ ಅಂಶಗಳು ಏನು ಹೈಲೈಟ್ಸ್ ಆಗಿತ್ತು ಅದರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಬರ್ತಾ ಇದೆ. ತದನಂತರ ನಾನು ಚರ್ಚೆನ ಮುಂದುವರಿಸ್ತೇನೆ, ನೋಡ್ಕೊಂಬನ್ನಿ. ರಾಷ್ಟ್ರ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದ್ದ ಹಿಜಾಬ್ ವಿವಾದ ಕುರಿತಂತೆ ಹೈಕೋರ್ಟ್ನ ಪೂರ್ಣ ಪೀಠದ ತೀರ್ಪಿನಿಂದಾಗಿ ಸದ್ಯ ಒಂದು ಘಟ್ಟಕ್ಕೆ ತಲುಪಿದೆ. ಆದರೆ ಈ ಕಾನೂನು ಹೋರಾಟ ಇಲ್ಲಿಗೆ ಮುಗಿಯೋದಿಲ್ಲ. ಇದು ಸುಪ್ರೀಂ ಕೋರ್ಟ್ಗೆ ಹೋಗುವುದು ನಿಶ್ಚಿತ. ಆದರೂ ಹೈಕೋರ್ಟ್ ಎಲ್ಲ ಸಾಂವಿಧಾನಿಕ, ಧಾರ್ಮಿಕ ಮತ್ತಿತರ ಸೂಕ್ಷ್ಮ ಅಂಶಗಳನ್ನು ಪರಿಶೀಲಿಸಿ ಮಹತ್ವದ ತೀರ್ಪನ್ನ ನೀಡಿದೆ. ಅದರಲ್ಲಿ ನ್ಯಾಯಪೀಠ ಸತತ 11 ದಿನ ಆಲಿಸಿದ ವಾದ ಪ್ರತಿವಾದಗಳನ್ನ ಆಧರಿಸಿ 4 ಪ್ರಶ್ನೆಗಳನ್ನ ರಚಿಸಿ ಅವುಗಳಿಗೆ ಉತ್ತರವನ್ನ ನೀಡಿದೆ. ಹಿಜಾಬ್ ಧಾರಣೆ ಇಸ್ಲಾಂನ ಅತ್ಯಗತ್ಯ ಧಾರ್ಮಿಕ ಪದ್ಧತಿಯೇ? ಅದಕ್ಕೆ ಸಂವಿಧಾನದ ಕಲಂ 25ರಡಿ ಮೂಲಭೂತ ಹಕ್ಕಿನ ರಕ್ಷಣೆ ಇದೆಯೇ? ಹಿಜಾಬ್ ಧರಿಸುವುದು ಇಸ್ಲಾಂನ ಧಾರ್ಮಿಕ ಅತ್ಯಗತ್ಯ ಪದ್ಧತಿಯಲ್ಲ. ಹಾಗಾಗಿ ಅದಕ್ಕೆ ಸಂವಿಧಾನದ ಕಲಂ 25ರಡಿ ರಕ್ಷಣೆ ನೀಡಲಾಗುತ್ತೆ. ಸಮವಸ್ತ್ರ ನಿಗದಿ ಮಾಡಲು ಕಾನೂನಿನಲ್ಲಿ ಮಾನ್ಯತೆ ಇದೆಯೇ? ಇದರಿಂದ ಸಂವಿಧಾನದ ಕಲಂ 19ರಡಿ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗಿ ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾಗಲಿದೆಯೇ? ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ನಿಗದಿ ಮಾಡುವ ಅಧಿಕಾರ ಸರ್ಕಾರಕ್ಕೆ ಇದೆ. ಕಾನೂನಿನಲ್ಲೂ ಅದಕ್ಕೆ ಮಾನ್ಯತೆ ಇದೆ. ಸಮವಸ್ತ್ರ ನಿಗದಿ ಮಾಡುವುದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಅಡ್ಡಿಯಾಗದು, ಮೂಲಭೂತ ಹಕ್ಕುಗಳಿಗೆ ಧಕ್ಕೆಯಾಗದು.
ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ನಿಗದಿಪಡಿಸುವ ಹೊಣೆ ಸ್ಥಳೀಯ ಕಾಲೇಜು ಅಭಿವೃದ್ಧಿ ಮಂಡಳಿಗೆ ವಹಿಸಿ ಸರ್ಕಾರ 2022ರ ಫೆಬ್ರವರಿ 5ರಂದು ಹೊರಡಿಸಿರುವ ಆದೇಶ ಕಾನೂನು ಬಾಹಿರ ಕ್ರಮವೇ? ಅದಕ್ಕೆ ಸರ್ಕಾರಕ್ಕೆ ಅಧಿಕಾರವಿಲ್ವೇ? ಸರ್ಕಾರದ ಫೆಬ್ರವರಿ 5ರ ಆದೇಶ ಕಾನೂನುಬದ್ಧವಾಗಿದೆ. ಅಂತಹ ಆದೇಶ ಹೊರಡಿಸಲು ಸರ್ಕಾರಕ್ಕೆ ಅಧಿಕಾರವೂ ಇದೆ. ಸರ್ಕಾರ ಕೆಲವೊಂದು ನಿರ್ಬಂಧಗಳನ್ನು ಹೇರಬಹುದಾಗಿದೆ. ಪ್ರಕರಣದಲ್ಲಿ ಹಿಜಾಬ್ ಧರಿಸಬಾರದು ಅಂತ ನಿರ್ದೇಶನ ನೀಡಿದ್ದ ಕಾಲೇಜು ಮತ್ತು ಸರ್ಕಾರದ ವಿರುದ್ಧ ಕ್ರಮ ಕೈಗೊಳ್ಳಬೇಕೇ ಅಥವಾ ಬಾರದೆ? ಪ್ರಕರಣದಲ್ಲಿ ಅರ್ಜಿದಾರರು ಎತ್ತಿರುವ ವಾದಾಂಶದಲ್ಲಿ ಯಾವುದೇ ಹುರುಳಿಲ್ಲ ಮತ್ತು ಸರ್ಕಾರ ವಸ್ತ್ರ ಸಂಹಿತೆ ಸಂಬಂಧ ನೀಡಿರುವ ನಿರ್ದೇಶನ ಸರಿಯಿದೆ. ಹಾಗಾಗಿ ಅರ್ಜಿದಾರರ ವಾದದಲ್ಲಿ ಯಾವುದೇ ಮೆರಿಟ್ ಇಲ್ಲವಾದ್ದರಿಂದ ಈ ಅಂಶ ಪರಿಗಣಿಸಲಾಗದು. 129 ಪುಟಗಳ ತೀರ್ಪು. ಹಿಜಾಬ್ ಸಂಬಂಧ ನ್ಯಾಯಾಲಯ ನೀಡಿರುವ 129 ಪುಟಗಳ ತೀರ್ಪಿನಲ್ಲಿ ಅರ್ಜಿದಾರರು, ಸರ್ಕಾರ ಮತ್ತು ಎಲ್ಲ ಪ್ರತಿವಾದಿಗಳು ಮಂಡಿಸಿದ ವಾದ ಪ್ರತಿವಾದವನ್ನ ದಾಖಲು ಮಾಡಲಾಗಿದೆ. ಇದು ಪ್ರಮುಖವಾಗಿರುವಂತಹ ಅಂಶಗಳು, ಕೇಳಿರುವಂತಹ ಪ್ರಶ್ನೆಗಳು, ಆ ಪ್ರಶ್ನೆಗಳಿಗೆ ಉತ್ತರಗಳು. 129 ಪುಟಗಳ ತೀರ್ಪು. ಕರ್ನಾಟಕ ರಾಜ್ಯ ಹೈಕೋರ್ಟ್ ಕೊಟ್ಟಿರುವಂತಹ ಐತಿಹಾಸಿಕ ಮಹತ್ವದ ತೀರ್ಪು. ಇನ್ನು ಮುಂದಕ್ಕೆ ಶಾಲಾ ಕಾಲೇಜುಗಳಲ್ಲಿ ಸಮವಸ್ತ್ರ ಕಡ್ಡಾಯ ಆದೇಶ ಏನ್ ಸರ್ಕಾರ ಮಾಡಿತ್ತು ಅದನ್ನೇ ಪಾಲನೆ ಮಾಡಬೇಕು ಅನ್ನುವಂಥದ್ದು. ಅದೇ ರೀತಿ ಹಿಜಾಬ್ ಅನ್ನುವಂಥದ್ದು ಅಗತ್ಯ ಧಾರ್ಮಿಕ ಆಚರಣೆ ಅಲ್ಲ ಅನ್ನುವಂತಹ ವಿಚಾರವನ್ನ ಹೈಕೋರ್ಟ್ ಹೇಳಿರುವಂಥದ್ದು. ಜೊತೆಗೆ ಇದು ವಿರೋಧವಾಗಿರುವಂತಹ ವಿಚಾರ, ಇದು ಅಸಂವಿಧಾನಿಕವಾಗಿರುವಂತಹ ನಡೆ ಅನ್ನುವಂತಹ ವಿಚಾರವನ್ನು ಕೂಡ ವಿರೋಧವನ್ನ ವ್ಯಕ್ತಪಡಿಸಿರುವಂತಹ ಸದ್ಯದ ಪರಿಸ್ಥಿತಿಯಲ್ಲಿ ನಾವುಗಳು ಕೇಳ್ತಾ ಇದ್ದೇವೆ. ನೇರವಾಗಿ ನಾನು ಇವತ್ತಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು. ನಮ್ಮ ಜೊತೆ ಅತಿಥಿಗಳು ಜಾಯಿನ್ ಆಗಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತವನ್ನ ಮಾಡ್ತಾ ಇದ್ದೇನೆ. ಮೊದಲದಾಗಿ ನಮ್ಮ ಜೊತೆ ಮುಸ್ಲಿಂ ಮುಖಂಡರು, ಜೊತೆಗೆ ಬಿಜೆಪಿ ಮುಖಂಡರು ರಹೀಂ ಉಚ್ಚಿಲ್ ಅವರಿದ್ದಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ರಹೀಂ ಉಚ್ಚಿಲ್ ಅವರಿಗೆ. ನಮಸ್ತೆ ಸರ್. ಓಕೆ, ಅದೇ ರೀತಿ ನಮ್ಮ ಜೊತೆ ಸುರಯ್ಯ ಅಂಜುಮ್ ಅವರಿದ್ದಾರೆ, ಯುವ ಕಾಂಗ್ರೆಸ್ ರಾಷ್ಟ್ರೀಯ ವಕ್ತಾರೆ. ಆತ್ಮೀಯವಾಗಿರುವಂತಹ ಸ್ವಾಗತ ಸುರಯ್ಯ ಅಂಜುಮ್ ಅವರಿಗೆ. ನಮಸ್ತೆ ಮೇಡಮ್. ಎಸ್, ಅದೇ ರೀತಿ ನಮ್ಮ ಜೊತೆ ಜಗದೀಶ್ ಶೆಣವ್ ಅವರು, ಬಿಜೆಪಿ ವಕ್ತಾರರು. ಆತ್ಮೀಯವಾಗಿರುವಂತಹ ಸ್ವಾಗತ ಜಗದೀಶ್ ಶೆಣವ್ ಅವರಿಗೆ. ನಮಸ್ತೆ ಸರ್. ಅದೇ ರೀತಿ ನಮ್ಮ ಜೊತೆ ಗೌಸಿ ಅವರು, ವಿದ್ಯಾರ್ಥಿ ನಾಯಕಿ. ಆತ್ಮೀಯವಾಗಿರುವಂತಹ ಸ್ವಾಗತ ಗೌಸಿ ಅವರಿಗೆ. ನಮಸ್ತೆ ಮೇಡಮ್. ನಾವು ಬೇರೆ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ದಾರೆ. ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪು, ಆ ತೀರ್ಪಿನಲ್ಲಿ ಆಗ್ತಾ ಇರುವಂತಹ ಮತ್ತೆ ಆಗ್ತಾ ಇರುವಂತಹ ಚರ್ಚೆಗಳು, ವಾದ ವಿವಾದಗಳು, ಪ್ರತಿವಾದಗಳು, ಇವೆಲ್ಲದರ ಬಗ್ಗೆ ಮಾತನಾಡಬೇಕು. ಕೆಲವರು ಹೇಳ್ತಾ ಇದ್ದಾರೆ ಇದು ಐತಿಹಾಸಿಕವಾಗಿರುವಂತಹ ತೀರ್ಪು. ಇಲ್ಲಿ ಸಮಾನತೆ ಅನ್ನುವಂಥದ್ದು ಏನಿದೆ ಅಂದ್ರೆ, ಯಾವ ಜಾಗದಲ್ಲಿ ಸಮಾನತೆ ಅನ್ನುವಂಥದ್ದು ಇರಬೇಕಾಗಿತ್ತು ಆ ಜಾಗದಲ್ಲಿ ಇನ್ನು ಮುಂದಕ್ಕೆ ಸಮಾನತೆ ನೆಲೆಸುತ್ತೆ ಅನ್ನುವಂತಹ ವಿಚಾರವನ್ನ ಕೆಲವರು ಹೇಳ್ತಾ ಇದ್ದಾರೆ. ಇಲ್ಲ, ಇದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ವಿಚಾರವಾಗಿ ಆಗ್ತಾ ಇರುವಂತಹ ಬೆಳವಣಿಗೆಗಳು. ನಮ್ಗಳಿಗೆ ಅನ್ಯಾಯ ಆಗಿದೆ, ಇದು ಅಸಂವಿಧಾನಿಕವಾಗಿರುವಂತಹ ನಡೆ ಅನ್ನುವಂಥದ್ದು. ಈ ತೀರ್ಪನ್ನು ನಾವು ಪ್ರಶ್ನಿಸ್ತೀವಿ ಅನ್ನುವಂತಹ ವಿಚಾರ ಮತ್ತೊಂದು ಕಡೆ ಕೇಳಿ ಬರ್ತಾ ಇರುವಂತಹ ವಾದ. ಎಲ್ಲಾ ವಿಚಾರವನ್ನು ನಾನು ಮಾತಾಡ್ತೇನೆ. ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ ಕೂಡ, ಅಭಿಪ್ರಾಯ ಕೂಡ ಅವಕಾಶ ಇದೆ. ನಾನು ನೇರವಾಗಿ ಗಣ್ಯ ವ್ಯಕ್ತಿಗಳ ಜೊತೆ, ಅತಿಥಿಗಳ ಜೊತೆ ಫಸ್ಟ್ ರಿಯಾಕ್ಷನ್ ತೆಗೆದುಕೊಳ್ತೇನೆ. ಈ ಹಿಂದಿಂದಲೂ ಕೂಡ ಈ ಒಂದು ವಿಚಾರದ ಬಗ್ಗೆ ಧ್ವನಿ ಎತ್ತಿದಂತಹ ಮಹಿಳೆ, ಜೊತೆಗೆ ಶಿಕ್ಷಣ ಮುಖ್ಯ ಅನ್ನುವಂತಹ ವಿಚಾರದಲ್ಲಿ ಸದ್ದು ಮಾಡಿರುವಂತದ್ದು, ಜೊತೆಗೆ ಧ್ವನಿ ಎತ್ತಿರುವಂತಹ ಮಹಿಳೆ. ನಾನು ನೇರವಾಗಿ ಸುರಯ್ಯ ಅಂಜುಮ್ ಅವ್ರ ಜೊತೆ ಫಸ್ಟ್ ರಿಯಾಕ್ಷನ್ ಹೋಗ್ತೇನೆ. ಏನ್ ಹೇಳ್ತೀರಾ ಈ ತೀರ್ಪಿನ ಬಗ್ಗೆ? ಫಸ್ಟ್ ರಿಯಾಕ್ಷನ್ ಸುರಯ್ಯ. ನೀಡಿದ ನಿತಿನ್, ನಾವು ಕೋರ್ಟಿನ ಆದೇಶಕ್ಕೆ ತಲೆಬಾಗಲೇಬೇಕು. ಯಾಕಂದ್ರೆ ಭಾರತೀಯ ಪ್ರಜೆಗಳಾಗಿ ಕೋರ್ಟ್ ನೀಡಿದಂತಹ ತೀರ್ಪು ತಲೆಬಾಗುವಂತಹದ್ದು ನಮ್ಮ ಆದ್ಯ ಕರ್ತವ್ಯ ಕೂಡ ಆಗಿದೆ. ಕೋರ್ಟ್ ತೀರ್ಪು ಕರೆಕ್ಟ್ ಆಗಿ ನೀಡಿಲ್ಲ ಅನ್ನುವಂತಹ ಒಪಿನಿಯನ್ಗಳು ಈಗ ಇದೆ. ಅದರ ಒಂದು ಮೇಲ್ವಿಚಾರಣೆಗಾಗಿ ಅರ್ಜಿಯನ್ನ ಸುಪ್ರೀಂ ಕೋರ್ಟ್ಗೆ ಸಲ್ಲಿಸುವಂತಹದ್ದು ಕುರಿತು ಚರ್ಚೆಗಳು ನಡೀತಾ ಇತ್ತು. ಇದಕ್ಕೆ ಸಂಪೂರ್ಣ ಬೆಂಬಲವನ್ನ ಕೂಡ ನಾನು ಕೊಡ್ತೇನೆ. ಯಾಕಂತ ಹೇಳಿದ್ರೆ, ನಮ್ಮ ಭಾರತ ದೇಶದಲ್ಲಿ ಯಾವತ್ತಾದ್ರೂ ನಮ್ಗೆ ಕೋರ್ಟಿನ ಆದೇಶಗಳು ಸರಿ ಅನ್ನಿಸ್ಲಿಲ್ಲದಾಗ ಅದನ್ನ ವಿಚಾರಣೆಗಾಗಿ ಸುಪ್ರೀಂ ಕೋರ್ಟ್ ನ ಮೊರೆ ಹೋಗ್ಲಿಕ್ಕೆ ಕೂಡ ಸಂವಿಧಾನಿಕವಾಗಿ ನಮ್ಗೆ ಸಂಪೂರ್ಣವಾದಂತಹ ಹಕ್ಕನ್ನ ನಮ್ಮ ದೇಶದ ಸಂವಿಧಾನಗಳು ನೀಡಿದೆ. ಇನ್ನು ಹಿಜಾಬ್ ಧರಿಸಿಕೊಂಡು ಶಿಕ್ಷಣವನ್ನ ಪಡಿಬೇಕು, ಹಿಜಾಬ್ ಮುಸ್ಲಿಮರ ಏನು ಕುರಾನ್ ನಲ್ಲಿ ಉಲ್ಲೇಖ ಇಲ್ಲ, ಹಿಜಾಬ್ ಅನ್ನ ಧರಿಸಲೇಬೇಕು ಅನ್ನುವಂಥದ್ದು ಕಡ್ಡಾಯ ಅಲ್ಲ ಅನ್ನುವಂತಹ ಹೇಳಿಕೆಗಳು ಸರಿಯಾ ತಪ್ಪ, ಕುರಾನ್ ನಲ್ಲಿ ಇದೆಯಾ ಇಲ್ವಾ ಅನ್ನುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಧರ್ಮಗುರುಗಳಾದಂತಹ ಮೌಲ್ವಿಗಳಿದ್ದಾರೆ, ಧಾರ್ಮಿಕವಾಗಿ ಬಹಳಷ್ಟು ವಿದ್ಯಾಭ್ಯಾಸನ ಪಡೆದುಕೊಂಡವರಿದ್ದಾರೆ. ಅವರೆಲ್ಲರೂ ಕೂಡ ಈ ಬಗ್ಗೆ ಹೆಚ್ಚಿನ ಅಧ್ಯಯನ ನಡೆಸಿ ರೀತಿಯಾಗಿ ಉಲ್ಲೇಖಗಳಿದೆಯಾ ಅನ್ನುವಂತಹದ್ದನ್ನ ಕೂಡ ಒಮ್ಮೆ ಚರ್ಚೆಯನ್ನ ನಡೆಸಬೇಕಾದಂತಹ ಅವಶ್ಯಕತೆ ಕೂಡ ಇದೆ.
ಇನ್ನು ಸುಪ್ರೀಂ ಕೋರ್ಟ್ನ ಆದೇಶ ಬರುವವರೆಗೂ ನಮ್ಮ ವಿದ್ಯಾರ್ಥಿಗಳು ವಿದ್ಯೆಯಿಂದ ಯಾರು ಕೂಡ ವಂಚಿತರಾಗಬಾರ್ದು. ವಿದ್ಯೆಯನ್ನ ಪಡೆಯುವುದರ ಜೊತೆಗೆ ನ್ಯಾಯಕ್ಕಾಗಿ ಹೋರಾಟ ಮಾಡಬೇಡಿ ಅಂತ ಹೇಳುದಿಲ್ಲ. ಆದ್ರೆ ಶಿಕ್ಷಣಕ್ಕೆ ಪ್ರಿಯಾರಿಟಿಯನ್ನ ಕೊಡ್ಬೇಕು. ಯಾಕಂದ್ರೆ ಸುಪ್ರೀಂ ಕೋರ್ಟ್ ತೀರ್ಪು ಇನ್ನೆಷ್ಟು ವರ್ಷಗಳ ಕಾಲ ಬಿಟ್ಟು ಬರುತ್ತೋ ಗೊತ್ತಿಲ್ಲ. ಈಗ ಎಕ್ಸಾಮ್ಸ್ ಗಳು ಹತ್ರ ಬರ್ತಾ ಇದೆ. ಶಿಕ್ಷಣಕ್ಕೆ ನಾವು ಪ್ರಿಯಾರಿಟಿಯನ್ನ ಕೊಡ್ಲೇಬೇಕು, ಶಿಕ್ಷಣ ಕೂಡ ಪಡಿಲೇಬೇಕು. ಶಿಕ್ಷಣದಿಂದ ವಂಚಿತರಾಗಿ ಅನ್ನುವಂತಹ ಹೇಳಿಕೆಗಳು ನೀಡುವಂತದ್ದು ಖಂಡಿತ ತಪ್ಪು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದ್ರ ಜೊತೆಗೆ ಗಲಭೆಗೆ ಅವಕಾಶ ಕೊಡಬೇಡಿ, ಶಾಂತಿಯನ್ನ ಕಾಪಾಡಿ, ಕೋರ್ಟ್ನ ಆದೇಶಕ್ಕೆ ತಲೆಬಾಗ್ತಾ ಶಿಕ್ಷಣಕ್ಕೆ ಪ್ರಿಯಾರಿಟಿಯನ್ನು ಕೊಡ್ತಾ ನ್ಯಾಯಕ್ಕಾಗಿ ಹೋರಾಟ ಮಾಡೋಣ ಅಂತ ಹೇಳ್ತಾ ಇದ್ದಾರೆ. ಓಕೆ, ಶಿಕ್ಷಣ ನನ್ನ ಮೊದಲ ಆದ್ಯತೆ ಅನ್ನುವಂಥದ್ದು ಸುರಯ್ಯ ಅಂಜುಮ್ ಹೇಳ್ತಾ ಇರುವಂತದ್ದು. ಅದೇ ರೀತಿ ಫಸ್ಟ್ ರಿಯಾಕ್ಷನ್ ನೇರವಾಗಿ ಎಸ್ ಗೌಸಿಯಾ ವಿದ್ಯಾರ್ಥಿ ನಾಯಕಿ ತಮ್ಮ ಜೊತೆ ನಾನು ಕೇಳ್ತಾ ಇದ್ದೇನೆ. ಫಸ್ಟ್ ರಿಯಾಕ್ಷನ್ ಈ ಒಂದು ಹೈಕೋರ್ಟ್ ನ ತೀರ್ಪು ಬಗ್ಗೆ ಏನ್ ಹೇಳ್ತೀವಿ? ಮೊದಲಾಗಿ ನಾ ಹೇಳ್ಬೇಕಾದಂತದ್ದು, ಭಾರತ ಒಂದು ಪ್ರಜಾಪ್ರಭುತ್ವ ದೇಶ. ಇಲ್ಲಿ ಬಹು ಸಂಸ್ಕೃತಿ ಇದೆ. ಹಿಜಾಬ್ ವಿವಾದ ಬಂದಾಗ ನಾವು ನಮ್ಮ ಭರವಸೆ ಇದ್ದದ್ದು ನಮ್ಮ ಒಂದು ಸುಪೀರಿಯರ್ ಲಾ ಆದಂತಹ ನಮ್ಮ ಸಂವಿಧಾನ, ನಮ್ಮ ನ್ಯಾಯಾಂಗ, ಅದರ ಮೇಲೆ ಸಂಪೂರ್ಣ ಭರವಸೆ ಇಟ್ಕೊಂಡಾಗಿರ್ತದೆ ನಾವು ಒಂದು ಕೋರ್ಟಿನ ಮೇಲೆ ಕಾಲಿಟ್ಟಿರುವಂತಹದ್ದು. ಆದ್ರೆ ನಮ್ಮ ಈ ಭರವಸೆ ಈಗ ನಿರಾಶೆ ಆಗಿದೆ. ಇವತ್ತು ಬಂದಂತಹ ಹಿಜಾಬ್ ಒಂದು ತೀರ್ಪು ಏನಿದೆಯಾ, ಕರ್ನಾಟಕ ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪು, ಇದು ನಿಜವಾಗ್ಲೂ ಸ್ವೀಕಾರಾರ್ಹವಲ್ಲ. ಅಲ್ಲಿ ಹೇಳಿರುವಂತಹದ್ದು ಏನಂತ ಹೇಳಿದ್ರೆ, ಒಂದು ನ್ಯಾಯಾಂಗ ಅಂತ ಹೇಳಿದ್ರೆ ಅದು ನಾಗರಿಕರ ಹಕ್ಕನ್ನು ಮೇಲೆತ್ತಿಡ್ಬೇಕು. ಆದ್ರೆ ಇಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ, ಒಂದು ಅಸಂವಿಧಾನಿಕವಾದಂತಹ ಹಿಜಾಬ್ ನಿಷೇಧವನ್ನು ಎತ್ತಿ ಹಿಡಿಯುವುದನ್ನು ನಾವು ಕಾಣ್ತಾ ಇದೆ. ಇದು ಕೇವಲ ಒಂದು ತೀರ್ಪಾಗಿದೆ ಹೊರತು ಇಲ್ಲಿ ನಮ್ಗೆ ಯಾವುದೇ ರೀತಿಯ ನ್ಯಾಯ ಕಂಡು ಬರುತ್ತಿಲ್ಲ. ಇಲ್ಲಿ ವಿದ್ಯಾರ್ಥಿಗಳ ಶಿಕ್ಷಣದ ಮೇಲೆ ಅವರಿಗೆ ಕಿಂಚಿತ್ತು ಕಾಳಜಿ ಇದ್ದಿದ್ರೆ ಅವರು ಹಿಜಾಬ್ ಹಾಕ್ಲಿಕ್ಕೆ ಪರ್ಮಿಷನ್ ಕೊಡ್ಬೇಕಾಗಿತ್ತು. ಅಲ್ಲಿ ಅವರು ಸಮವಸ್ತ್ರ ಧರಿಸುವುದಿಲ್ಲ ಅಂತ ಎಲ್ಲಿ ಕೂಡ ಮೆನ್ಷನ್ ಮಾಡ್ಲಿಲ್ಲ. ಸಮವಸ್ತ್ರದೊಂದಿಗೆ ಹಿಜಾಬ್ ಬೇಕು, ಅದು ಕೂಡ ಸಮವಸ್ತ್ರದ ಬಣ್ಣದ ಹಿಜಾಬ್ ಅನ್ನು ಧರಿಸ್ತೇವೆ ಅಂತವೇ ಹೇಳಿದಾಗಿರ್ತದೆ. ಸೊ ಅದಕ್ಕಾಗಿ ನಂಗೆ ಇನ್ನು ಕೂಡ ನನ್ನ ಸಂವಿಧಾನದ ಮೇಲೆ ನಂಬಿಕೆ ಇದೆ. ಈಗ ಹೈಕೋರ್ಟ್ ತನ್ನ ತೀರ್ಪನ್ನು ನೀಡಿ ಆಗಿದೆ. ಇನ್ನು ಹೈಕೋರ್ಟ್ಗಿಂತ ಮೇಲೆ ಇರುವಂತಹದ್ದು ನಮ್ಮ ಸುಪ್ರೀಂ ಕೋರ್ಟ್. ನಮ್ಗೆ ನ್ಯಾಯಾಂಗದ ಮೇಲೆ ಭರವಸೆ ಇದೆ, ನನ್ನ ಸಂವಿಧಾನದ ಮೇಲೆ ಭರವಸೆ ಇದೆ. ಇನ್ನು ಮುಂದೆ ಆದ್ರೂ ನಮ್ಗೆ ನ್ಯಾಯ ಸಿಗ್ತದೆ ಅಂತ ಹೇಳಿ ನಾನು ನಂಬ್ತಾ ಇದ್ದೇನೆ. ಮತ್ತೆ ಅದರ ಮೇಲೆ ನನಗೆ ಭರವಸೆ ಇದೆ. ಓಕೆ, ಪ್ರಸಕ್ತ ಈ ತೀರ್ಪೇನಿದೆ ಇದು ಅಸಂವಿಧಾನಿಕವಾಗಿದೆ ಅನ್ನೋದು ತಾವು ಹೇಳ್ತಾ ಇದ್ದೀರಾ. ಹೌದು, ಇದು ಸರಿ ಇಲ್ಲ ತೀರ್ಪು ಅಂತ ತಾವು ಹೇಳ್ತಾ ಇದ್ದಾರೆ. ಎಸ್, ಫಸ್ಟ್ ರಿಯಾಕ್ಷನ್ ಗೌಸಿ ಅವರದು. ಎಸ್, ನೇರವಾಗಿ ರಹೀಂ ಉಚ್ಚಿಲ್ ಅವರು ಹಿಂದಿನ ಕೂಡ ಈ ಒಂದು ವಿಚಾರದಲ್ಲಿ ಬಹಳಷ್ಟು ಚರ್ಚೆಗೆ ಕಾರಣವಾಗಿರುವಂತಹ ವ್ಯಕ್ತಿಯು ಕೂಡ ಹೌದು. ರಹೀಂ ಉಚ್ಚಿಲ್ ಅವರು ಬಿಜೆಪಿ ಮುಖಂಡರು, ಮುಸ್ಲಿಂ ಮುಖಂಡರು ಕೂಡ ಹೌದು. ಎಸ್, ಫಸ್ಟ್ ರಿಯಾಕ್ಷನ್ ರಹೀಂ ಉಚ್ಚಿಲ್ ಸರ್. ಒಬ್ಬ ಭಾರತೀಯನಾಗಿ ಭಾರತದ ಒಂದು ಶ್ರೇಷ್ಠವಾದಂತಹ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಏನು ತೀರ್ಪು ಕೊಟ್ಟಿದೆ ಆ ತೀರ್ಪನ್ನು ಒಬ್ಬ ಭಾರತೀಯನಾಗಿ ನಾನು ಸ್ವಾಗತಿಸ್ತೇನೆ. ಒಂದನೇ ಮಾತು. ಎರಡನೇದಾಗಿ ಹಿಜಾಬ್ ಅನ್ನುವಂಥದ್ದು ನಮ್ಮ ಧಾರ್ಮಿಕ ಆಚರಣಾ ಪದ್ಧತಿಯ ಒಂದು ಭಾಗ ಕೂಡ. ಹಿಜಾಬ್ ಅಂತ ಹೇಳಿದ್ರೆ ವಿಶ್ವಸುಂದರಿಯ ಕಿರೀಟಕ್ಕಿಂತಲೂ ಶ್ರೇಷ್ಠ. ಅದು ನಮ್ಮ ಧರ್ಮದ ಒಂದು ಅವಿಭಾಜ್ಯ ಅಂಗ ಅನ್ನತಕ್ಕಂಥದ್ದನ್ನು ನಾವು ಪ್ರಾಮಾಣಿಕವಾಗಿ ನಾವು ಒಪ್ಪಿಕೊಳ್ತೇವೆ. ಇಸ್ಲಾಮಿನಲ್ಲಿ ಯಾವುದು ಇದೆ ಯಾವುದು ಇಲ್ಲ ಅನ್ನುವಂಥದ್ದನ್ನು ಯಾವುದೇ ಕೋರ್ಟ್ ನಿರ್ಧಾರ ಮಾಡುವಂತದ್ದಿಲ್ಲ. ಅದು ಪವಿತ್ರವಾದಂತ ಇಸ್ಲಾಂ ಧರ್ಮ, ಕುರಾನ್ ಆಧಾರಿತವಾಗಿ ಇರತಕ್ಕಂತ ವ್ಯವಸ್ಥೆ ಅದು. ಆದರೆ ನಾವು ಶರೀಯತ್ ಆಧಾರಿತವಾದ ರಾಷ್ಟ್ರದಲ್ಲಿ ಇಲ್ಲ. ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಸಂವಿಧಾನ ಆಧಾರಿತವಾದ ರಾಷ್ಟ್ರದಲ್ಲಿ ನಾವಿದ್ದೇವೆ. ಪವಿತ್ರ ಇಸ್ಲಾಂ ಧರ್ಮ ಕೂಡ ಹುಬ್ಬುಲ್ ವತನ್ ಮಿನಲ್ ಈಮಾನ್ ಅಂತ ಹೇಳ್ತಾ, ಅಂದ್ರೆ ನೀನು ಹುಟ್ಟಿರುವ ಭೂಮಿಯನ್ನು ನೀನು ಪ್ರೀತಿಸದಿದ್ರೆ ನೀನು ಮುಸಲ್ಮಾನ್ ಆಗುದಿಲ್ಲ ಅಂತ. ಭಾರತೀಯ ಹುಟ್ಟಿದ ಭೂಮಿಯನ್ನು ಪ್ರೀತಿಸುವುದಂತ ಹೇಳಿದ್ರೆ ಆ ದೇಶದಲ್ಲಿ ಇಟ್ಟುವಂತ ಕಾನೂನಿಗೆ ಗೌರವ ಕೊಡತಕ್ಕಂಥದ್ದು, ಅಲ್ಲಿಯ ಬಹುಸಂಖ್ಯಾತರಿಗೆ ಗೌರವ ಕೊಡತಕ್ಕಂಥದ್ದು, ಅಲ್ಲಿಯ ಸಂಸ್ಕೃತಿಗೆ ಗೌರವ ಕೊಡತಕ್ಕಂಥದ್ದು, ಅಲ್ಲಿ ದೇಶದಲ್ಲಿ ಯಾವ ಚುನಾಯಿತ ಆಡಳಿತ ಸರ್ಕಾರ ಅದಕ್ಕೆಲ್ಲ ಗೌರವ ಕೊಡತಕ್ಕಂಥದ್ದನ್ನು ಅದು ದೇಶವನ್ನು ಪ್ರೀತಿಸುವ ಒಂದು ಭಾಗ ಅಂತೇಳಿ ನಾವು ತಿಳ್ಕೊಂಡಿದ್ದೇವೆ. ಅಯೋಧ್ಯೆಯ ತೀರ್ಪು ಬಂದಾಗ ಕೂಡ ಇಡೀ ದೇಶದ ಮುಸಲ್ಮಾನರು ಅತ್ಯಂತ ಗೌರವಪೂರ್ವಕವಾಗಿ ಅದನ್ನು ಸ್ವೀಕರಿಸಿದಂತಹ ನಮ್ಮ ಸಮಾಜ. ಅದರಿಂದಾಗಿ ನ್ಯಾಯಾಲಯದ ತೀರ್ಪನ್ನ ಖಂಡಿತವಾಗಿ ಇದು ವಿರೋಧಿಸಿದ್ದೇವೆ ಅಥವಾ ಇದರ ವಿರೋಧ ಅನ್ನುವಂಥದ್ದು ಅರ್ಥಗಳಲ್ಲ. ಈಗ ಹಿಜಾಬ್ ಅನ್ನತಕ್ಕಂಥದ್ದು ಇದು ನಾನು ಏನು ಹೇಳಿದ್ದೇನೆ ಅದೇ ರೀತಿ ಬಂದಿದೆ. ಈಗ 4 ಮಂದಿ ವಿದ್ಯಾರ್ಥಿಗಳು ಆರಂಭ ಮಾಡುವ ಹೊತ್ತಲ್ಲಿ ನಾನು ನೇರವಾಗಿ ಆ 4 ವಿದ್ಯಾರ್ಥಿಗಳಲ್ಲಿ ಮತ್ತು ಅವರ ಪೋಷಕರಲ್ಲಿ ನಾನು ಹೇಳಿದ್ದೆ, 100 ವರ್ಷಗಳಲ್ಲಿ 100 ಶಾಲಾ ಕಾಲೇಜುಗಳಲ್ಲಿ ಹಿಜಾಬ್ಗಳನ್ನ ಹಾಕಿಕೊಂಡು ಬರುವಾಗ ಅಲ್ಲಿರುವ ಯಾವ ಹಿಂದೂಗಳು ವಿರೋಧ ಮಾಡಲಿಲ್ಲ. ಅಲ್ಲಿರುವಂತ ಯಾವುದೇ ಬಹುಸಂಖ್ಯಾತ ವ್ಯಕ್ತಿಗಳು ಕೇಸರಿ ಹಾಕಿಕೊಂಡು ಬಂದಿರಲಿಲ್ಲ. ಅಲ್ಲಿ ಆಡಳಿತ ನಡೆಸುವಂತ ಹಿಂದೂಗಳು ಕೂಡ ವಿರೋಧ ಮಾಡಲಿಲ್ಲ. ನಿಮ್ಮ 4 ಮಂದಿ ಹಠಮಾರಿ ಧೋರಣೆಯಿಂದ, ಅಂದ್ರೆ 100ಕ್ಕೆ 100 ಮುಸಲ್ಮಾನರೇ ವಿದ್ಯಾರ್ಥಿನಿ, 100ಕ್ಕೆ 100 ಮಹಿಳಾ ವಿದ್ಯಾರ್ಥಿನಿಯೇ ಇರುವಂತ ಕಾಲೇಜಿನಲ್ಲಿ ನೀವು ಯಾವುದೋ ಒಂದು ಶಕ್ತಿಗಳ ಕುಮ್ಮುಖಿನಿಂದ ಈ ರೀತಿ ನೀವು ಹಠಮಾರಿ ಧೋರಣೆ ಮಾಡಿದಾಗ ನಾಳೆ 100 ಕಾಲೇಜಿನಲ್ಲಿ ಎಲ್ಲಿ ಶಾಂತಿ ಸೌಹಾರ್ದತೆಯಿಂದ ಬಹುಸಂಖ್ಯಾತರು ಒಂದು ಪ್ರೀತಿ ವಿಶ್ವಾಸದಿಂದ ಅವಕಾಶವನ್ನ ಕೊಡ್ತಾ ಇದ್ರು, ಅಂತ ಕಾಲೇಜಿನಲ್ಲಿ ಕೂಡ ಹಿಜಾಬ್ ಇಲ್ಲದೆ ಹಾಗೆ ಬಂದ್ರೆ ಇದಕ್ಕೆ ನೇರ ಕಾರಣ ನೀವು 4 ಮಂದಿ ಆಗ್ತಾ ಇದ್ದೀರಿ. ಅವರ ಶಾಪವನ್ನು ಕೂಡ ನೀವು ಹೊರಬೇಕಾಗ್ತದೆ.
ಆಮೇಲೆ ಕೇರಳ ಇರ್ಬೋದು, ಮೆಡ್ರಾಸ್ ಇರ್ಬೋದು, ಅಥವಾ ಮುಂಬೈಯಲ್ಲಿರ್ಬೋದು, ಯಾರು ನ್ಯಾಯಾಲಯಕ್ಕೆ ಹೋದಾಗ ಕೂಡ ನ್ಯಾಯಾಲಯ ಆ ಸರ್ಕಾರದ ಪರವಾಗಿಯ ತೀರ್ಪನ್ನು ಕೊಟ್ಟಂತ ಉಲ್ಲೇಖಗಳನ್ನು ಕೊಟ್ಟಿದ್ದೇವೆ. ಇದರ ಹಿಂದೆ ಇರುವಂತಹ ಹಿಡನ್ ಏಜೆಂಡ ಮತ್ತು ಶಕ್ತಿಗಳನ್ನ ನೀವು ಕೇಳಬೇಡಿ. ಈ ರೀತಿ ಅವರ ಮಾತನ್ನ ಕೇಳಿ ನೀವು ಕೇಳಿದ್ರೆ ಇದು ಖಂಡಿತವಾಗಿ ಮುಸ್ಲಿಂ ಸಮಾಜಕ್ಕೆ ತೊಂದರೆ ಆಗುತ್ತೆ ಅನ್ನತಕ್ಕಂಥ ಎಚ್ಚರಿಕೆಯನ್ನು, ಹಿತವಚನವನ್ನು ನಾನು ಕೊಟ್ಟಿದ್ದೇನೆ. ಎಲ್ಲವನ್ನು ಕೇಳಿದಾಗ ಇಲ್ಲ ನಾವು ನಾಳೆ ಹಾಕಿಕೊಂಡೆ ನಾವು ಕ್ಲಾಸಿಗೆ ನಾವು ಹಿಜಾಬ್ ತೆಗೆದು ನಾವು ಬರ್ತೇವೆ ಅನ್ನುವಂತ ಮಾತನ್ನು ಹೇಳಿದ್ರು. ಈ ಎಲ್ಲ ಕಾರಣದಿಂದ ಆಗಿದೆ. ಈಗಲೂ ನಾನು ಹೇಳ್ತಾ ಇದ್ದೇನೆ, ಒಬ್ಬ ಭಾರತೀಯನಾಗಿ ನ್ಯಾಯಾಲಯ ಕೊಟ್ಟ ತೀರ್ಪನ್ನು ನಾನು ಗೌರವಿಸ್ತೇನೆ. ಅದರ ಜೊತೆಯಲ್ಲಿ ಹಿಜಾಬ್ ಅನ್ನತಕ್ಕಂಥದ್ದು ಧಾರ್ಮಿಕವಾದ ಒಂದು ಭಾಗ ಅನ್ನುವಂಥದ್ದು ನಾವು ಒಪ್ತೇನೆ. ಅದು ಎಲ್ಲಿ ಹಾಕಬೇಕು ಎಲ್ಲಿ ಹಾಕಬಾರದು ಅನ್ನತಕ್ಕಂಥ ನಿಯಮ ಇದೆ. ಆ ಒಂದು ಈಗ ನ್ಯಾಯಾಲಯ ಒಂದು ವೇಳೆ ನೀವು ಹಿಜಾಬ್ ಹಾಕಿಕೊಂಡು ಹೋಗುವುದರಿಂದ ಅಲ್ಲಿಯ ವಾತಾವರಣ ಹದಗೆಡ್ತದೆ ಅಂತ ತೀರ್ಪು ಕೊಟ್ಟರೆ ನಾವು ಅದಕ್ಕೆ ಗೌರವ ಕೊಡಬೇಕು. ಅಥವಾ ನ್ಯಾಯಾಲಯ ಅಲ್ಲಿ ಆಡಳಿತ ಸಮಿತಿ ಅದನ್ನು ಒಪ್ಪಿಕೊಳ್ಳುವುದಿಲ್ಲ, ಅದರಿಂದಾಗಿ ನೀವು ಹಾಕಿಕೊಳ್ಳದೆ ಹೋಗಬಾರದು ಅಂತ ಹೇಳಿದ್ರು ಅದನ್ನು ನಾವು ಒಪ್ಪಿಕೊಳ್ಳಬಹುದು. ಅಥವಾ ಸರ್ಕಾರ ಒಂದು ನಿಯಮ ತಂದಿದೆ ಅದಕ್ಕೆ ನೀವು ಪಾಲನೆ ಮಾಡಿ ಅಂತ ನ್ಯಾಯಾಲಯ ಹೇಳಿದ್ರು ಒಪ್ಪಿಕೊಳ್ಳಬಹುದು. ಆದ್ರೆ ಅದು ಮುಸಲ್ಮಾನರ ಅವಿಭಾಜ್ಯ ಅಂಗವಲ್ಲ. ಆ ರೀತಿಯ ಹೇಳಿಕೆಯನ್ನು ಕೊಟ್ಟಾಗ ಮಾತ್ರ ಅದನ್ನು ಮಾತ್ರ ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ಹಿಜಾಬ್ ಅನ್ನುವಂಥದ್ದು ಅದು ಪವಿತ್ರವಾದಂತಹ ವಸ್ತ್ರಧಾರಣೆ ಮತ್ತು ಅದು ನಮ್ಮ ಇಸ್ಲಾಮಿನ ಅವಿಭಾಜ್ಯ ಅಂಗ ಅನ್ನುವಂಥದ್ದು ಕೂಡ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೆ. ಓಕೆ ಇಸ್ಲಾಂನ ಒಂದು ಭಾಗ ಅಲ್ಲ, ಅವಿಭಾಜ್ಯ ಅಂಗ ಅಲ್ಲ ಅಂತ ಹೇಳಿದಾಗ ಈ ಒಂದು ವಿಚಾರ, ಈ ಒಂದು ಏನು ಚರ್ಚೆಗೆ ಬಂದಿರುವಂತಹ ವಿಚಾರ, ಇದು ತಮ್ಗೆ ಆಕ್ಷೇಪ ಇದೆ. ಅದನ್ನ ಬಿಟ್ಟು ಹೈಕೋರ್ಟ್ ನ ತೀರ್ಪು ಏನಿದೆ ಅದನ್ನ ಸ್ವಾಗತ ಮಾಡ್ತೀರಾ ಅನ್ನುವಂತಹ ವಿಚಾರವನ್ನ ತಾವು ಹೇಳ್ತೀರಾ. ಜೊತೆಗೆ ತಾವು ಪ್ರಸ್ತಾಪ ಮಾಡಿರುವಂತಹ ಈ ಒಂದು ವಿಚಾರದಿಂದ ಈ ಹಿಂದೆ ಕೆಲವು ವಿದ್ಯಾರ್ಥಿನಿಯರು ಹಿಜಾಬ್ ಹಾಕಿಕೊಂಡೆ ಕ್ಲಾಸ್ಗೆ ಹೋಗ್ತಾ ಇದ್ರು, ಯಾವುದೇ ರೀತಿಯ ಸಮಸ್ಯೆಗಳು ಆಗ್ತಾ ಇಲ್ಲ ಆಡಳಿತ ಮಂಡಳಿಯಿಂದ. ಆದ್ರೆ ಇನ್ನು ಮುಂದೆ ಅವರಿಗೂ ಕೂಡ ಈ ಒಂದು ವಿಚಾರ ಅಡ್ಡಗಾಲು ಹಾಕಿದೆ ಅನ್ನುವಂತಹ ವಿಚಾರವನ್ನು ಕೂಡ ತಾವು ಸ್ಪಷ್ಟಪಡಿಸ್ತೀರಾ? ಎಸ್ ಸರ್. ಫಸ್ಟ್ ರಿಯಾಕ್ಷನ್ ನಾನು ನೇರವಾಗಿ ಬಿಜೆಪಿ ವಕ್ತಾರರು ಜಗದೀಶ್ ಶೆಣವ್ ಅವ್ರ ಜೊತೆ ನಾನು ಕೇಳಬೇಕು. ಎಸ್ ಸರ್, ಅಂತೂ ಇಂತೂ ಅನೇಕ ವಿಚಾರಗಳ ನಡುವೆ, ಜಟಪಟಿಗಳ ನಡುವೆ ಬಂದಿರುವಂತಹ ತೀರ್ಪು. ಎಸ್ ಸರ್, ಫಸ್ಟ್ ರಿಯಾಕ್ಷನ್. ಈ ತೀರ್ಪನ್ನು ಭಾರತೀಯ ಜನತಾ ಪಾರ್ಟಿಯ ವಕ್ತಾರನ ನೆಲೆಯಲ್ಲಿ ನಾನು ಅತ್ಯಂತ ಗೌರವದಿಂದ, ಅತ್ಯಂತ ಸಂತೋಷದಿಂದ ಸ್ವೀಕರಿಸುತ್ತೇನೆ. ಯಾಕಂದ್ರೆ ದಿನಗಟ್ಟಲೆ ನಡೆದ ಒಂದು ಆರ್ಗ್ಯುಮೆಂಟ್ ತಾವೆಲ್ಲ ನೋಡಿರ್ಬೋದು. ನಾನು ನನ್ನ ಒಂದು ವಕೀಲ ವೃತ್ತಿಯಲ್ಲಿ ಇಷ್ಟು ಸುದೀರ್ಘವಾದ ಒಂದು ಆರ್ಗ್ಯುಮೆಂಟ್ ಆದ ಯಾವುದೇ ಕೇಸನ್ನು ಹೈಕೋರ್ಟ್ ಅಲ್ಲಿ ನೋಡಿಲ್ಲ. ಹೈಕೋರ್ಟ್ ಕೂಡ ಒಂದು 3 ಸದಸ್ಯ ಪೀಠ ಮಾಡಿ, ಒಂದಿದ್ದನ್ನು 3 ಸದಸ್ಯ ಪೀಠ ಮಾಡಿ ಅದರ ನೇತೃತ್ವವನ್ನು ಸ್ವತಃ ಮುಖ್ಯ ನ್ಯಾಯಾಧೀಶರೇ ವಹಿಸಿ, ಅದರಲ್ಲಿ ಒಂದು ಮಹಿಳಾ ನ್ಯಾಯಾಧೀಶೆ, ಅದು ಕೂಡ ಮುಸ್ಲಿಂ ನ್ಯಾಯಾಧೀಶೆಯನ್ನು ಇಟ್ಟುಕೊಂಡು ಒಂದು ಸುದೀರ್ಘವಾದ ವಾದ ವಿವಾದವನ್ನು ಆಲಿಸಿದ ನಮ್ಮ ಉಚ್ಚ ನ್ಯಾಯಾಲಯ ಅತ್ಯಂತ ಸೂಕ್ತವಾದ ಒಂದು ನ್ಯಾಯವನ್ನು, ಅತ್ಯಂತ ಸೂಕ್ತವಾದ ಒಂದು ಜಡ್ಜ್ಮೆಂಟ್ ಅನ್ನು ಕೊಟ್ಟಿದೆ ಅಂತ ನನ್ನ ಭಾವನೆ. ಯಾಕಂತ ಹೇಳಿದ್ರೆ ಒಂದು ಹಿಜಾಬ್, ಈಗ ಹಿಜಾಬ್ ಒಂದು ಅದರಲ್ಲಿ ಕೂತವರೊಬ್ಬರು ಮುಸ್ಲಿಂ ಒಂದು ನ್ಯಾಯಾಧೀಶೆ, ನಮ್ಮೆಲ್ಲರಿಗಿಂತ ಹೆಚ್ಚು, ನನಗಿಂತ ಹೆಚ್ಚು, ಈಗ ಯಾರೆಲ್ಲ ನಾವು ಮಾತಾಡಿದ್ದೇವೆ ಅದಕ್ಕಿಂತ ಹೆಚ್ಚು ಒಂದು ಮುಸ್ಲಿಂ ಲಾನ ಬಗ್ಗೆ ಅವರಿಗೆ ಗೊತ್ತಿರಬಹುದು ಅಂತ ನಮ್ಮ ಭರವಸೆ. ನಾವೇನಿದ್ರು ನಾವು ಹೇಳಿದ್ರೆ ತಪ್ಪಾಗ್ಬೋದು. ಈಗ ಮುಸಲ್ಮಾನರು ಈಗ 3 ಮಾತಾಡಿದವರು ಕೂಡ ಅವರಿಗಿಂತ ನ್ಯಾಯದ ಒಂದು ಇದರಲ್ಲಿ ಅವರು ಕಡಿಮೆ ಇರ್ಬೋದು, ಯಾಕಂದ್ರೆ ಅವರು ನ್ಯಾಯಾಧೀಶರು ಸೀನಿಯರ್ ಇದ್ದಾರೆ. ಆದ್ರಿಂದ ಅವರು ಇದನ್ನು ಕೂಲಂಕುಷವಾಗಿ, ಇದು ಏನು ಇದಲ್ಲ ಮೆಜಾರಿಟಿ ವರ್ಡಿಕ್ಟ್ ಅಲ್ಲ, ಇದು ಇನಾನಿಮಸ್ ವರ್ಡಿಕ್ಟ್, ಅದು ಒಂದು ವಿಶೇಷವಾದ ವಿಚಾರ. ಯಾಕಂದ್ರೆ ಈಗ 2 ಒಂದಾದ್ರೂ ಅದು ಪಾಸ್ ಆಗ್ತದೆ. ಉದಾಹರಣೆಗೆ 2 ಹಿಂದೂಗಳಿದ್ದು 1 ಮುಸ್ಲಿಂ ಇದ್ದು ಅದು ಪಾಸ್ ಆಗ್ತದೆ. ಆದ್ರೆ ದಿಸ್ ವಾಸ್ ಅನ್ ಇನಾನಿಮಸ್ ವರ್ಡಿಕ್ಟ್. ಆ ಇನಾನಿಮಸ್ ವರ್ಡಿಕ್ಟ್ ಗೆ ಇರುವ ಬೆಲೆ ಅದೊಂದು ಅತ್ಯಂತ ಒಂದು ಶ್ರೇಷ್ಠ ಬೆಲೆ ಇದೆ. ನಾನು ಹೇಳುದು ಒಂದು ಹಿಜಾಬ್, ಈಗ ಇವರು ನಮ್ಮ ರೈಮುಚ್ಚರು ಹೇಳಿದಾಗೆ ಅನೇಕ ಶಾಲೆಗಳಲ್ಲಿ ಅನೇಕ ವರ್ಷಗಳಿಂದ ಇದು ನಡೆದು ಬರ್ತಾ ಇತ್ತು. ಇದೇ ಉಡುಪಿ ಕಾಲೇಜಲ್ಲಿ ಯಾರಲ್ಲಿ ಆರಂಭ ಆಯಿತು ಅಲ್ಲಿ ನನ್ನ ಒಂದು ಇದರ ಪ್ರಕಾರ ಸುಮಾರು 100 ಮಕ್ಕಳು ಅಲ್ಲಿ ಮುಸ್ಲಿಂ ವಿದ್ಯಾರ್ಥಿನಿಯರಿದ್ದಾರೆ. ಅದರಲ್ಲಿ ಸಮಸ್ಯೆ ಆದ 5-6 ಮಕ್ಕಳಿಗೆ ಮಾತ್ರ. ಹಾಗಾದ್ರೆ ಉಳಿದವರು ಮುಸಲ್ಮಾನರಲ್ವಾ? ಈ 6 ಜನರ ಒಂದು ಹಠಮಾರಿತನದಿಂದ ಈಗ ನೀವು ಮೊನ್ನೆ ಇಲ್ಲಿ ಕಾರ್ ಸ್ಟ್ರೀಟ್ ಅಲ್ಲಿ ನೋಡಿರ್ಬೋದು, 2 ಜನ ಮುಸ್ಲಿಂ ಹುಡುಗರು ಆ ಹುಡುಗಿಗೆ ಹೇಳ್ತಾಳೆ ಅಲ್ಲಿ ಏನೋ ಒಂದು ಇಶ್ಯೂ ಆಗುವಾಗ, ನಿನ್ನಿಂದಾಗಿ ನಾವು 2 ಜನ ನಮ್ಮ ಕ್ಲಾಸ್ ನಲ್ಲಿ ಇರೋದು ಮುಸ್ಲಿಮಾನರು, ಆದ್ರೂ ನಾವು ಇಷ್ಟೊಂದು ಒಂದು ಅನ್ಯೋನ್ಯತೆಯಿಂದ ಇದ್ದೆವು, ನಿನ್ನಿಂದಾಗಿ ನಾವು ಅವರ ಮುಖ ನೋಡದೆ ಹೇಗಾಯ್ತು ಅಂತ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿದ್ದಾರೆ. ಒಂದು ಹಿಂದೂ ಮುಸ್ಲಿಂ ಅಂತ ಶಾಲೆಯಲ್ಲಿ ಬಂದಿರಲಿಲ್ಲ. 8ನೇ 9ನೇ 10ನೇ ಕ್ಲಾಸ್ನ ಮಕ್ಕಳಿಗೆ ಇರಲಿಲ್ಲ. ದೊಡ್ಡವರಾದ ಮೇಲೆ ಇದ್ದಿರಬಹುದು, ಯಾವುದೋ ಒಂದು ಸಂಘಟನೆ ಹಿಂದೆ ಹೋಗಿ, ಪಕ್ಷದ ಹಿಂದೆ ಹೋಗಿ ಇರಬಹುದು. ಆದರೆ ಒಂದು 8, 9ನೇ ಕ್ಲಾಸ್ನ ಮಕ್ಕಳಿಗೆ ಇಂಥ ಒಂದು ವಿಷದ ಬೀಜನ ಬಿತ್ತಿದ ಒಂದು ಸಂಘಟನೆಗೆ ಖಂಡಿತವಾಗಿ ಈ ದೇಶ ಸಹಿಸುವುದಿಲ್ಲ. ನಾನು ಹೇಳ್ತೇನೆ, ಇದೊಂದು ಅತ್ಯುತ್ತಮವಾದ ಒಂದು ಏನು ವರ್ಡಿಕ್ಟ್, ಇದನ್ನು ಭಾರತೀಯ ಜನತಾ ಪಾರ್ಟಿಯ ಒಂದು ವಕ್ತಾರನಾಗಿ ಅತ್ಯಂತ ಸಂತೋಷದಿಂದ ಸ್ವೀಕರಿಸ್ತೇನೆ. ಓಕೆ, ಇದು ಜಗದೀಶ್ ಅವರ ಬಿಜೆಪಿ ವಕ್ತಾರರ ಮಾತುಗಳು. ಜೊತೆಗೆ ಅವರ ಸರ್ಕಾರ ಇರುವಂತದ್ದು ರಾಜ್ಯದಲ್ಲಿ, ಜೊತೆಗೆ ಈ ಒಂದು ವರ್ಡಿಕ್ಟ್ ಏನಿದೆ ಜನಪರವಾಗಿದೆ ಅನ್ನುವಂಥ ವಿಚಾರವನ್ನು ಅವರು ಹೇಳ್ತಾ ಇರುವುದು. ಎಸ್, ನೇರವಾಗಿ ನಾನು ಮಾತಾಡ್ತೇನೆ.
ಜನರ ಅಭಿವ್ಯಕ್ತಿ ಸ್ವಾತಂತ್ರ್ಯ, ಜನರ ಅಭಿಪ್ರಾಯವನ್ನು ಕೂಡ ಈ ಒಂದು ವರ್ಡಿಕ್ಟ್ ಬಗ್ಗೆ ನಾವು ತೆಗೆದುಕೊಳ್ಬೇಕಾಗುತ್ತೆ. ಪ್ರಥಮ ಕರೆ ಇದೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್. ನಾನು ಏನ್ ಹೇಳುದಂದ್ರೆ, ಇದು ಸಂವಿಧಾನಕ್ಕೆ ತಂದ ಒಂದು ವಿಜಯ ಅಂತ ಹೇಳ್ತೇನೆ. ಓಕೆ ಓಕೆ. ದೇಶಕ್ಕೆ ಸಂವಿಧಾನವೇ ಧರ್ಮ ಗ್ರಂಥ, ಇದನ್ನು ಮೀರಿ ಯಾರು ಇಲ್ಲ. ಓಕೆ. ಮತ್ತೆ ನಮ್ಮ ಸಂಪ್ರದಾಯಗಳು ಇದು ಎಲ್ಲ ನಮ್ಮ ಮನೆಯೊಳಗೆ, ನಮ್ಮ ಮಸೀದಿ, ಚರ್ಚ್, ದೇವಸ್ಥಾನದ ಒಳಗೆ ಅಷ್ಟೇ ನಾನು ಹೇಳ್ತಿರೋದು. ಮತ್ತೆ ಇದೆಲ್ಲ ಏನು ಏನಾಗಿದೆ ಅಂದ್ರೆ, ಇದು ಕೆಳಕ್ಕೆ ಹೋಗಿ ಏನೋ ರಾಡಿ ಎಬ್ಬಿಸ್ಕೊಂತ ಆಗಿದೆ. ಈಗ ರಾಜ್ಯದಲ್ಲಿ ಇವರು ಯಾರೋ ಅದ್ರ ಹಿಂದುಗಡೆ ಇದ್ದಾರೆ, ಅವರಿಗೆ ಮುಖಭಂಗ ಆಗಿದೆ ಆಲ್ರೆಡಿ. ಈಗ ಸುಪ್ರೀಂ ಕೋರ್ಟ್ ಹೋದ್ರೆ ಏನಾಗುತ್ತೆ ಅಂದ್ರೆ, ದೇಶದಲ್ಲಿ ಇವರಿಗೆ ಒಂದು ಯಾರು ಷಡ್ಯಂತ್ರ ರೂಪಿಸಿದ್ದಾರೆ, ಇದನ್ನ ಅಜೆಂಡಾದಲ್ಲಿ ಇದ್ದಾರೆ, ಇವರಿಗೆ ಮುಖಭಂಗ ಆಗುದಂತ ಗ್ಯಾರಂಟಿ ಅಂತ ನಂಗೆ ಅನಿಸ್ತದೆ. ಓಕೆ ಓಕೆ. ಎಸ್ ಎಸ್ ಎಸ್. ಓಕೆ, ಥ್ಯಾಂಕ್ ಯು. ಎಸ್, ಗೌಸಿ ಅವ್ರ ಜೊತೆ ನಾನು ಕೇಳಬೇಕು. ಈ ಸಂದರ್ಭ ಚರ್ಚೆ ಆಗ್ತಾ ಇರುವಂತದ್ದು, ಎಸ್ ಸರಣಿ ಪ್ರೆಸ್ ಮೀಟ್ ಗಳು ಕೂಡ ನಡೆಯುತ್ತೆ. ಆ ಪ್ರೆಸ್ ಮೀಟ್ ಗಳಲ್ಲಿ ನೇರವಾಗಿ ಹೇಳ್ತಾ ಇರುವಂತದ್ದು CFI ಮುಖಂಡರು ಜೊತೆಗೆ CFI ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ, ಇಲ್ಲ ಇದು ಅಸಂವಿಧಾನಿಕವಾಗಿರುವಂತಹ ನಡೆ ಅನ್ನುವಂಥದ್ದು. ಕುರಾನ್ ಹೇಳಿದಂತೆ ನಾವು ನಡೆಯುತ್ತೇವೆ, ಹಿಜಾಬ್ ಇಲ್ಲದೆ ಕಾಲೇಜಿಗೆ ಹೋಗಲ್ಲ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಏನ್ ಹೇಳ್ತೀರಾ? ಅದಕ್ಕೂ ಕೂಡ ಮೊದಲ ನಾನು ಕೇಳ್ತಾ ಇರೋ, ಅಸಂವಿಧಾನಿಕವಾಗಿರುವಂತಹ ನಡೆ, ಅಸಂವಿಧಾನಿಕವಾಗಿರುವ ತೀರ್ಪು ಅನ್ನುವಂಥದ್ದು ಹೇಳ್ತಾ ಇದ್ದೀರಾ. ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಹೈಕೋರ್ಟ್ ಕೊಟ್ಟಿರುವಂತಹ ತೀರ್ಪು, ಈಗಾಗಲೇ ಜಗದೀಶ್ ಅವರು ಹೇಳಿದ್ದಾರೆ, 3 ಸದಸ್ಯ ಪೀಠ ಅಲ್ಲಿರುವಂತದ್ದು, ಇಬ್ಬರು ಇತರ ವಿಚಾರಕ್ಕೆ ಸಂಬಂಧಪಟ್ಟರೆ ಒಂದು ಮಹಿಳೆ ಇರುವಂತದ್ದು. ಬಹುಶಃ ಈ ಹಕ್ಕುಗಳು ನಮಗೆಲ್ಲರಿಗಿಂತ ಜಾಸ್ತಿಯಾಗಿ ಬಹುಶಃ ಮಹಿಳೆಗೆ, ಆ ಒಂದು ಧರ್ಮದ ಮಹಿಳೆಗೆ, ಆ ಧರ್ಮ ಅಂದ್ರೆ ಏನು, ಆ ಚೌಕಟ್ಟು ಅಂದ್ರೆ ಏನು, ಎಷ್ಟು ಅವಶ್ಯಕತೆ ಎಲ್ಲವೂ ಕೂಡ ಗೊತ್ತಿರಬಹುದು. ಆ ಮಹಿಳೆ ಕೂಡ ಆ ಭಾಗದಲ್ಲಿದ್ರು, 3 ಸದಸ್ಯ ಪೀಠದಲ್ಲಿದ್ದಂತಹ ಮಹಿಳೆ. ಇದೆಲ್ಲವೂ ಕೂಡ ಇದ್ದಾಗ ಇದು ಅಸಂವಿಧಾನಿಕವಾಗಿರುವಂತಹ ತೀರ್ಪು ಬರುತ್ತೆ ಅಂತ ಬಂದಾಗ ಎಸ್ ಹೌ ಅನ್ನೋ ಪ್ರಶ್ನೆ ಬರುತ್ತೆ. ಅಸಂವಿಧಾನಿಕವಾಗಿದೆ ಅಂತ ಹೇಳಲಿಕ್ಕೆ ನಾ ಮೊದಲಿಗೆ ಒಂದು ಮೆನ್ಷನ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಸಂವಿಧಾನದಲ್ಲಿ ನಮಗೆ ಮೂಲಭೂತ ಹಕ್ಕುಗಳನ್ನ ಸಂವಿಧಾನ ನಮ್ಗೆ ನೀಡಿದೆ. ಅದರಲ್ಲಿ ನಾವು ಆರ್ಟಿಕಲ್ 21ರಲ್ಲಿ ನೋಡ್ಬೋದು, ರೈಟ್ ಟು ಲೈಫ್, ನಮ್ಗೆ ಜೀವಿಸುವಂತಹ ಹಕ್ಕಿದೆ. ಮತ್ತೆ ಎರಡನೇದಾಗಿರ್ತದೆ ಏನಂತ ಹೇಳಿದ್ರೆ, ನಾವು ನಮ್ಗೆ ವೈಯಕ್ತಿಕ ಸ್ವಾತಂತ್ರ್ಯ ಕೂಡ ಕೊಟ್ಟಿದೆ ನಮ್ಮ ಸಂವಿಧಾನ. ಸೊ ಆ ರೈಟ್ ಟು ಲೈಫ್ ಅಂತ ಹೇಳಿದ್ರೆ ಉಸಿರಾಡುವಂತಹದ್ದಲ್ಲ, ಅದು ರೈಟ್ ಟು ಲೈಫ್ ಅಂತ ಹೇಳಿದ್ರೆ ಘನತೆಯಿಂದ ಜೀವಿಸುವಂತಹದ್ದು. ಸೊ ಒಂದು ಮುಸ್ಲಿಂ ಮಹಿಳೆ ಅಂತ ಹೇಳಿದ್ರೆ ಅವಳ ಹಿಜಾಬ್ ಆಗಿರ್ತದೆ, ಅವಳ ಘನತೆಯ ಸಂಕೇತವಾಗಿದೆ ಹಿಜಾಬ್ ಎನ್ನುವಂಥದ್ದು. ಸೊ ಸಂವಿಧಾನ ನೀಡಿರುವಂತಹ ಒಂದು ವೈಯಕ್ತಿಕ ಚಾಯ್ಸ್ ಕೂಡ ಹೌದು ಅದು. ಮತ್ತೆ ಎರಡನೇದಲ್ಲಿ ಆಗಿರುವಂತದ್ದು ಅದು ನಮ್ಮ ರೈಟ್ ಟು ಲೈಫ್, ಒಂದು ಘನತೆಯಿಂದ ಜೀವಿಸುವಂತದ್ದು. ಅದನ್ನು ನಮ್ಮಿಂದ ಕಿತ್ಕೊಳ್ಳಲಾಗ್ತಿದೆ. ಒಂದನೇ ವಿಷಯ ನಾನು ಅಸಂವಿಧಾನಿಕವಾಗಿ ಹೇಳ್ತಂದ ಅದಾಗಿದೆ. ಮತ್ತೆ ಎರಡನೇ ವಿಷಯ ಏನಂತ ಹೇಳಿದ್ರೆ, ನಮ್ಮ ಸ್ವಾತಂತ್ರ್ಯದ ಹಕ್ಕನ್ನ ಕಿತ್ತುಕೊಳ್ಳಲಾಗ್ತಾ ಇದೆ. ಹೌದು, ಸ್ವಾತಂತ್ರ್ಯದ ಹಕ್ಕನ್ನ ವೈಯಕ್ತಿಕ ಸ್ವಾತಂತ್ರ್ಯವನ್ನು ಕಿತ್ಕೊಳ್ಳಲಾಗ್ತಾ ಇದೆ. ಇಲ್ಲಿ ಎರಡನೇ ವಿಷಯಕ್ಕೆ ಬರ್ಬೇಕಾದ್ರೆ, ಇಲ್ಲಿ ನಾವು ಬಹುಸಂಸ್ಕೃತಿ ಹೊಂದಿರುವಂತಹ ದೇಶ ನಮ್ದು. ಇಲ್ಲಿ ಮೊನ್ನೆ ಒಂದು ಇಶ್ಯೂ ಆದದ್ದು ನೋಡ್ಬೋದು, ಸಿಖ್ಖರದ್ದು ಟರ್ಬನ್ ತೆಗಿಬೇಕಂತ ಹೇಳಿ ಆಗಿತ್ತು. ಆದ್ರೆ ಅದು ಎರಡೇ ದಿನದಲ್ಲಿ ಆ ವಿಚಾರವನ್ನು ಕೈ ಬಿಟ್ರು. ಯಾಕಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ಅದು ಒಂದು 5 ಥಿಂಗ್ಸ್ ಏನಿದೆಯೋ ಟರ್ಬನ್ ಮಾಡಿ ಏನಂತ ಹೇಳಿದ್ರೆ, ಅದು ಎಸೆನ್ಷಿಯಲ್ ಪಾರ್ಟ್ ಆಫ್ ಅವರ್ ರಿಲಿಜಿಯನ್. ಸೊ ಅದಕ್ಕಾಗಿ ಅದರ ಮೇಲೆ ಯಾವುದೇ ರೀತಿಯಂತ ಬೆರಳು ತೋರಿಸ್ಲಿಕ್ಕಿಲ್ಲ, ಅವ್ರು ಹಾಕೊಂಡ್ ಬರ್ಬೋದು ಅಂತ ಹೇಳಿ. ಈಗ ರಹೀಂ ಉಚ್ಚಲ ಅವರು ಕೂಡ ಹೇಳಿದೆ ಏನಂತ ಹೇಳಿದ್ರೆ, ಹಿಜಾಬ್ ಎನ್ನುವಂಥದ್ದು ಒಂದು ಎಸೆನ್ಷಿಯಲ್ ಪಾರ್ಟ್ ಹೌದು, ಅದು ಒಪ್ಪಿಕೊಳ್ತೇನೆ ಅಂತ ಅವರು ಹೇಳಿದ್ದಾರೆ. ಸೊ ಹಾಗಾಗಿ ಇಸ್ಲಾಮಿನಲ್ಲಿ ಒಂದು ಮುಸ್ಲಿಮಿಗೆ ಹಿಜಾಬ್ ಎಂಬಂತದ್ದು ಎಸೆನ್ಷಿಯಲ್ ಪಾರ್ಟ್ ಆಫ್ ಒಂದು ಇಸ್ಲಾಂ ರಿಲಿಜನ್ ಆದ್ರೆ ಅದನ್ನು ಹೇಗೆ ನಿರಾಕರಿಸಲಿಕ್ಕೆ ಸಾಧ್ಯ ಆಗ್ತದೆ? ಯಾವ ರೀತಿಯಲ್ಲಿ ಅವರಿಗೆ ನ್ಯಾಯ ಕೊಡ್ಲಿಕ್ಕೆ ಸಾಧ್ಯವಾಗ್ತದೆ, ಅದೇ ರೀತಿಯಲ್ಲಿ ಈಚೆ ಕೂಡ ನ್ಯಾಯ ಕೊಡ್ಬಹುದಲ್ಲ. ಇನ್ನು ಮೂರನೇ ವಿಷಯ ನಾನು ಹೇಳಿಕೆ ಬರುವಂತದ್ದು, ಆಗದಿಂದ ಕೇಳಲಿಕ್ಕೆ ಬರ್ತದೆ, ಉಡುಪಿ ಒಂದು ವಿದ್ಯಾರ್ಥಿನಿಯರು ಈ ವಿವಾದವನ್ನು ಸ್ಟಾರ್ಟ್ ಮಾಡಿದ, ಅವರ ಹಠಮಾರಿತನ ಅಂತ. ನೀವು ಎಲ್ಲಿ ಬೇಕಾದ್ರೆ ನೋಡಿ, ಉಡುಪಿಯ ಆ ವಿದ್ಯಾರ್ಥಿಗಳು ಹಿಜಾಬ್ ಧರಿಸಿದ್ರಿಂದ ಯಾವುದೇ ಒಂದು ವಿವಾದ ಆಗ್ಲಿಲ್ಲ. ಯಾವಾಗ ಸಾಫ್ರನ್ ಶಾಲ್, ಕೇಸರಿ ಶಾಲ್ ಧರಿಸಿಕೊಂಡು ಬರ್ತಾರ, ಆವಾಗ ಈ ಒಂದು ಹಿಜಾಬ್ ವಿವಾದವಾಗಿ ಪರಿವರ್ತನೆ ಆಗಿರುವಂತಹದ್ದು. ಆ ವಿದ್ಯಾರ್ಥಿಗಳಿಗೆ ಬ್ಲೇಮ್ ಮಾಡೋದ್ರಲ್ಲಿ ಯಾವುದೇ ರೀತಿಯಂತಹ ಸಮಂಜಸವಲ್ಲವಾದಂತಹ ವಿಷಯವಾಗಿದೆ. ಯಾಕಂತ ಹೇಳಿದ್ರೆ, ಒಬ್ಬ ವ್ಯಕ್ತಿಗೆ ಅವನಿಗೆ ಬೇಕು ಅಂತ ಹೇಳಿ ಅವ್ರು ಕೇಳುವಾಗ ಅಲ್ಲಿ ಪ್ರಾಂಶುಪಾಲರಿಗೂ ಅಲ್ಲಿ ಹೋಗಿ ಸಮಾಧಾನ ಪಡಿಸಿ ಅವರಿಗೆ ಬೇಕಾದಂತಹ ಹಕ್ಕನ್ನು ಅದನ್ನು ಕೂತ್ಕೊಂಡು ಮೀಟಿಂಗ್ ಮಾಡಿ ಸರಿಪಡಿಸಬಹುದಾಗಿತ್ತು. ಇಷ್ಟು ದೊಡ್ಡ ವಿಚಾರ ಮಾಡುವಂತಹದ್ದು, ಬತಂಗಡ್ ಮಾಡುವಂತಹ ಒಂದು ವಿಚಾರವೇ ಅಲ್ಲವಾಗಿತ್ತು ಈ ಹಿಜಾಬ್ ವಿವಾದ. ಅದನ್ನು ದೊಡ್ಡ ವಿಷಯಕ್ಕೆ ಮಾಡಿ ರಾಜಕೀಯ ದಾಳವಾಗಿ ಬಳಸ್ತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಯಾವುದೇ ಮಾಧ್ಯಮ ಆಗಿರ್ಲಿ, ಅಲ್ಲಿ ಕೇಸರಿ ಶಾಲ್ ಹಾಕೊಂಡು ಬಂದು ಅಲ್ಲಿ ಕಲ್ಲು ಬಿಸಾಡ್ತಿರ್ಬೇಕಾದ್ರೆ, ಗ್ರಂಥಾಲಯಕ್ಕೆ ಕಲ್ಲು ಬಿಸಾಡ್ತಿರ್ಬೇಕಾದ್ರೆ ಯಾವುದೇ ಒಂದು ಫೋಕಸ್ ಮಾಡಿಲ್ಲ. ಅಲ್ಲಿ ರಾಷ್ಟ್ರಧ್ವಜ ಹಾರಾಡ್ಬೇಕಾದ ಸ್ಥಳದಲ್ಲಿ ಭಾಗಧ್ವಜವನ್ನು ಹಾರಿಸಬೇಕಾದ್ರೆ ಯಾರು ಕೂಡ ಒಂದು ವಾಯ್ಸ್ ಕೂಡ ತೆಗಿಲಿಲ್ಲ. ಅದು ಅಸಮಾನತೆ ಅಲ್ಲ, ಅದು ಶಾಲೆಗೆ ತೋರಿಸುವಂತಹ ಒಂದು ಅಶಿಸ್ತಲ್ಲಂತೆ. ಹಿಜಾಬ್ ಧರಿಸುವಂತದ್ದು ಅಶಿಸ್ತಂತೆ. ಅಲ್ಲಿ ಅವರು ಬಣ್ಣ ಬಣ್ಣದ ಹಿಜಾಬ್ ಕೇಳಿರುವಂತದ್ದಲ್ಲ, ಯೂನಿಫಾರ್ಮ್ ಹಾಕೊಂಡು ಬರುದಿಲ್ಲ ಅಂತ ಕೂಡ ಹೇಳಿದಲ್ಲ. ಯೂನಿಫಾರ್ಮ್ ಹಾಕೊಂಡು ಬರ್ತೇವೆ, ನಮ್ಗೆ ನಮ್ಮ ಶಿರವಸ್ತ್ರ ನಮ್ಗೆ ಇಂಪಾರ್ಟೆಂಟ್. ಶಿರವಸ್ತ್ರದೊಂದಿಗೆ ಎಜುಕೇಶನ್ ಮಾಡ್ತೇವೆ, ನಮ್ಗೆ ಅದರದ್ದೇ ಬಣ್ಣದ ಶಿರವಸ್ತ್ರ ಕೊಡಿ ಅಂತ ಕೇಳ್ತಿರುವಂತದ್ದು. ಅದರಲ್ಲಿ ಯಾವ ರೀತಿಯಲ್ಲಿ ಅಸಮಾನತೆ ಕಾಣ್ತಿದೆ ಅಂತ ಹೇಳಿ ನಂಗೆ ಗೊತ್ತಾಗ್ತಿಲ್ಲ.
ಓಕೆ 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 ಎಸ್ ಬರ್ತೇನೆ. ಇದೇ ಮಾತನ್ನ ನಾನು ಸುರಯ್ಯ ಅಂಜುಮ್ ಅವ್ರ ಜೊತೆ ನಾನು ಕೇಳ್ತಾ ಇದ್ದೇನೆ. ಅಸಂವಿಧಾನಿಕವಾಗಿರುವಂತಹ ನಡೆ ಅನ್ನುವಂತಹ ವಿಚಾರ ಬಗ್ಗೆ ನೇರವಾಗಿ ಗೌಸಿ ಅವರು ಹೇಳಿದ್ರು. ಎಸ್ ಸುರಯ್ಯ ಅವರೇ, ತಮ್ಮ ಸ್ಟ್ಯಾಂಡ್ ಏನ್ ಹೇಳ್ತೀರಾ? ಕೇಸರಿ ಶಾಲು ಅನ್ನುವಂತ ಕೋರ್ಟ್ ತಡೆಯನ್ನ ಧರಿಸಬಾರ್ದು ಅಂತ ಹೋಗ್ತೇವೆ ಅನ್ನುವಂತ ಜೊತೆ ನಾವು ಕೇಸರಿ ಶಾಲು ಹಾಕೊಂಡು ಬರ್ತೇವೆ ಅನ್ನುವಂತಹ ವಾದವನ್ನ ಮುಕ್ತ ಮನಸ್ಸಿನಿಂದ ಯಾಕಂದ್ರೆ ಈಗಾಗಲೇ ಗೌಸಿ ಅವರು ಹೇಳಿದ್ರು ಆರ್ಟಿಕಲ್ 21 ವೈಯಕ್ತಿಕ ಸ್ವಾತಂತ್ರ್ಯವನ್ನ ನೀಡಿದೆ ಅಂತ. ವೈಯಕ್ತಿಕ ಸ್ವಾತಂತ್ರ್ಯ ಅವ್ರಿಗೂ ಕೂಡ ಕೇಸರಿ ಶಾಲು ಧರಿಸುವಂತಹ ಸ್ವಾತಂತ್ರ್ಯವನ್ನ ನೀಡಿದೆ ಅನ್ನುವಂಥದ್ದನ್ನ ನಾವು ಮುಕ್ತ ಮನಸ್ಸಿನಿಂದ ಸ್ವೀಕರಿಸಬೇಕು. ಕೋರ್ಟ್ ಒಂದು ನಿರ್ಧಾರ ನೀಡಿರ್ಬೋದು. ಮತ್ತೆ ಎಸೆನ್ಷಿಯಲ್ ಪಾರ್ಟ್ ಹೌದಾ ಅಲ್ವಾ ಅನ್ನುವಂತ ವಿಚಾರದ ಕುರಿತು ಮಾತನಾಡುವಷ್ಟು ಧರ್ಮ ನನ್ನ ಅಲ್ಲ. ಈಗಾಗಲೇ ಹೇಳಿದೆ, ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ಧರ್ಮ ಗುರುಗಳಿದ್ದಾರೆ, ಮೌಲ್ವಿಗಳಿದ್ದಾರೆ. ಒಮ್ಮೆ ಅಧ್ಯಯನ ನಡೆಸಿ ಅದು ಎಸೆನ್ಷಿಯಲ್ ಪಾರ್ಟ್ ಅಲ್ವಾ ಅನ್ನುವಂತ ವಿಚಾರವನ್ನ ನಮ್ಮಂತಹ ಮುಸಲ್ಮಾನರಿಗೆ ಹೇಳ್ಬೇಕು. ಗೌಸಿ ಅವರಿಗೆ ನಾನೊಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಇಷ್ಟಪಡ್ತೀನಿ. ಹಿಜಾಬ್ ಹಾಕಿಕೊಂಡು ಹೋಗ್ಬಾರ್ದು ಅಂತ ಈಗಾಗಲೇ ಕೋರ್ಟ್ ಆದೇಶ ನೀಡಿದೆ. ಇದು ಸತ್ಯ. ಕಹಿಯಾಗಿದ್ರು ಈ ಸತ್ಯವನ್ನ ನಾವು ಒಪ್ಕೊಳ್ಳೇಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಇವತ್ತು ಎಲ್ಲಾ ಮುಸ್ಲಿಂ ಹೆಣ್ಣು ಮಕ್ಕಳು ಇದ್ದಾರೆ, ಹೆತ್ತವರಿದ್ದಾರೆ, ಪೋಷಕರಿದ್ದಾರೆ. ನನ್ನ ವಾದ ಏನು ಅಂತ ಹೇಳಿದ್ರೆ, ಈ ಹಿಜಾಬ್ ಹಾಕೊಂಡು ಶಾಲೆಗೆ ಹೋಗ್ಬೇಡಿ ಅಂತ ಹೇಳ್ತಾ ಇರುವಂತಹ ವಾದವನ್ನ ನೀವು ಒಪ್ತೀರಾ? ಖಂಡಿತವಾಗಿಯೂ ನಾನು ಈ ವಾದವನ್ನ ಒಪ್ಪುವುದಿಲ್ಲ. ಯಾಕಂತ ಹೇಳಿದ್ರೆ ಹಿಜಾಬ್ ನಮ್ಮ ಹೆಮ್ಮೆ. ನಾನು ಕೂಡ ಹಿಜಾಬ್ ಧರಿಸ್ತೀನಿ. ಹಿಜಾಬ್ ಹಾಕೊಳ್ಬೇಡಿ ಅನ್ನುವಂತ ಕೋರ್ಟ್ ತೀರ್ಪನ್ನ ವಿರೋಧಿಸಿ ಶಿಕ್ಷಣದಿಂದ ವಂಚಿತರಾಗುವುದು ಎಷ್ಟರ ಮಟ್ಟಿಗೆ ಸರಿ? ಯಾಕಂದ್ರೆ ನಾವೆಲ್ಲರೂ ಸಾಮಾಜಿಕ ಜೀವನದಲ್ಲಿ ಬದುಕ್ತಾ ಇರುವವರು. ಸಮಾಜದ ನೀತಿ ರೀತಿ ನಿಯಮ ಕಟ್ಟುಪಾಡುಗಳಿಗೆ ಒಪ್ಕೊಳ್ಬೇಕು. ಖಂಡಿತವಾಗಿ ಎಲ್ಲಾ ಮುಸಲ್ಮಾನರಿಗೂ ಈ ವಿಚಾರದಿಂದ ದುಃಖ ತಂದಿರ್ಬೋದು. ನಮ್ ಹೆಣ್ಮಕ್ಳು ಈಗಾಗಲೇ ರಹೀಂ ಉಚ್ಚಿಲ್ ಅವರು ಹೇಳಿದ್ರು, ಇದೀಗ ಬಹಳಷ್ಟು ವರ್ಷಗಳಿಂದ ಕೆಲವೊಂದು ಮುಸ್ಲಿಂ ಇನ್ಸ್ಟಿಟ್ಯೂಷನ್ಸ್ ಗಳಲ್ಲಿ ಹಿಜಾಬ್ಗೆ ಅನುಮತಿ ಇತ್ತು, ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನ್ ಗಳಲ್ಲಿ ಇತ್ತು. ಈಗಾಗಲೇ ಹಲವಾರು ಹೆಣ್ಣು ಮಕ್ಕಳು ದಾಖಲಾತಿ ಪಡೆಯುವಾಗ ಆ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅವಕಾಶ ಇದೆಯಾ ಅಂತ ಮೊದಲು ನೋಡ್ತಾ ಇದ್ರು. ಹಿಜಾಬ್ಗೆ ಅವಕಾಶ ಇದ್ರೆ ಮಾತ್ರ ಅಂತಹ ಕಾಲೇಜುಗಳಿಗೆ ದಾಖಲಾತಿ ಪಡಿತಾ ಇದ್ರು. ಇದು ನನಗೆ ಗೊತ್ತಿರುವಂತಹ ವಿಚಾರ. ಈಗ ಸಡನ್ ಆಗಿ ಹಿಜಾಬ್ ಅನ್ನ ತೆಗೆದು ಬನ್ನಿ ಅಂತ ಹೇಳಿದ್ರೆ ಬಹುಶಃ ವಿದ್ಯಾರ್ಥಿಗಳು ಮಾನಸಿಕವಾಗಿ ಕುಂದಬಹುದು. ಹೇಗೆ ಹಿಜಾಬ್ ಅನ್ನ ತೆಗೆದಿಡುದು, ಇಷ್ಟು ವರ್ಷದಿಂದ ನಾವು ಹಾಕ್ತಾ ಇದ್ವಿ ಅಂತ. ಸಡನ್ ಆಗಿ ಹಾಕೊಂಡ್ ಬಂದವರೆಲ್ಲ ದಾಖಲಾತಿ ಪಡೆಯುವಾಗ್ಲೇ ಅವ್ರು ಒಪ್ಕೊಂಡಿರ್ತಾರೆ. ಈ ರೀತಿ ಆದಾಗ ಶಾಲಾ ಕಾಲೇಜುಗಳಿಗೆ ಮುಕ್ತ ಅವಕಾಶವನ್ನ ಕೋರ್ಟ್ ನೀಡಿದೆ. ಇಲ್ಲೆಲ್ಲೂ ಕೂಡ ಕೋರ್ಟ್ ಹಿಜಾಬ್ ನಿಷೇಧ ಅಂತ ಹೇಳಿಲ್ಲ, ಬದಲಾಗಿ ಆಯಾ ಶಾಲಾ ಕಾಲೇಜುಗಳು ಆಡಳಿತ ಮಂಡಳಿಗೆ ಬಿಟ್ಟಂತಹ ವಿಚಾರ ಅಂತ ಹೇಳಿದೆ. ಮುಂದಿನ ವರ್ಷ ದಾಖಲಾತಿ ಮಾಡುವಾಗ ಇಂತಹ ನಿಯಮಗಳನ್ನ ಕಾಲೇಜು ಆಡಳಿತ ಮಂಡಳಿ ಬದಲಾಯಿಸಬೇಕು. ಸಡನ್ ಆಗಿ ಬದಲಾಯಿಸಿದ್ರೆ ಇದೊಂದು ರೀತಿ ಕಷ್ಟಕರ ಆಗ್ಬಹುದು ಸ್ವೀಕರಿಸಲಿಕ್ಕೆ. ಇನ್ನೊಂದು ವಿಚಾರ ಏನಂತ ಹೇಳಿದ್ರೆ, ಹಿಜಾಬ್ ಅನ್ನ ಧರಿಸಿಕೊಂಡು ಬರಬೇಡಿ ಅಂತವೇ ಕೆಲವು ಕಾಲೇಜುಗಳು ಆ ಒಂದು ರೂಲ್ಸ್ ರೆಗ್ಯುಲೇಷನ್ ಬುಕ್ಕಿಗೆ ಸೈನ್ ಹಾಕೊಂಡಿದ್ರು. ಇಂತಹ ಕಾಲೇಜ್ ನಾವು ಹಿಜಾಬ್ ಹಾಕೊಂಡೇ ಹೋಗ್ತೀವಿ ಅಂತ ಹಠಮಾರಿತನದ ನಿಲುವು ತೋರಿಸಿದವರಿಗೆ ಇವತ್ತು ಕೋರ್ಟ್ ಆದೇಶವನ್ನ ನೀಡಿರುವಂತದ್ದು. ಸಮವಸ್ತ್ರ ಅನ್ನುವಂತಹದ್ದು ಎಲ್ಲರಿಗೂ ಕಡ್ಡಾಯ ಅಂತ ಕೋರ್ಟ್ ಹೇಳಿಲ್ಲ. ಆಯಾ ಶಾಲಾ ಆಡಳಿತ ಕಾಲೇಜುಗಳು ಮಂಡಳಿಗೆ ಬಿಟ್ಟಂತಹ ವಿಚಾರ ಅಂತ. ಇನ್ನು ನಮ್ಮ ಧಾರ್ಮಿಕ ಸ್ವಾತಂತ್ರ್ಯಕ್ಕೆ ಅಲ್ಲಿ ಧಕ್ಕೆ ಬರ್ತಾ ಇದೆ ಅಂತ ಹೇಳಿದ್ರೆ, ನಾವು ಆಯ್ಕೆ ಮಾಡುವಂತಹ ಶಾಲಾ ಕಾಲೇಜುಗಳ ಕುರಿತು ಕೂಡ ವಿಚಾರಿಸಬೇಕಾದಂತದ್ದು ನಮ್ಮ ಮುಂದಿನ ತೀರ್ಮಾನ ಆಗಿರ್ಬೇಕು. ಹಾಗಾಗಿ ಈ ಒಂದು ಶಿಕ್ಷಣದ ಅವಧಿಯಲ್ಲಿ, ಅಂದ್ರೆ ಈಗ ಎಕ್ಸಾಮ್ಸ್ ಗಳು ಬರ್ತಾ ಇರೋದ್ರಿಂದ ಶಾಲಾ ಕಾಲೇಜುಗಳ ಆಡಳಿತ ಮಂಡಳಿಯು ಕೂಡ ವಿವೇಚನ ರಹಿತವಾದಂತಹ ಒಂದು ನಿರ್ಧಾರವನ್ನ ತೆಗೆದುಕೊಳ್ಬೇಕು ಅಂತ ಹೇಳ್ತೀನಿ. ಇನ್ನು ಸಾಮಾಜಿಕವಾಗಿ ನಾವು ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿದ್ದ ಮೇಲೆ ನೀವು ಹಿಜಾಬ್ಗೆ ಅವಕಾಶ ಕೋರ್ಟ್ ಕೊಟ್ಟಿಲ್ಲ, ಹಾಗಾಗಿ ನಾವು ನಮ್ಮ ಹೆಣ್ಣು ಮಕ್ಕಳನ್ನ ಶಾಲೆಗೆ ಕಳಿಸುವುದಿಲ್ಲ ಅನ್ನುವಂತಹ ಮಾತುಗಳನ್ನ ಹೇಳ್ತಿರೋದು, ಇದು ಜವಾಬ್ದಾರಿಯುತ ಸ್ಥಾನದಲ್ಲಿರುವಂತಹ ನಮ್ಮಂತವರಿಗೆ ನಾವೇ ಮಾಡಿಕೊಳ್ಳುವಂತಹ ಮೋಸ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಓಕೆ ಓಕೆ ಸುರಯ್ಯ ಅವರ ಮಾತುಗಳ ಜೊತೆಗೆ ನಾನು ಜಗದೀಶ್ ಅವ್ರ ಜೊತೆ ನೇರವಾಗಿ ಗೌಸಿ ಅವರು ಹೇಳಿದಂತಹ ಒಂದು ವಿಚಾರ, ಇದು ವಾದವೇ ಅಲ್ಲ, ಆದ್ರೆ ಇದನ್ನ ವಿವಾದ ಮಾಡಿರುವಂತದ್ದು, ವಿವಾದವನ್ನ ಮಾಡಲಾಗಿದೆ. ಈ ಒಂದು ವಿಚಾರವನ್ನ ಉಡುಪಿಯಿಂದ ಆ ವಿದ್ಯಾರ್ಥಿಗಳು ಹಿಂದೆ ಕೂಡ ಹಾಕೊಂಡು ಬರ್ತಾ ಇದ್ರು. ಅದೇ ಕೇಸರಿ ಶಾಲು ಎಲ್ಲಿ ಬಂತು ಆವಾಗ ಈ ಒಂದು ವಿಚಾರ ಏನೋ ವಿವಾದಕ್ಕೆ ಟರ್ನ್ ಆಗಿದೆ ಅನ್ನೋದು ಏನ್ ಹೇಳ್ತೀರಾ? ಎಸ್, ಉಡುಪಿಯ ಕಾಲೇಜಲ್ಲಿ ಈ 6 ಮಂದಿ ವಿದ್ಯಾರ್ಥಿನಿಯರು ಹಿಜಾಬ್ ಹಾಕಿಕೊಂಡು ಬರ್ತೇವೆ ಅಂತ ಹೇಳಿದ ಸಂದರ್ಭದಲ್ಲಿ ಅಲ್ಲಿನ ಯಾರು SDMC ಅಧ್ಯಕ್ಷರಾದ ರಘುಪತಿ ಭಟ್ರು, ಉಪಾಧ್ಯಕ್ಷರಾದ ಯಶ್ಪಾಲ್ ಸುವರ್ಣರು ಇವರ ಪೋಷಕರನ್ನು ಕರೆದು ಪ್ರಿನ್ಸಿಪಾಲ್ ಹತ್ರ ಅನೇಕ ಸಲ ಮೀಟಿಂಗ್ ಆದ ನಂತರ ಇದು ವಿವಾದ ಆದದ್ದು. ಅನೇಕ ಸಲ ಮೀಟಿಂಗ್ ಆದ ಅಷ್ಟೊತ್ತಿಗೆ ಇವು ಅಲ್ಲಿ ಕೇಸರಿ ಬಂದೇ ಇಲ್ಲ. ಸತ್ಯ ಹೇಳ್ತೇನೆ, ತುಂಬಾ ಒಂದೆರಡು ತಿಂಗಳವರೆಗೆ ಕೇಸರಿ ಬರಲಿಲ್ಲ. ಕೇಸರಿ ಬಂದದ್ದು ಸುಮಾರು ಫೆಬ್ರವರಿ ಹೊತ್ತಿಗೆ. ಇದು ಡಿಸೆಂಬರ್ 30 ಹೊತ್ತಿಗೆ ಈ ವಾದ ಶುರುವಾಗಿದೆ.
ವಾದ ಶುರು ಮಾಡಿ ಇವರು ಆಗುವುದೇ ಇಲ್ಲ ಅಂತ ಹೇಳಿದ ಕೂಡಲೇ ಯಾವುದೇ ಹಠಮಾರಿತನಕ್ಕೆ ಯಾವುದೇ ಎಷ್ಟು ಒಂದು MLA 3-4 ಸಲ ಕೂತು ಮೀಟಿಂಗ್ ಮಾಡ್ತಾರೆ, ಯಶ್ಪಾಲ್ ಸುವರ್ಣ ಅವರು ಎಲ್ಲರನ್ನು ಕರೆದು ಮೀಟಿಂಗ್ ಮಾಡ್ತಾರೆ, ಎಲ್ಲೂ ಆಗುದಿಲ್ಲ. ಖಂಡಿತವಾಗಿ ಆ 4 ಮಕ್ಕಳಿಗೆ ಏನೂ ಗೊತ್ತಿರ್ಲಿಕ್ಕಿಲ್ಲ. ಆದ್ರೆ ಇವರೊಂದು ಸಂಘಟನೆ ಈ ವಿದ್ಯಾರ್ಥಿಗಳನ್ನು ಅಂದ್ರೆ ಈ ಅವಕಾಶದಿಂದ ವಿದ್ಯಾರ್ಥಿ ಜೀವನದಿಂದ ಅವಕಾಶ ವಂಚಿತರಾಗಬೇಕನ್ನೋ ಏಕಮಾತ್ರ ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ ಹೊರತಾಗಿ ಆ ನಂತರ ಕೇಸರಿ ಬಂದಿದ್ದು ಒಂದು ಸುಮಾರು 2 ತಿಂಗಳ ನಂತರ ಅದು ಹೊರಗೆ ಅದು ಬರಲಿಲ್ಲ. ಯಾಕಂದ್ರೆ ಡಿಸೆಂಬರ್ ಕೊನೆಯ ವಾರದಲ್ಲಿ ಪ್ರಾರಂಭವಾಗಿರುವಂತಹ ವಿಚಾರ ಈ ವಿಚಾರ ಫೆಬ್ರವರಿ ತಿಂಗಳಲ್ಲಿ ಕೇಸರಿ ಬಂದಿದ್ದು ಆನಂತರ. ಆದ್ರಿಂದ ಅದನಂತರ ವಿವಾದ ಆಗಿದ್ದಲ್ಲ, ವಿವಾದ ಸೃಷ್ಟಿ ಮಾಡ್ಲಿಕ್ಕೆ ಬೇಕಾಗಿ ಇವರು ಮಾಡಿದ್ದು, ನಂತರ ಅದು ಅವರು ಕೇಸರಿ ಹಾಕಿದ್ದು. ಅದು ಕೂಡ ನೋಡಿ, ಕೇಸರಿ ಹಾಕಿದ್ರ ಮರುದಿವಸ ಪ್ರಿನ್ಸಿಪಾಲ್ ನಿಲ್ಲಿಸಿದ್ರು, ಹಾಕ್ಬೇಡಿ ಅಂತ, ಅಲ್ಲೇ ತೆಗೆದು ಹೋಗಿದ್ದಾರೆ. ಇವರು ಹೋಗಿದ್ದಾರಾ? ವಿವಾದ ಆಯ್ತಲ್ಲ, ವಿವಾದ ಆಯ್ತು, ನೀವು ತೆಗೆದು ಬಿಟ್ಟು ಬನ್ನಿ, ಅಲ್ಲೇ ತೆಗೆದು ಬಿಟ್ಟರು. ಇಲ್ಲಿ ಇವರು ತೆಗೆದು ಬಿಟ್ಟಿದ್ದಾರಾ? ಇಲ್ಲ. ಅಂದ್ರೆ ಇವರಿಗೆ ಎಷ್ಟು ಮಾತ್ರ ಹಿಜಾಬ್ ಹಾಕ್ಬೇಕು, ಇಲ್ಲಿನ ಸಂವಿಧಾನ, ಇಲ್ಲಿನ ನ್ಯಾಯಾಂಗ, ಇಲ್ಲಿನ ಸರ್ಕಾರದ ಬಗ್ಗೆ ಇವರಿಗೆ ವಿಶ್ವಾಸ ಇಲ್ಲ. ಶರಿಯತ್ ಕಾನೂನು ಒಂದೇ. ಶರಿಯತ್ ಈ ದೇಶದಲ್ಲಿ ನಡೆಯುವುದಿಲ್ಲ, ಇದು ಖಂಡಿತ. ಶರಿಯತ್ ಈ ದೇಶದಲ್ಲಿ ನಡೆಯಲಿಕ್ಕಿಲ್ಲ. ಶರಿಯತ್ತಲ್ಲಿ ಇವರು ಹೇಳ್ತಾರೆ ಇವತ್ತು ಹಿಜಾಬ್, ನಾಳೆ ಹೇಳ್ತಾರೆ ಬುರ್ಕಾ, ನಾಡ್ದು ಅಜಾನ್ ಹೇಳ್ತಾರೆ, ನಾಡ್ದು ಇವರೊಂದು ಮೆಟಲ್ ಹೆಚ್ಚು ಹೋಗಿ ನಾನು ಹೇಳ್ತೇನೆ. ಇವರು ನನ್ಗೆ ಗೊತ್ತಿಲ್ಲ, ಇವರ ಧರ್ಮದಲ್ಲಿ ಯಾರೋ ಅವರು ಉದ್ದಗಡ್ಡದವರು ಜಾಕೀರ್ ನಾಯ್ಕ್ ಹೇಳ್ತಾರೆ, ಇವರ ಕುರಾನ್ನಲ್ಲಿ ಹೇಳ್ತದಂತ ಅವರು ಹೇಳ್ತಾರೆ, ಯಾರು ಬಹು ದೇವತಾ ಆರಾಧಕರನ್ನು ಕೊಲ್ಲಿ ಕಡೀರಿ ಅಂತ ಹೇಳ್ತಾರೆ ಅಂತ ನಾನು ವಿಡಿಯೋ ನೋಡಿದ್ದೇನೆ. ಅವರು ಇವರಿಗೆ ದೊಡ್ಡ ಧರ್ಮ ಪ್ರಚಾರಕರು. ಅವರು ಹೇಳಿದ್ದಾರೆ ಅಂತ ಹೇಳಿದ್ರೆ, ನಾಳೆ ಯಾವುದೋ ಒಬ್ಬ ಅನ್ಯಮತಿಯರನ್ನು ಕೊಲ್ತಾರೆ, ಕೊಂದು ಬಂದು ಹೇಳ್ತಾರೆ ನನ್ನ ಧರ್ಮದಲ್ಲಿ ಹೇಳಿದೆ ಅಂತ. ಅದನ್ನು ಈ ದೇಶ, ಈ ಸಂವಿಧಾನ, ಈ ಕಾನೂನು ಒಪ್ಲಿಕ್ಕೆ ಆಗ್ತದೆ? ಇಲ್ಲ. ಒಂದು ನಿಮಿಷ ಯಾರು ಮಾತಾಡಬೇಡಿ. ನಾನು ನೋಡಿದ್ದು, ನಾನು ಜಾಕೀರ್ ನಾಯ್ಕ್ನ ವಿಡಿಯೋ ನೋಡಿದ್ದು, ಅದನ್ನು ಇವರು ಹೌದು ಅಂತ ಒಪ್ಪುವವರು ಸಾವಿರಾರು ಜನರ ಎದುರು ಹೇಳುವುದು ಎಲ್ಲೋ ಒಂದು ದೇಶದಲ್ಲಿ, ಅದನ್ನು ಹೌದು ಯುದ್ಧ ರಂಗದಲ್ಲಿ. ಒಂದು ನಿಮಿಷ ನಾಳೆ ಒಂದು ಯಾವುದೋ ಒಂದು ಅನ್ಯಮತಿಯರನ್ನು ಇವರು ಕೊಂದು ಹಾಗೆ ಹೇಳಿದ್ರಿ ಇದು ನಡೀತದ? ಆದ್ರಿಂದ ಇಲ್ಲಿ ಶರಿಯತ್ತಲ್ಲ, ಇಲ್ಲಿ ಈ ದೇಶದ ಸಂವಿಧಾನ ಏನು ಹೇಳ್ತದೆ, ಈ ದೇಶದ ಕಾನೂನು, ಈ ದೇಶದ ನ್ಯಾಯಾಂಗ ಏನು ಹೇಳ್ತದೆ, ಅದೇ ನಡಿಬೇಕು. ಖಂಡಿತವಾಗಿ ಅದಕ್ಕೆ ಈ ಸರ್ಕಾರ, ಈ ನ್ಯಾಯಾಂಗ ವ್ಯವಸ್ಥೆ ಅದಕ್ಕೆ ಬೇಕಾದ ವ್ಯವಸ್ಥೆ ಮಾಡಬೇಕು. ಓಕೆ, ಈ ದೇಶದ ಕಾನೂನು ಹೇಳುತ್ತೆ, ಆ ಕಾನೂನಿನ ಪ್ರಕಾರ ನಾವುಗಳು ನಡೆದುಕೊಳ್ಬೇಕು ಅನ್ನೋದು. ಎಸ್ ರಹಿಮುಚ್ಚಿಲ್ ಅವರೇ. ಎಸ್ ರಹಿಮುಚ್ಚಿಲ್ ಅವರು. ಈಗ ನಾನು ಹೇಳುವುದಾದ್ರೆ, ಮುಸಲ್ಮಾನರು ಈ ದೇಶದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನ ನಾನು ಅರ್ಥ ಮಾಡಿಕೊಂಡ ರೀತಿ, ಇಸ್ಲಾಂ ಹೇಗೆ ಹೇಳ್ತದೆ ಅನ್ನತಕ್ಕಂಥದ್ದು ನೋಡಿ. ಶರಿಯತ್ ಆಧಾರಿತವಾದ ರಾಷ್ಟ್ರಗಳೇ ಇದೆ, ಅಲ್ಲಿ ಶರಿಯತ್ ಆಧಾರಿತವಾಗಿಯೇ ನಡೀಬೇಕು, ಅದು ಪ್ರತಿಯೊಂದು ಮುಸಲ್ಮಾನರ ಹಕ್ಕು. ಸರಿ. ಆದ್ರೆ ಭಾರತ ಸಂವಿಧಾನ ಆಧಾರಿತವಾದಂತಹ ರಾಷ್ಟ್ರ, ಶರಿಯತ್ ಆಧಾರಿತವಾದ ರಾಷ್ಟ್ರ ಅಲ್ಲ ಅನ್ನತಕ್ಕಂಥದ್ದು ಈ ದೇಶದ ಪ್ರತಿಯೊಬ್ಬ ಮುಸಲ್ಮಾನರಿಗೂ ಗೊತ್ತಿರುವಂತದ್ದು, ಮತ್ತು ಅದನ್ನು ಅನುಸರಿಸಿಕೊಂಡು ನಾವು ಬದುಕುವವರು. ಆದ್ರೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ಪ್ರತಿಯೊಬ್ಬ ಧರ್ಮೀಯರು ಅವರವರ ಧರ್ಮವನ್ನ ಬಹಳ ಸುಸೂತ್ರವಾಗಿ ಆಚರಿಸಿಕೊಂಡು ಪಾಲನೆ ಮಾಡುವಂತ ಅವಕಾಶಗಳನ್ನು ಯಾರು ಕೊಟ್ಟದ್ದಲ್ಲ, ಈ ದೇಶ ನಮಗೆ ಕೊಟ್ಟಂತ ಸಂವಿಧಾನ ಕೊಟ್ಟಂತ ಹಕ್ಕು ಅದು. ಆ ಹಕ್ಕಿನಂತೆ ಬದುಕುವಾಗ, ಆ ನಮ್ಮ ಹಕ್ಕುಗಳನ್ನು ನಾವು ಪಾಲಿಸುವಾಗ ಇಲ್ಲಿಯ ಜಾತ್ಯತೀತ ವ್ಯವಸ್ಥೆಗೆ ಅದು ಧಕ್ಕೆ ಆದರೆ, ಇಲ್ಲಿಯ ಬಹುಸಂಖ್ಯಾತ ವ್ಯವಸ್ಥೆಗೆ ಅದು ಧಕ್ಕೆ ಆದರೆ, ಈ ದೇಶದ ಕಾನೂನಿಗೆ ಅದು ತೊಡಕಾದರೆ, ಈ ದೇಶದ ಕಾನೂನಿನ ಜೊತೆಯಲ್ಲಿ ಮತ್ತು ಈ ದೇಶದ ಸಂವಿಧಾನದ ಜೊತೆಯಲ್ಲಿ ಹೊಂದಿಕೊಂಡು ಅದನ್ನು ಅನುಸರಿಸಬೇಕು ಅನ್ನುವಂಥದ್ದು ಕೂಡ ಈ ದೇಶದ ಕಾನೂನು ಹೇಳತಕ್ಕಂಥದ್ದು. ಈಗ ಉದಾಹರಣೆ, ನಮಾಜ್ ಮಾಡುವಂಥದ್ದು ಮುಸಲ್ಮಾನರ ಆದ್ಯ ಹಕ್ಕು, ಅದು ಪ್ರಥಮ, ಮಾಡ್ಲೇಬೇಕು, ಅದರಲ್ಲಿ ಎಕ್ಸ್ಕ್ಯೂಸೇ ಇಲ್ಲ. ಹಾಗಂತ ಮುಸಲ್ಮಾನ ಮನೆಯಲ್ಲಿ ಮಾಡ್ತಾನೆ, ಮಸೀದಿಯಲ್ಲಿ ಮಾಡ್ತಾನೆ, ಎಲ್ಲಿ ಅನುಕೂಲ ಆಗುತ್ತೆ ಅಲ್ಲಿ ಮಾಡ್ತಾನೆ. ನಮ್ಮ ಹಕ್ಕು ಅಂತ ಹೇಳಿಕೊಂಡು ಸಿಕ್ಕಿದ ಕಡೆಯಲ್ಲಿ ನಾವು ಇದನ್ನು ಹಾಕಿಕೊಂಡು ರಸ್ತೆ ಮಧ್ಯದಲ್ಲಿ ಜನರಿಗೆ ತೊಂದರೆ ಮಾಡಿಕೊಂಡು, ಬಹುಸಂಖ್ಯಾತರಿಗೆ ತೊಂದರೆ ಮಾಡಿಕೊಳ್ಳಿಕ್ಕೆ ಇಸ್ಲಾಂ ಹೇಳಲಿಲ್ಲ. ಹಾಗಂತ ನಮ್ಮ ಹಕ್ಕು ಅಂತೇಳಿ ನಾವು ಅದನ್ನು ಬಿಡುವುದಿಲ್ಲ. ಆದ್ರೆ ನಾವು ಹೇಗೆ ಪಾಲನೆ ಮಾಡಬೇಕು ಅದೇ ರೀತಿ ಮಾಡ್ಬೇಕು. ಇನ್ನೊಂದು ವಿಚಾರಕ್ಕೆ ನಾನು ಬರ್ತೇನೆ. ಈ ದೇಶದ ಬಗ್ಗೆ ಒಂದು ಉಲ್ಲೇಖ ನಾವು ಮಾಡಬೇಕಾಗ್ತದೆ. ಈ ದೇಶದಲ್ಲಿ 1100 ವರ್ಷಗಳ ಇತಿಹಾಸ ನಾವು ತೆಗೆದು ನೋಡಿದಾಗ ಈ ದೇಶದಲ್ಲಿ ಇರುವಂತ ಒಂದನೇ ಒಬ್ಬ ಮುಸಲ್ಮಾನ ಈ ದೇಶದಲ್ಲಿ ಹುಟ್ಟಿ ಬೆಳೆದ ಮುಸಲ್ಮಾನ ಅಲ್ಲ, ಹೊರಗಿನಿಂದ ಬಂದ ಮುಸಲ್ಮಾನ ಅಲ್ಲ, ಈ ದೇಶದಲ್ಲಿ ಹುಟ್ಟಿ ಬಂದಂತ ಮುಸಲ್ಮಾನರು. ಆ 1100 ವರ್ಷಗಳ ಹಿಂದೆ ಏನು ಮಕ್ಕದಿಂದ ಒಂದು 10 ಮಂದಿ ಸಹಾಬಿಗಳು ಬಂದ್ರು, ಕೊಡಂಗಲ್ಲೂರು ಕೇರಳಕ್ಕೆ ಬಂದಾಗ ಪ್ರಥಮವಾದಂತ 10 ಮಸೀದಿಗಳು ನಿರ್ಮಾಣ ಮಾಡಲಿಕ್ಕೆ ಕಲ್ಲನ್ನು ಸಮೇತ ಸೇರಿ, ಅವರಿಗೆ ಕಂಬವನ್ನ ಸೇರಿ 10 ಮಸೀದಿ ನಿರ್ಮಾಣ ಮಾಡಲಿಕ್ಕೆ ಸಹಕಾರ ಕೊಟ್ಟವರೇ ಈ ದೇಶದ ನಮ್ಮ ಹಿರಿಯರಾದಂತ ಹಿಂದೂ ಬಾಂಧವರು. ಆ ಬಂದಂತವರ ಪೈಕಿ ಅವರಲ್ಲಿ ಮದುವೆ ಕೂಡ ಆಗಿರ್ಲಿಲ್ಲ, ಅವರಿಗೆ ಹೆಣ್ಣನ್ನು ಕೂಡ ಕೊಟ್ಟು ಮತಾಂತರಾಗಿ ಅವರನ್ನು ಮದುವೆಯಾದವರು ಇಲ್ಲಿಯ ಹಿಂದೂ ಬಾಂಧವರು.
ಅವರ ಸಂತತಿಯ ಭಾಗವಾಗಿ ಬಂದಂತ ರಹೀಂ ಉಚ್ಚಿಲ್. ನನ್ನ DNA ಟೆಸ್ಟ್ ಮಾಡಿದ್ರೆ ಅಲ್ಲಿರುವಂತ ಜಗದೀಶನ್ ಅವರವರ DNA ಟೆಸ್ಟ್ ಮಾಡಿದ್ರೆ ನಮ್ಮ ಹಿರಿಯರದ್ದು ಎಲ್ಲವೂ ಹೋಗಿ ಸೇರೋದು ಒಂದೇ ಕಡೆಗೆ. ಆದ್ರೆ ನಾವು ಅವತ್ತು ಬರುವಾಗ ಏನಾಗಿದೆ, ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದ್ರೆ, ಆ ಹಿಂದೂ ಬಾಂಧವರ ಔದಾರ್ಯ, ಆ ಹಿಂದೂ ಬಾಂಧವರ ಮನಸ್ಥಿತಿ, ಆ ಹಿಂದೂ ಬಾಂಧವರ ವಿಶಾಲ ಮನೋಭಾವ, ಇದನ್ನೆಲ್ಲ ಏನೆಲ್ಲ ನಾವು ಮುಸಲ್ಮಾನರು ಕೇಳಿಕೊಂಡು ಬಂದಿದ್ದೇವೆ, ಎಲ್ಲವನ್ನೂ ಪ್ರೀತಿಯಿಂದ ದಾರೆ ಎರೆದು ಕೊಟ್ಟಂತ ಸಮೂಹವಾಗಿದೆ ಇಲ್ಲಿರತಕ್ಕಂಥ ಬಹುಸಂಖ್ಯಾತ ಸಮೂಹ. ಅದನ್ನು ನಾವು ಗೌರವಿಸಬೇಕು. ಆದ್ರೆ ಇತ್ತೀಚೆಗೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಹಠಮಾರಿತನ ಧೋರಣ, ನಾವು ಪಡೆದೇ ತೀರ್ತೇವೆ ಅನ್ನತಕ್ಕಂಥ ಹೋರಾಟದ ಕಿಚ್ಚು, ನಾವು ಯಾವುದೇ ರೀತಿಯಲ್ಲಿದ್ದಾಗ ಮಾತಿಗೆ ಅಂಬೇಡ್ಕರ್ ಬರುವಂತ ಸಂವಿಧಾನ ಅಂತ ಹೇಳಿಕೊಂಡು ಅವರನ್ನ ಕೆದಕತಕ್ಕಂಥದ್ದು, ಅವರ ಆತ್ಮವಿಶ್ವಾಸವನ್ನು ಕೆದಕತಕ್ಕಂಥದ್ದು, ಅವರಿಗೆ ನೋವನ್ನು ಕೊಡತಕ್ಕಂಥದ್ದು, ಅವರಲ್ಲಿ ಜಗಳ ಮಾಡತಕ್ಕಂಥದ್ದು, ಈ ಪ್ರವೃತ್ತಿ ಇವತ್ತು ಮಾಡುವ ಮೂಲಕ ಇಲ್ಲಿ ಏನಾಗಿದೆ ಅಂತ ಹೇಳಿದ್ರೆ ಘರ್ಷಣೆ ಆರಂಭವಾಗಿದೆ. ಆ ಪ್ರೀತಿ ವಿಶ್ವಾಸ ಹಿಂದೆ ಇದ್ದದ್ದು ಈಗ ಅದೇ ರೀತಿ ಇದ್ದಿದ್ರೆ ಬಹುಶಃ ನಮ್ಮ ಬೇಡಿಕೆ ಕೆಲವೊಂದು ನ್ಯಾಯಯುತ ಹೌದಾಗಿದ್ರೆ ವಿಶಾಲ ಮನಸ್ಸಿನಿಂದ ಒಪ್ಪತಕ್ಕಂಥ ಹಿಂದೂ ಬಾಂಧವರೇ ಈ ದೇಶದಲ್ಲಿ ಇದ್ದದ್ದು ಈಗಲೂ ಇರ್ತಾ ಇರೋದು. ಆದ್ರೆ ವಿಶಾಲ ಮಾನವದಿಂದ ಕೊಡುವಂತ ಮನಸ್ಥಿತಿ ಅವರಿಗೆ ಬಾರದ ರೀತಿಯಲ್ಲಿ ಮಾಡಿದ್ದು ಕೆಲವು ಮತೀಯ ಸಂಘಟನೆಗಳು. ಇವರ ಕೇಳುವ ರೀತಿ, ಇವರ ಕೇಳುವ ಭಾವನೆ, ಇವರ ಕೇಳುವಂತಹ ರೀತಿ ಇದು ಸರಿಯಲ್ಲ. ಕೇಳುವವರೊಂದು ನೆನಪಿಟ್ಟುಕೊಂಡು ನಾವು ಅಲ್ಪಸಂಖ್ಯಾತರು ಯಾವತ್ತು ಕೂಡ ಬಹುಸಂಖ್ಯಾತರನ್ನ ಕೆದಕಬಾರದು. ಬಹುಸಂಖ್ಯಾತರ ಜೊತೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ನಾವು ಹೊಂದಿಕೊಂಡು ಹೋಗಬೇಕಾಗ್ತದೆ, ದೇಶದ ಕಾನೂನಿನ ಜೊತೆ ಹೊಂದಿಕೊಂಡು ಹೋಗಬೇಕಾಗ್ತದೆ. ಹೀಗಿದ್ದುಕೊಂಡು ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಏನು ಅವಕಾಶಗಳಿದೆ ಅದನ್ನು ನಾವು ಕೇಳಬೇಕಾಗ್ತದೆ. ಹಾಗೆ ಕೇಳಿದಾಗ ಕೆಲವೊಮ್ಮೆ ಒಂದು ಕೊಡುಕೊಳ್ಳುವಿಕೆ ಅನ್ನತಕ್ಕಂಥದ್ದು ಬರ್ತದೆ. ಇದು ಕೊಡುವುದೇ ಇಲ್ಲ, ಕೊಡೆನ ಬಿಡೆ ಅನ್ನತಕ್ಕಂಥ ಮಾತು ಬರ್ಲಿಕ್ಕೆ ಕಾರಣ ಈ ಮನಸ್ಥಿತಿಗಳು. ಈ ಮನಸ್ಥಿತಿಯ ಮೂಲಕ ಇಲ್ಲಿ 4 ಮಂದಿ ವಿದ್ಯಾರ್ಥಿಗಳು ಅವತ್ತು ಕೇಳಿದ್ರು. ನಾನು ಅವರಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ, ನೋಡಿ ನಾನು ಮುಂದುವರಿದು ಹೇಳ್ತಾ ಇದ್ದೇನೆ, ನೀವು ಇಷ್ಟರವರೆಗೆ ಈ ಕಾಲೇಜಲ್ಲಿ ಹಿಜಾಬ್ ಹಾಕಿಕೊಂಡು ಬರ್ಲಿಲ್ಲ ಅಂತಲ್ಲಿ ಇಟ್ಕೊಳ್ಳುವ, ನೀವು ಇವತ್ತೇ ಹಿಜಾಬ್ ಹಾಕಿಕೊಂಡು ಬರ್ತೀರಿ ಅಂತಲ್ಲಿ ಇಟ್ಟುಕೊಳ್ಳುವ, ಆಗಲೂ ನಿಮ್ಮ ಈ ನಡೆಯನ್ನು ನಾನು ಸ್ವಾಗತಿಸ್ತೇನೆ. ಯಾಕಂತ ಹೇಳಿದ್ರೆ ನಿನ್ನೆವರೆಗೆ ನಿಮ್ಗೆ ಧರ್ಮದ ಜ್ಞಾನ ಇರಲಿಲ್ಲ, ಇವತ್ತು ನಿಮಗೆ ಧರ್ಮದ ಜ್ಞಾನ ಬಂದಿದೆ ಅಂತ ಹೇಳಿ ನಿಮ್ಮನ್ನು ಅಭಿನಂದಿಸ್ತೇನೆ. ಆದ್ರೆ ನೀವು ಮಾಡಬೇಕಾದ ಕೆಲಸ, ನಮಗೆ ಇವತ್ತು ಜ್ಞಾನೋದಯ ಆಗಿದೆ, ನಾವು ಹಿಜಾಬ್ ಹಾಕಿಕೊಂಡು ಬರ್ತೇವೆ ಅಂತ ನೀವು ಅನುಮತಿಯನ್ನ ನೀವು ಕೇಳುವುದು ತಪ್ಪಲ್ಲ. ಅದು ನಿಮಗೆ ಕೊಟ್ಟಂತ ಅವಕಾಶಗಳು ಪ್ರಜಾಪ್ರಭುತ್ವ. ಆದ್ರೆ ನೀವು ಕೇಳುವ ನಂತರ ಈ ಶಾಲೆಯ ಆಡಳಿತ ಮಂಡಳಿ ಒಪ್ಪುವುದಿಲ್ಲ ಅಂತ ಹೇಳಿದಾಗ ನಿಮ್ಮ ಆಡಳಿತ ಮಂಡಳಿಯನ್ನು ಗೌರವಿಸ್ತೇವೆ ಅಂತ ಹೇಳತಕ್ಕಂಥದ್ದು ಕೂಡ ಇಸ್ಲಾಮಿನ ಒಂದು ಭಾಗ. ನಾಳೆ ಅಲ್ಲಾಹನ ಮುಂದೆ ಪ್ರಶ್ನೆ ಕೇಳುವಾಗ ಅಲ್ಲಿ ನೀವು ಹೇಳಿ ಅಲ್ಲಾಹನ ಮುಂದೆ ನಾವು ಹಿಜಾಬ್ ಅನ್ನು ಕೇಳಿದ್ದೇವೆ, ಆಡಳಿತ ಮಂಡಳಿ ಕೊಡ್ಲಿಲ್ಲ. ಆಡಳಿತ ಮಂಡಳಿ ಯಾವುದೇ ಒಂದು ಮುಸ್ಲಿಂ ಧರ್ಮಕ್ಕೆ ಸೇರಿದಂತ ಸಂಸ್ಥೆ ಆಗಿರ್ಲಿಲ್ಲ. ಆಡಳಿತ ಮಂಡಳಿ ಯಾವುದೇ ಒಂದು ಶರೀಯತ್ ಆಧಾರಿತವಾದ ರಾಷ್ಟ್ರ ಗೌರವಿಸಿಕೊಡುವಂತ ಒಂದು ಸಂಸ್ಥೆ ಆಗಿರಲಿಲ್ಲ. ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಗಿರುವಂತ ಸಂಸ್ಥೆ, ಭಾರತ ದೇಶದ ಕಾನೂನುಬದ್ಧವಾದ ಸಂಸ್ಥೆ. ಅದರಲ್ಲಿರುವಂತವರು ಒಪ್ಪಲಿಲ್ಲ. ಆ ಕಾರಣಕ್ಕೆ ನಾವು ಹಾಕಲಿಲ್ಲ ಅಂತ ಹೇಳಿದ್ರೆ ನೀವು ಅಲ್ಲಾಹನ ಮುಂದೆ ಒಳ್ಳೆಯವರಾಗ್ತೀರಿ, ನಿಮಗೆ ಯಾವ ಶಿಕ್ಷೆಯೂ ಇಲ್ಲ ಅಂತ ಹೇಳಿದೆವು. ಕೇಳುವಂತದ್ದು ನಮ್ಮ ಕರ್ತವ್ಯ. ಕೇಳಿದ ನಂತರ ಕೊಟ್ರೆ ಅದನ್ನು ನಾನು ಹೇಳಿದೆ, ನೀವು ಈ ರೀತಿ ಕೇಳುವುದರಿಂದ ಇವತ್ತಿನವರೆಗೂ ಘರ್ಷಣೆ ಇಲ್ಲ. 100 ಕಾಲೇಜುಗಳಲ್ಲಿ ಹಾಕಿಕೊಂಡು ಬರುವಾಗ ಯಾವ VBF ಅವರು ಕೇಸರಿ ಶಾಲು ಹಾಕಿಕೊಂಡು ಬರಲಿಲ್ಲ. ಯಾವ ಹಿಂದೂಗಳು ಕೂಡ ನೀವು ಯಾಕೆ ಹಿಜಾಬ್ ಹಾಕಿಕೊಂಡು ಬರ್ತೀರಿ ಅಂತ ಕೇಳಲಿಲ್ಲ. ಎಷ್ಟೋ ಅಲ್ಲಿಯ ಶಿಕ್ಷಕರು ಕೂಡ ಹಾಕಿಕೊಂಡು ಬರುವಾಗ ಅವರಿಗೆ ಗೌರವ ಕೊಟ್ಟಿದ್ದೇವೆ, ಹಿಂದೂ ಸಮಾಜ ಗೌರವ ಕೊಟ್ಟಿದೆ. ನೀವು 4 ಮಂದಿ ಕೊಟ್ಟಾಗ ನೀವು ಕೆಣಕ್ತೀರಿ. ನಿಮಗೆ ನ್ಯಾಯಾಂಗ ಆಡಳಿತ ಮಂಡಳಿ ನಿಮಗೆ ಬೇಡ, ನಿಮಗೆ ಸರ್ಕಾರ ಕೊಟ್ಟಂತ ರೂಲ್ಸ್ ಬೇಡ, ನಿಮಗೆ ಹೈಕೋರ್ಟ್ ಕೊಟ್ಟಂತ ಮಧ್ಯಂತರ ತೀರ್ಪು ಬೇಡ. ಮೊನ್ನೆ ಮಧ್ಯಂತರ ತೀರ್ಪು ಬಂದಾಗ ತುಂಬಾ ವಿದ್ಯಾರ್ಥಿಗಳು ಹೇಳಿದ್ರಲ್ಲ, ನಮಗೆ ಮಧ್ಯಂತರ ತೀರ್ಪು ಮೇಲೆ ವಿಶ್ವಾಸ ಇಲ್ಲ, ನ್ಯಾಯಾಲಯದ ತೀರ್ಪು ಬರಲಿ, ಆ ತೀರ್ಪುವರೆಗೆ ನಾವು ಹೋಗುದಿಲ್ಲ ಅಂತ ಹೇಳಿ. ಈಗ ನ್ಯಾಯಾಲಯ ತೀರ್ಪು ಕೊಟ್ಟಿದೆ, ಕೊಟ್ಟ ನಂತರ ನಾವು ಶಾಲೆಗೆ ಹೋಗುದಿಲ್ಲ, ನಾವು ಎಕ್ಸಾಮ್ ಬರೆಯುವುದಿಲ್ಲ, ನಮಗೆ ಶಿಕ್ಷಣ ಮುಖ್ಯ ಅಲ್ಲ, ನಮಗೆ ನ್ಯಾಯಾಂಗದ ವ್ಯವಸ್ಥೆ ಮುಖ್ಯ ಅಲ್ಲ ಅಂತ ನೀವು ಹೇಳಿದಾಗ ಇವರನ್ನು ಯಾವ ದಾರಿ ತಪ್ಪಿಸ್ತಾ ಇದ್ದಾರೆ ಯುವ ಜನಾಂಗ, ಯಾವ ದಾರಿ ತಪ್ಪಿಸ್ತಾ ಇದ್ದಾರೆ ಈ ಸಂಘಟನೆ? ಇವರಲ್ಲಿ ನಾಳೆ ಅಲ್ಲಾಹನಿಗೆ ಉತ್ತರ ಕೊಡೋದು ಬೇಡವಾ? ಇಡೀ ಸಮಾಜಕ್ಕೆ ಇವತ್ತು ಈ ರೀತಿ ಮಾಡದೇ ಇದ್ದ ಇವರ ಹಠಮಾರಿ ಧೋರಣದಿಂದಾಗಿ ನಾಳೆ ಮುಸ್ಲಿಂ ಸಮಾಜ ಶಿಕ್ಷಣದಿಂದ ವಂಚಿತರಾಗಿದ್ರೆ ಇದರ ನೇರ ಹೊಣೆ ಈ ರೀತಿಯ ಆ ಮತೀಯ ಶಕ್ತಿಯ ಮೂಲಕ ಆ ಒಂದು ಹಿಜಾಬ್ಗೆ ಈ ರೀತಿ ಕೊಟ್ಟು ಮಿಸ್ಗೈಡ್ ಮಾಡಿದಂತ ವ್ಯಕ್ತಿಗಳಿಗೆ ಅವರು ನೇರ ಹೊಣೆ ಆಗ್ತಾರೆ ಅಂತ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಓಕೆ, ಎಸ್ ಗೌಸಿ ಅವ್ರ ಜೊತೆ ನಾನು ಹೋಗ್ತಾ ಇದ್ದೇನೆ. ಗೌಸಿ ಅವರೇ, ಸಂವಿಧಾನದ ಮೇಲೆ ನಂಬಿಕೆ ಇದೆ? ಹೌದು, ನನಗೆ ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೇಲೆ ನಂಬಿಕೆ ಇದೆ, ಕಾನೂನಿನ ಮೇಲೆ ನಂಬಿಕೆ ಇದೆ, ಈ ತೀರ್ಪಿನ ಮೇಲೆ ನಂಬಿಕೆ ಇಲ್ಲ, ಮಧ್ಯಂತರ ಆದೇಶದ ಮೇಲೆ ನಂಬಿಕೆ ಇಲ್ಲ, ಸರ್ಕಾರದ ಮೇಲೆ ನಂಬಿಕೆ ಇಲ್ಲ. ಇದೆಲ್ಲವೂ ಕೂಡ ಸರ್ಕಾರ, ಕಾನೂನು, ಮಧ್ಯಂತರ ಆದೇಶ, ತೀರ್ಪು ಎಲ್ಲವೂ ಕೂಡ ಸಂವಿಧಾನದಲ್ಲಿರುವಂಥದ್ದು, ಎಲ್ಲವೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಂದು ಭಾಗ. ಆದ್ರೂ ಕೂಡ ಯಾವುದು ಕೂಡ ನಂಬಿಕೆ ಇಲ್ಲ ಅಂತ ಬಂದಾಗ ಈ ಪ್ರಶ್ನೆಯನ್ನ ನಾನು ಕೂಡ ಎತ್ತಬೇಕಾಗುತ್ತೆ. ಏನ್ ಹೇಳ್ತಾರೆ?
ನೋಡಿ, ಸಂವಿಧಾನದ ಪ್ರಕಾರ ನಾವು ಬರ್ಬೇಕಾದ್ರೆ ಸಂವಿಧಾನದ ನಂಬಿಕೆ ಇಟ್ಟೇ ತಾವುಗಳು ಕೋರ್ಟಿಗೆ ಹೋಗಿರುವಂತದ್ದು, ತಾವುಗಳು ಕೋರ್ಟಿಗೆ ಹೋಗಿರುವಂತದ್ದು. ಮಧ್ಯಂತರ ಆದೇಶಕ್ಕೆ ಬೆಲೆ ಇರಲಿಲ್ಲ. ಯಾಕಂತ ಹೇಳಿದ್ರೆ ನಮ್ಗೆ ತೀರ್ಪು ಬರಬೇಕು ಅನ್ನುವಂಥದ್ದು. ತೀರ್ಪು ಬರಲಿ, ತದನಂತರ ಪರೀಕ್ಷೆಗಳನ್ನು ನಡೆಸಿ ಅನ್ನುವಂಥದ್ದು ನಾವು ನೋಡಿದ್ದೇವೆ. ತೀರ್ಪು ಬರಲಿ, ತದನಂತರ ಪರೀಕ್ಷೆಗಳನ್ನು ನಡೆಸಿ ಅನ್ನುವಂಥ ತಮ್ಮಗಳ ಮನವಿ ಇತ್ತು. ತೀರ್ಪು ಬಂದಿದೆ, ಆದ್ರೂ ಕೂಡ ಇದರಲ್ಲೂ ಕೂಡ ತೃಪ್ತಿ ಇಲ್ಲ. ಮಧ್ಯಂತರ ಆದೇಶಕ್ಕೂ ಕಿಂಚಿತ್ತು ಕುಮ್ಮಕ್ಕೂ ಬೆಲೆ ಇಲ್ಲ. ಇದೆಲ್ಲವೂ ಕೂಡ ನೋಡಿದಾಗ ಯಾವುದಕ್ಕೆ ನಂಬಿಕೆ ಇದೆ, ಯಾವುದರ ಮೇಲೆ ನಂಬಿಕೆ ಇದೆ, ಯಾವುದರ ಮೇಲೆ ಟ್ರಸ್ಟ್ಗಳು ಉಳಿದಿದೆ ಇನ್ನು ಕೂಡ ಅನ್ನುವಂಥ ಪ್ರಶ್ನೆ ಬರುತ್ತೆ. ಏನ್ ಹೇಳ್ತೀವಿ? ನೋಡಿ, ನಾವು ಹೈಕೋರ್ಟ್ ನ ತೀರ್ಪನ್ನು ಸ್ವಾಗತಾರ್ಹ ಮಾಡ್ತಿದ್ವಿ ಯಾವಾಗ ಹೇಳಿದ್ರೆ ಸಂವಿಧಾನ ಬದ್ಧವಾಗಿ ಸಂವಿಧಾನದ ಬುನಾದಿಯ ಒಂದು ಆಶಯದಲ್ಲಿ ತೀರ್ಪು ಬಂದಿದೆ. ಪ್ರಶ್ನೆ ಅದೇ ನಾನು ಹೇಳ್ತಿರೋದು. ಒಂದೇ ವಿಚಾರ ಏನಂತ ಹೇಳಿದ್ರೆ ಇಸ್ಲಾಮಿನಲ್ಲಿ ಹಿಜಾಬ್ ಎನ್ನುವಂಥದ್ದು ಎಸೆನ್ಷಿಯಲ್ ಪಾರ್ಟ್ ಆಫ್ ಆಗಿದೆ. ಸೊ ಅದರ ಪ್ರಕಾರ ನಮ್ಗೆ ಹಿಜಾಬ್ ನೀಡಬೇಕಾಗಿತ್ತು, ಅದು ನೀಡಲಿಲ್ಲ. ಎರಡನೇ ವಿಚಾರದಲ್ಲಿ ಒಬ್ಬ ವೈಯಕ್ತಿಕ ಸ್ವಾತಂತ್ರ್ಯ, ಒಬ್ಬ ಹೆಣ್ಣಿಗೆ ತನ್ನ ಘನತೆಯ ಸಂಕೇತವಾಗಿ ರೈಟ್ ಟು ಲೈಫ್, ಮತ್ತೆ ಎರಡನೇದಾಗಿ ಆಕೆಗೆ ವೈಯಕ್ತಿಕ ಸ್ವಾತಂತ್ರ್ಯ ಇದೆ, ಆಕೆ ಏನ್ ಬೇಕಾದ ಧರಿಸಬೇಕು, ಸಂಪೂರ್ಣವಾಗಿ ಕವರ್ ಮಾಡ್ಬೇಕಂತ ಹೇಳಿ ಆ ವಿಚಾರದ ಕುರಿತಾಗಿ ಎರಡು ಹಾಕಿರ್ಬೇಕಾದ್ರೆ ನಮ್ಮ ಒಂದು ಸಂವಿಧಾನ ನೀಡಿದೆ ನಮ್ಗೆ ಆ ಮೂಲಭೂತ ಹಕ್ಕನ್ನು ಗ್ಯಾರಂಟಿ ಮಾಡಿರ್ಬೇಕಾದ್ರೆ ಯಾಕೆ ಈ ರೀತಿ ಡಿನೈ ಮಾಡ್ತಿದ್ದಾರೆ ಅಂತ ಹೇಳಿದ್ ನಂಗೆ ಗೊತ್ತಾಗ್ತಿಲ್ಲ. ಮತ್ತೆ ಎರಡನೇ ವಿಚಾರ, ಆಗ ಸುರಯ್ಯ ಅಂಜುಮ್ ಅವರು ಹೇಳ್ತಾರೆ ಏನಂತ ಹೇಳಿದ್ರೆ, ನೀವು ಶಾಲೆಗೆ ಹೋಗ್ಬೇಡಿ ಅಂತ ಹೇಳ್ತೀರಾ ಮಕ್ಕಳನ್ನು ಅಂತ. ನಾವು ಎಲ್ಲಿ ಕೂಡ ಮಕ್ಕಳನ್ನು ಶಾಲೆಗೆ ಹೋಗ್ಬೇಡಿ ಅಂತ ಹೇಳ್ತಿಲ್ಲ. ಎಲ್ಲಿಯವರೆಗೆ ನಾವು ಹೇಳ್ತಿದ್ದೇವೆ ಅಂತ ಹೇಳಿದ್ರೆ, ಹೋಗಿ ನಿಮ್ಮ ಎಜುಕೇಶನ್ ಇಸ್ ಇಂಪಾರ್ಟೆಂಟ್, ಅವರಿಗೆ ಹಿಜಾಬು ಬೇಕು, ಇವತ್ತು ಉಡುಪಿಯಲ್ಲಿ ಹೇಳಿದ್ದಾರೆ ಆ ವಿದ್ಯಾರ್ಥಿನಿಯರು ಹೇಳಿದ್ದಾರೆ, ನಮ್ಗಳಿಗೆ ಕಾಲೇಜಿಗಿಂತ ಹಿಜಾಬ್ ಮುಖ್ಯ ಅನ್ನುವಂತಹ ವಿಚಾರವನ್ನ ಅವರುಗಳು ಹೇಳಿದ್ದಾರೆ. ಹಿಜಾಬ್ ಹೋಗಲ್ಲ, ಕುರಾನ್ ಹೇಳಿದಂತೆ ನಾವುಗಳು ನಡೀತೇವೆ ಅನ್ನುವಂತ ವಿಚಾರವನ್ನ ಉಡುಪಿಯ ವಿದ್ಯಾರ್ಥಿನಿಯರು ಹೇಳಿದ್ದಾರೆ. ಆ ದೃಶ್ಯಗಳನ್ನ ನಾವು ಮುಂದಕ್ಕೆ ಪ್ಲೇ ಮಾಡ್ತೇವೆ. ಇನ್ನೊಂದು ಭಾಗದಲ್ಲಿ ವಿದ್ಯಾರ್ಥಿನಿಯರು ಪರೀಕ್ಷೆಗಳನ್ನ ಧಿಕ್ಕಾರ ಹಾಕಿ ಬಂದಿದ್ದಾರೆ. ಪರೀಕ್ಷೆಗಳನ್ನ ನಾವು ಬರೆಯಲ್ಲ ಅನ್ನೋದಕ್ಕೆ ನಮ್ಗಳಿಗೆ ಹಿಜಾಬ್ ಬೇಕು ಅನ್ನುವಂತ ವಿಚಾರ ಇದೆಲ್ಲವೂ ಕೂಡ ನೋಡಿ. ಒಂದು ಕಡೆಯಲ್ಲಿ ಎಜುಕೇಶನ್ ಇಂಪಾರ್ಟೆಂಟ್ ಅಂತ ಹೇಳುವವರಿಗೆ ನಾನು ಹೇಳ್ಬೇಕಾದದ್ದು, ಅವ್ರು ಹೇಳ್ತಾರೆ ನಿಮ್ಮ ಹಿಜಾಬ್ ಬದಿಗಿಟ್ಟು ನಿಮ್ಗೆ ಎಜುಕೇಶನ್ ಪಡಿಲಿಕ್ಕೆ ಆಗುದಿಲ್ವಾ? ಅದೇ ನಾನು ಕೂಡ ಕೇಳಿದ್ದು, ಯಾಕೆ ನೀವು ಹಿಜಾಬ್ ಅನ್ನು ಬದಿಗಿಟ್ಟು ಯಾಕೆ ನೀವು ಎಜುಕೇಶನ್ ಕೊಡ್ತಿಲ್ಲ ಅವರಿಗೆ? ಈಗ ಸಮಾನತೆ ಹೇಳುವವರು, ಬೇಟಿ ಪಡಾವೋ ಬೇಟಿ ಬಚಾವ್ ಅಂತ ಹೇಳುವವರು, ಇಂಟರ್ಮೀಡಿಯೇಟ್ ಆರ್ಡರ್ ಬಂತು, ಮಧ್ಯಂತರ ಆದೇಶ, ಅದನ್ನು ಹೆಚ್ಚು ಕಾಲೇಜವರು ದುರುಪಯೋಗ ಪಡಿಸಿದ್ದಾರೆ. ಸ್ಪಷ್ಟವಾಗಿ ಹೇಳ್ಬೇಕು, ನಾನು ನೀವು ಮಾತಾಡುವಾಗ ಮಧ್ಯದಲ್ಲಿ ಮಾತನಾಡಲಿಲ್ಲ, ನಾನ್ ಮಾತಾಡುವಾಗ ಕೂಡ ಮಧ್ಯದಲ್ಲಿ ಮಾತನಾಡುವಾಗ ಇಲ್ಲ, ಮಧ್ಯದಲ್ಲಿ ನಾನು ಮಾತನಾಡಿಲ್ಲ, ನನ್ಗೆ ಈಗ ಮಾತನಾಡಿಗೆ ಅವಕಾಶ ಕೊಡ್ಬೇಕಂತ ನಾನು ಕೇಳಿಕೊಳ್ತಾ ಇದ್ದೆ. ಮಧ್ಯಂತರ ಆದೇಶ ಬಂದಾಗ ಅದೆಷ್ಟೋ ಹುಡುಗಿಯರನ್ನು ಕಾಲೇಜಿಂದ ಹೊರಗೆ ಹಾಕಲಾಗಿತ್ತು, 100ಕ್ಕಿಂತ ಹೆಚ್ಚು ಕಾಲೇಜಿಂದ ಹೊರಗೆ ಹಾಕಲಾಗಿತ್ತು, 1000ಕ್ಕಿಂತ ಹೆಚ್ಚು ಹುಡುಗಿಯರು ಗೇಟಿನ ಹೊರಗೆ ಕೂತ್ಕೊಂಡು ಅಳ್ತಿರ್ಬೇಕಾದ್ರೆ, ನಮ್ಗೆ ಎಜುಕೇಶನ್ ಕೊಡಿ ಅಂತ ಕೇಳ್ತಿರ್ಬೇಕಾದ್ರೆ, ನಮ್ಗೆ ಮೆಟೀರಿಯಲ್ ಕೊಡಿ ಅಂತ ಕೇಳ್ತಿರ್ಬೇಕಾದ್ರೆ ಒಬ್ರು ಶಾಸಕರು ಕೂಡ ಅಲ್ಲಿಗೆ ಬರ್ಲಿಲ್ಲ. ಅಲ್ಲಿ ಬರ್ಬೇಕ ಪ್ರಗತಿಪರ ಜನರು ಕೂಡ ಅವರ ಹತ್ತಿರ ಬರ್ಲಿಲ್ಲ. ಸೆಕೆಂಡ್ ಜಾತ್ಯತೀತ ಅಂತ ಹೇಳ್ತಾರಲ್ಲ ಮುಖಕ್ಕೆ ಮಾತ್ರ, ಅವರು ಯಾಕೆ ಆ ವಿದ್ಯಾರ್ಥಿನಿಯರಿಗೆ ಬರ್ಲಿಲ್ಲ? ಅವರೆಂತ ಮುಸ್ಲಿಮರ್ ಅಂತ ಹೇಳೋದಕ್ಕೆ ಇವರು ಪಕ್ಷಪಾತ ಮಾಡ್ತಿದ್ದಾರೆ? ಜಾತ್ಯತೀತ ದೇಶದಲ್ಲಿ ಹೀಗೆಲ್ಲ ಮಾಡ್ತಿರೋದು ಯಾರಿಗೂ ಕಾಣ್ತಿಲ್ವಾ? ಅವರಿಗೆ ಶಿಕ್ಷಣ ಇಂಪಾರ್ಟೆಂಟ್ ಆದ್ರೆ ಕೊಡ್ಬೇಕಾಗಿತ್ತಲ್ಲ ಪರ್ಮಿಷನ್. ಈಗ ಹೇಳಿದ್ರೆ ಏನಂತ ಹೇಳಿದ್ರೆ, ಈ ಮೊದಲು ಯೂನಿಫಾರ್ಮ್ ಅಲ್ಲಿ ಪ್ರಿಸ್ಕ್ರೈಬ್ ಆಗಿತ್ತು, ಹಿಜಾಬ್ ಹಾಕ್ಲಿಕ್ಕೆ ಪರ್ಮಿಷನ್ ಇತ್ತು, ಅಲ್ಲಿ ಅವರು ಹಿಜಾಬ್ ಹಾಕೊಂಡು ಹೋಗ್ಬೋದಿತ್ತು. ಆದ್ರೆ ಹಿಜಾಬ್ ಪರ್ಮಿಷನ್ ಇದ್ದ ಕಾಲೇಜಲ್ಲಿ ಕೂಡ ಡಿನೈ ಮಾಡಿದ್ರಲ್ಲ, ಅದು ಅದರಲ್ಲಿ ಯಾರ ಒಂದು ಇದಿದೆ ಹೇಳ್ಬೋದು. ಮತ್ತೊಂದು ಹೇಳಿದ್ರೆ ಏನಂತ ಹೇಳಿದ್ರೆ, ರಹಿಮುಚಲೆ ಅವರು ಹೇಳಿದ್ರು ಏನಂತ ಹೇಳಿದ್ರೆ, ಅಲ್ಲಿ ಕುತ್ಕೊಂಡು ಮೀಟಿಂಗ್ ಮಾಡಿದ್ರು, ಸುಮಾರು ಸಲ ಮೀಟಿಂಗ್ ಮಾಡಿದ್ರು, ಆ ಹುಡುಗಿಯರು ಕೇಳಲಿಲ್ಲ ಅಂತ ಹೇಳಿ. ಮತ್ತೊಂದು ಕಡೆಯಲ್ಲಿ ಅವರೇ ಹೇಳ್ತಾರೆ, ಅಲ್ಲಿ ಮುಸ್ಲಿಮರು ಯಾರು ಕೂಡ ಇರ್ಲಿಲ್ಲ, ಅಲ್ಲಿ ಇದ್ದಂತಹದ್ದು ಹಿಂದೂ ಮುಖಂಡರು ಮತ್ತು ಬಿಜೆಪಿ ಶಾಸಕರು ಅದರ ಆಡಳಿತ ಮಂಡಲದಲ್ಲಿ. ಸೊ ಯಾವ ರೀತಿಯಲ್ಲಿ ನಮ್ಗೆ ಅಲ್ಲಿ ತೀರ್ಪು ಒಳ್ಳೇದಾಗಿ ಸಿಗ್ಬಹುದಂತ ಅವರೇ ಒಪ್ಪಿಕೊಳ್ತಾರೆ. ನಾನ್ ಕೇಳಿರ್ಬೇಕಾದದ್ದು, ಅದು ಶಾಲೆ ಸರ್ಕಾರಿ ಶಾಲೆ, ಜಾತ್ಯತೀತ ಶಾಲೆ ತಾನೆ. ಸೊ ಎಲ್ಲರದ್ದು ಒಂದು ಅಭಿಪ್ರಾಯ ಅಲ್ಲಿ ಇಟ್ಟಿರ್ಬೇಕಾದ್ರೆ ಎಲ್ಲರ ಅಭಿಪ್ರಾಯವನ್ನು ಅವರು ಅನಲೈಸ್ ಮಾಡ್ಬೇಕಾಗಿತ್ತು, ಅವ್ರಿಗೆ ಕೊಡ್ಬೇಕಾಗಿತ್ತು. ಅವರಿಗೆ ಹಿಜಾಬ್ ಬೇಕಂತ ಕೇಳ್ಬೇಕಾದ್ರೆ ಅವರ ಮಾತನ್ನು ಅಲ್ಲಿ ಆಲಿಸ್ಬೇಕಾಗಿತ್ತು. ಇವರು ಹೇಳುವ ಪ್ರಕಾರ ಅಲ್ಲಿ ಅವರ ಮಾತನ್ನು ಆಲಿಸ್ಲೇ ಇಲ್ಲ ಅಂತ ಹೇಳಿ ಚೆನ್ನಾಗಿ ಗೊತ್ತಾಗ್ತದೆ. ಮತ್ತೆ ಎರಡನೇ ವಿಷಯ ಏನಂತ ಹೇಳಿದ್ರೆ, ಇಲ್ಲಿ ಹೇಳ್ತಾರೆ ಏನಂತ ಹೇಳಿದ್ರೆ, ಅವರು ಹೇಳಿದ್ರು ಕೇಸರಿ ಶಾಲ್ ಕೂಡ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಲ್ಲ, ಹಾಕೊಂಡು ಬರ್ಬೋದಿತ್ತಲ್ಲ ಅಂತ. ಅವರು ಕೂಡ ನಾನು ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಾನು ಎರಡು ವಿಷಯ ಮೆನ್ಷನ್ ಮಾಡಿದೆ, ಒಂದು ಎಸೆನ್ಷಿಯಲ್ ಪಾರ್ಟ್ ಆಫ್ ರಿಲಿಜಿಯನ್, ಮತ್ತೊಂದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಅಂತ. ನಾನು ಹೇಳ್ತಿರೋದು ಕೇಸರಿ ಶಾಲ್ ಈಗ ಹಿಂದೂಗಳಿಗೆ ಅದು ಕಡ್ಡಾಯ ಆಗಿರ್ತಿದ್ರೆ ಅವರೊಟ್ಟಿಗೆ ನಾನು ನಿಲ್ತಿದ್ದೆ, ಕಡ್ಡಾಯ ಆಗಿರ್ತಿದ್ರೆ ಹಾಕೊಂಡು ಬನ್ನಿ, ನಿಮ್ಗೆ ಕಡ್ಡಾಯ. ಇಲ್ಲಿ ಅವರಿಗೆ ಕಡ್ಡಾಯ ಅಂತ ಇಲ್ಲಿ ಕೂಡ ಮೆನ್ಷನ್ ಇಲ್ಲ, ಇಲ್ಲಿ ಕುರಾನ್ ಅಲ್ಲಿ ಮೆನ್ಷನ್ ಇದೆ. ಇಸ್ಲಾಮಿನಲ್ಲಿ ಹಿಜಾಬ್ ಎನ್ನುವಂಥದ್ದು ಹುಡುಗಿಗೆ ಹೆಣ್ಣಿಗೆ ಒಂದು ಕಡ್ಡಾಯವಾಗಿರುವಂತದ್ದು. ಅದಕ್ಕಾಗಿ ನಮ್ಮ ಹೋರಾಟ ಮಾಡ್ತಿರುವಂತದ್ದು. ನಮ್ಗೆ ಎಜುಕೇಶನ್ ಕೂಡ ಬೇಕು, ಹಿಜಾಬ್ ಕೂಡ ಬೇಕು, ನಮ್ಮ ನಿಲುವು ಸರಿಯಾಗಿಯೇ ಇದೆ. ಆದ್ರೆ ಇದನ್ನು ಅರ್ಥ ಮಾಡಿಕೊಳ್ಳದೆ ಏನೆಲ್ಲ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಹಿಜಾಬ್ ಅಂತ ಹೇಳಿದ್ರೆ ಬುರ್ಕಾ ಅಲ್ಲ ನಾವು ಹೇಳ್ತಿರುವಂತಹದ್ದು, ಶಿರವಸ್ತ್ರ. ನಾವು ನೋಡ್ಬೋದು ಎಷ್ಟೋ ಜನ ಮುಸ್ಲಿಮರ್ ಅಂತ ನೀವು ತಿಳ್ಕೊಳ್ಬೇಡಿ, ಈವನ್ ಮದರ್ ತೆರೇಸಾ ಅವರು ಕ್ರಿಶ್ಚಿಯನ್ ಆಗಿದ್ರು, ಇಡೀ ಭಾರತ ದೇಶದಲ್ಲಿ ಎಷ್ಟು ಸೇವೆ ಮಾಡಿದ್ದಾರೆ ಶಿರವಸ್ತ್ರ ಧರಿಸಿಕೊಂಡು. ಪ್ರತಿಭಾ ಪಾಟೀಲ್ ನಮ್ಮ ರಾಷ್ಟ್ರಪತಿ ಆಗಿದ್ದವರು, ಅವರು ಸಾಧನೆ ಮಾಡಿದ್ದಾರೆ. ಇವನ್ ಅಷ್ಟೆಲ್ಲ ದೂರ ಹೋಗ್ಬೇಕಾಗಿಲ್ಲ. ನಾನು ಇಲ್ಲಿ ಹೇಳ್ತೇನೆ, ನಾನು ಹಿಜಾಬ್ ಧರಿಸಿಕೊಂಡು ಈಗ ನಮ್ಮ ಕುಡ್ಲ ಚಾನೆಲ್ ಅಲ್ಲಿ ಬಂದು ಈ ಪ್ಯಾನೆಲ್ ಅಲ್ಲಿ ನಾನು ಡಿಬೇಟ್ ಮಾಡ್ತಿದ್ದೇನೆ ಅಂತ ಹೇಳಿದ್ರೆ ಅದೊಂದು ದೊಡ್ಡ ಅಚೀವ್ಮೆಂಟ್. ಹಿಜಾಬ್ ಧರಿಸಿಕೊಂಡು ನಾನು ಮಾಡ್ತಿರುವಂತದ್ದು ಇದು ಶೋಷಣೆ ಅಲ್ಲ. ಶೋಷಣೆ ಅಂತ ತಿಳ್ಕೊಂಡು
ಮಾಡ್ಕೊಳ್ಳೋರು ನಿಮ್ಮ ಈಗ ಹೇಳ್ತಿದಾರಲ್ಲ ಆ ಜನರಾಗಿರ್ತದೆ. ಮತ್ತೆ ವಿಷಯಕ್ಕೆ ಹೇಳ್ತಾರಲ್ಲ ಇದರ ಹಿಂದೆ ಸಂಘಟನೆ ಇದೆ, ವಿಷ ಬೀಜ ಬಿತ್ತ ಇರುವುದು ಅಂತ ಹೇಳಿ ನಂಗೆ ಹೇಳಿರುವಂತದ್ದು. ಆಗ ವಿಡಿಯೋ ವೈರಲ್ ಆದಾಗ RSS ಮುಖಂಡರು ಬಂದು ಕೇಸರಿ ಶಾಲೆ ಡಿಸ್ಟ್ರಿಬ್ಯೂಟ್ ಮಾಡಿ ಅವರು ಹೇಳುವಂತದ್ದು, ಹೋಗಿ ಗದ್ದಲ ಮಾಡಿ ಗಲಾಟೆ ಮಾಡಿ ಅಂತ ಹೇಳ್ತಿರುವಂತದ್ದು ಬಹಿರಂಗವಾಗಿ ವೈರಲ್ ಆಗ್ತಿದೆ ವಿಡಿಯೋ. ಅದನ್ನೆಲ್ಲ ಇಟ್ಕೊಂಡು ಇವರು ಹೇಳ್ತಿದ್ದಾರೆ ವಿಷ ಬೀಜ ಯಾರೋ ಬಿತ್ತಿದ್ದಾರೆ ಅಂತ. ಇಲ್ಲಿ ಸರಿಯಾಗಿ ಕಾಣ್ತಾ ಇದೆ ಯಾರು ವಿಷ ಬೀಜವನ್ನು ಬಿತ್ತಾ ಇರುವುದಂತ ಹೇಳಿ. ಇಲ್ಲದಿದ್ರೆ ಅಷ್ಟು ಕಾಲೇಜಿನ ಒಂದೇ ಸಮನೆ ಅಷ್ಟು ವಿದ್ಯಾರ್ಥಿಗಳು ಕೇಸರಿ ಶಾಲೆಯನ್ನು ಧರಿಸಿ ಬರುವ ಅಗತ್ಯವೇನಾದ್ರೂ ಇತ್ತು? ಆದ್ಮೇಲೆ ಮುಖ್ಯ ವಿಷಯ ಹೇಳ್ಬೇಕಾದದ್ದು ನಂಗೆ ಏನಂತ ಹೇಳಿದ್ರೆ, ಇದು ಜಾತ್ಯತೀತ ದೇಶ. ಇವರು ಸರ್ ಅವರು ಹೇಳಿದ್ರು ಶರಿಯತ್ತನ್ನು ನಾವು ಒಪ್ಕೊಳ್ಳಿಕ್ ಆಗುದಿಲ್ಲ, ನಮ್ಮ ಭಾರತ ದೇಶ ಜಾತ್ಯತೀತ ದೇಶ ಅಂತ. ನಾನು ಅದೇ ಹೇಳ್ತಿರೋದು, ನಮ್ಮ ದೇಶ ಜಾತ್ಯತೀತ ದೇಶ. ಇಲ್ಲಿ ಒಂದೇ ಸಂಸ್ಕೃತಿ ಅಲ್ಲ ಇರುವುದು, ಬಹು ಸಂಸ್ಕೃತಿ ಬಹು ಧರ್ಮಗಳಿರುವಂತದ್ದು. ಸಮಾನತೆ ಅನ್ನುವಂತಹ ಒಂದು ಜಾಗದಲ್ಲಿ ಶೈಕ್ಷಣಿಕ ಕ್ಷೇತ್ರದಲ್ಲಿ ಸಮಾನತೆ ಇರಬೇಕು. ಆ ಜಾಗದಲ್ಲಿ ಈ ರೀತಿಯ ವಿಚಾರಗಳು ಬಂದಾಗ ಎಲ್ಲೋ ಒಂದ್ ಕಡೆ ಡಿವೈಡ್ ಅಂಡ್ ರೂಲ್ ಆಗಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ. ಡಿವೈಡೆಡ್ ರೂಲ್ ಮಾಡ್ತಿದ್ದಾರೆ. ಯಾಕಂತ ಹೇಳಿದ್ರೆ ಖಾಲಿ ಒಂದು ಹಿಜಾಬ್ ಧರಿಸಿಕೊಂಡು ಬಂದಿದ್ದಾರೆ ಅಂತ ಹೇಳುವಾಗ ಅವರ ಮುಖಕ್ಕೆ ಬಾಗಿಲು ಮುಚ್ಚುವಂತ ಪ್ರಾಂಶುಪಾಲರು ಜಾತ್ಯತೀತರ. ಖಾಲಿ ಒಂದು ಹಿಜಾಬ್ ಧರಿಸಿದ್ರಿಂದ ಅವರಿಗೆ ಎಜುಕೇಶನ್ ಡಿನೈ ಮಾಡ್ತಿದ್ದಾರೆ. ಅವರಿಗೆ ನಮ್ಗೆ ಕೊಡಿ, ನಾವು ಒಳಗೆ ಬರ್ತೇವೆ ಓದ್ತೇವೆ ಅಂತ ಹೇಳಿದ್ರೆ ಓದ್ಲಿಕ್ಕೆ ಬಿಡ್ತಿಲ್ಲ. ಮತ್ತೆ ನಂಗೆ ಹೇಳಿಕ್ಕಿರೋದು ಒಂದೇ, ಇಲ್ಲಿ ಕೂತವರಲ್ಲಿ ಹೋರಾಟ ಮಾಡದಿದ್ರೆ ಪರವಾಗಿಲ್ಲ, ಆ ವಿದ್ಯಾರ್ಥಿಗಳು ಎಜುಕೇಶನ್ ಬೇಕು, ನಮ್ಗೆ ಹಿಜಾಬ್ ಜೊತೆಗೆ ಇದು ಎಜುಕೇಶನ್ ಕೊಡಿ, ನಮ್ಮ ಫೇತ್ ಅನ್ನು ಬಿಟ್ಕೊಳ್ಲಿಕ್ಕೆ ಆಗುದಿಲ್ಲ, ಎಜುಕೇಶನ್ ಕೂಡ ಬಿಟ್ಕೊಳ್ಲಿಕ್ಕೆ ಆಗುದು ಹೇಳುವಾಗ ನಂಗೆ ಹೇಳಿಕ್ಕಿರೋದು ಒಂದೇ, ನೀವು ಹೋರಾಟ ಮಾಡದಿದ್ದು ಪರವಾಗಿಲ್ಲ, ಆ ವಿದ್ಯಾರ್ಥಿನಿಗೋಸ್ಕರ ನೀವು ಮಾರಾಟ ಮಾತ್ರ ಆಗ್ಬೇಡಿ. ನೀವು ಹೋರಾಟ ಮಾಡದಿದ್ದು ಪರವಾಗಿಲ್ಲ, ಮಾರಾಟ ಮಾತ್ರ ಆಗ್ಬೇಡಿ. ಮಾತಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ದೊಡ್ಡ ನಾವು ಅಷ್ಟು ಅಂತ ವರ್ಡ್ಗಳನ್ನು ಯೂಸ್ ಮಾಡಲಿಲ್ಲ ಇಷ್ಟರವರೆಗೆ. ಮಾರಾಟ ಗಿರಾಟ ಅಂತ ಬೇಡ, ಅದು ಅವರಿಗೆ ಹೇಳಿ, ನನಗೆ ಆದ್ರೂ ಕೂಡ ಇವರು ಹೇಳ್ತಾರೆ ಇಂಟ್ರೀಮ್ ಆರ್ಡರ್ ಆದ ನಂತರ ಇವರನ್ನು ಬಿಡ್ಲಿಲ್ಲ, ಪ್ರಿನ್ಸಿಪಾಲರು ಬಿಡ್ಲಿಲ್ಲ. ಹೇಗೆ ಬಿಡುದು? ಸರ್ಕಾರ ಆರ್ಡರ್ ಮಾಡಿದೆ, ಸರ್ಕಾರಿ ಕಾಲೇಜು, ಇವರು ಹೇಳಿದಾಗ ನಡೀತದ? ವಿದ್ಯಾರ್ಥಿಗಳಲ್ಲಿ ಹೊರಗೆ ನಿಂತರು, ಹೊರಗೆ ಯಾಕೆ ನಿಲ್ಬೇಕು? ಹೊರಗೆ ಹೋಗಿ ಹಿಜಾಬ್ ತೆಗಿರಿ, ಸರ್ಕಾರದಿಂದ ಆರ್ಡರ್ ಆಗಿದೆ, ಕೋರ್ಟಿಂದ ಆರ್ಡರ್ ಆಗಿದೆ, ಇಂಟ್ರೀಮ್ ಹೋಗಿ ಒಳಗೆ ತೆಗೆದು ಹೋಗಿ. ಯಾರು ಬೇಡ ಅಂತ ಹೇಳಿದ್ದಾರೆ? ಇವರಿಗೆ ಮಾರ್ಗದ ಬದಿಯಲ್ಲಿ ನಿಂತ್ಕೊಂಡು ಏನು ಇವರಿಗೆ ಮೆಟೀರಿಯಲ್ ಸಪ್ಲೈ ಮಾಡ್ಬೇಕಾ? ಮಾರ್ಗದ ಬದಿಯಲ್ಲಿ ಒಂದು ಪಾಠ ಮಾಡ್ಬೇಕಾ? ಇಲ್ಲಲ್ಲ, ಶಾಲೆಗೆ ಬಂದು ಅಂತ ಹೇಳಿದ್ರೆ ಎಷ್ಟೋ ಶಾಲೆಗಳಲ್ಲಿ ನಿಮ್ಗೆ ಬೇರೆನೆ ಒಂದು ಇಲ್ಲಿ ಕುಂದಾಪುರದಲ್ಲಿ ಹಾಲಾರು ಶ್ರೀನಿವಾಸ ಶೆಟ್ಟರು ಬೇರೆನೆ ಒಂದು ಇದು ರೂಮ್ ಅರೇಂಜ್ಮೆಂಟ್ ಮಾಡಿಕೊಟ್ರು, ಅದನ್ನು ಒಪ್ಪಲಿಲ್ಲ. ಅಂದ್ರೆ ಇವರ ಹಠ ಇಡೀ ಸಮಾಜವನ್ನು ಹಾಳು ಮಾಡಿತು. ಇವರ ಹಠ ಖಂಡಿತವಾಗಿ ಈ ವ್ಯವಸ್ಥೆಯನ್ನು ನಾವು ಒಪ್ಪುವುದಿಲ್ಲ. ಎಷ್ಟು ಮಾತ್ರಕ್ಕೂ ಇವರಿಗೆ ಸರ್ಕಾರದ ಮೇಲೆ ಇಲ್ಲ, ಇಂಟ್ರೀಮ್ ಆರ್ಡರ್ ಮೇಲೆ ಇಲ್ಲ, ರೆಗ್ಯುಲರ್ ಆರ್ಡರ್ ಮೇಲೆ ಇಲ್ಲ, ಇನ್ನು ಸುಪ್ರೀಂ ಕೋರ್ಟ್ ಮೇಲೆ ಅದು ಇಲ್ಲ. ಹಾಗಿದ್ರೆ ವಿದ್ಯಾರ್ಥಿಗಳಿಗೆ ನಿಮ್ಗೆ ಎಜುಕೇಶನ್ ಬೇಡ, ಹಿಜಾಬೇ ಬೇಕಂದ್ರೆ ಅದನ್ನೇ ಮಾಡಿಕೊಳ್ಳಿ. ಎಜುಕೇಶನ್ ಕೊಡ್ಲಿಕ್ಕೆ ಸರ್ಕಾರ ತಯಾರಿಲ್ಲ. ಸರ್ಕಾರ ಕಾನೂನು ನ್ಯಾಯಾಂಗ ವ್ಯವಸ್ಥೆ ಏನ್ ಹೇಳ್ತದೆ ಅದನ್ನು ಒಪ್ಪಿ ಬಂದ್ರೆ ಮಾತ್ರ ನಿಮ್ಗೆ ಎಜುಕೇಶನ್. ಇಲ್ಲ ನಮ್ಮ ಮಕ್ಕಳ ಎಜುಕೇಶನ್ ಹಾಳಾಗ್ತದೆ, ಅದನ್ನು ನೀವು ಇದು ಮಾಡಬೇಕಿತ್ತು, ಆಲೋಚನೆ ಮಾಡಬೇಕಿತ್ತು. 6 ಜನರನ್ನು ಹಿಡ್ಕೊಂಡು ಇಡೀ ರಾಜ್ಯದಲ್ಲಿ ಇಡೀ ದೇಶದಲ್ಲಿ ಇಶ್ಯೂ ಮಾಡಿದ್ರಲ್ಲ, ಆಗ ನೀವು ಇದಾಗ್ತದೆ ಅಂತ ಎಣಿಸಬೇಕಿತ್ತು. ಇವರು ಎಣಿಸಲಿಲ್ಲ. ಎಲ್ಲ ಇವರಿಗೆ ಮಂಡಿ ಊರಿ ಇವರು ನೀವು ಅಲ್ಪಸಂಖ್ಯಾತರು ನಿಮ್ಗೆ ಏನು ಬೇಕಾದ್ರೆ ಮಾಡ್ತೇವೆ ಅಂತ ಮಂಡಿ ಊರಿ ಇವರಿಗೆ ಒಪ್ತಾರೆ, ಸಲಾಮ್ ಆಗ್ತಾರೆ ಅಂತ ಎಣಿಸಿದ್ದಾರೆ. ಬಿಲ್ಕುಲ್ ಮಾಡುವುದಿಲ್ಲ. ಇದು ನ್ಯಾಯಾಂಗ ವ್ಯವಸ್ಥೆ ನೋಡಿ. ಸರ್ಕಾರ ಕೂಡಲೇ ದೊಡ್ಡ ಸ್ಟೆಪ್ ಏನು ಉದಾರವಾದ ಸ್ಟೆಪ್ ತೆಗೆದುಕೊಳ್ತು ಸರ್ಕಾರ. ನಿಮ್ಗೆ ಇದು ಕೊಡ್ತೇವೆ, ಏನು ಇಷ್ಟರವರೆಗೆ ಬರಲಿಲ್ಲ, ನಿಮ್ಗೆ ಅಟೆಂಡೆನ್ಸ್ ಕೊಡ್ತೇವೆ ಎಲ್ಲ ಹೇಳಿತು. ಮತ್ತು ಕೂಡ ಇಲ್ಲದ್ರೆ ನಿಮ್ಗೆ ಎಜುಕೇಶನ್ ಬೇಡ, ಕುರಾನೇ ಬೇಕು, ಹಿಜಾಬ್ ಬೇಕಂದ್ರೆ ಅದನ್ನೇ ಮಾಡಿಕೊಳ್ಳಿ. ನಿಮ್ಗೆ ಎಜುಕೇಶನ್ ಕೊಡ್ಲಿಕ್ಕೆ ಸರ್ಕಾರ ತಯಾರಿಲ್ಲ. ಗೌಸಿ ಅವರು ತಾವು ಒಂದು ಮಾತನ್ನ ಹೇಳಿದ್ರಿ, ಏನು ಜಾತ್ಯತೀತತೆ ಬೇಕು. ತಮ್ಮ ಪ್ರಕಾರ ಜಾತ್ಯತೀತತೆ ಅಂದ್ರೆ ಏನು, ಯಾವ ರೀತಿ ಇರಬೇಕು, ಏನ್ ಕತೆ? ನನ್ನ ಪ್ರಕಾರ ಜಾತ್ಯತೀತತೆ ಅಂತ ಹೇಳಿದ್ರೆ ಒಂದು ವಿಚಾರದಲ್ಲಿ ಹೇಳ್ಬೇಕಾದ್ರೆ ಈ ವಿಚಾರದಲ್ಲಿ ಜಾತ್ಯತೀತವಾಗಿರ್ಬೇಕು ಅಂತ ತಾವು ಹೇಳಿದ್ರಿ. ಯಾವ ರೀತಿ ಜಾತ್ಯತೀತತೆ ಅಂದ್ರೆ ಅರ್ಥ ಆಗ್ತಾ ಇಲ್ಲ. ನೋಡಿ, ಪರ್ಮಿಷನ್ ಇರುವ ಕಾಲೇಜ್ ತುಂಬಾ ಇತ್ತು. ಪರ್ಮಿಷನ್ ಹಿಜಾಬ್ ಧರಿಸಿಕೊಂಡು ಬರ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಹೇಳ್ತಾ ಇದ್ರು. ಈ ಇಂಟರ್ಮೀಡಿಯೇಟ್ ಆರ್ಡರ್ ಬಂದದ್ದು ಯಾರಿಗೆ? ಎಲ್ಲಿ ಎಲ್ಲ CDC ಕಮಿಟಿ ಇದೆ, ಸೊ ಅಲ್ಲಿ ಇರ್ಬೇಕಾದ್ರೆ ಹಿಜಾಬ್ ಮೊದ್ಲೇ ಇರ್ಲಿಲ್ಲ, ಅಲ್ಲಿ ಹಾಕೊಂಡು ಬರ್ಬಾರ್ದು ಅಂತ ಹೇಳಿ ಆ ಪಾಪ ವಿದ್ಯಾರ್ಥಿಗಳು ಅವರು ಏನ್ ಮಾಡಿದ್ದಾರೆ? ಅವರು ಬರುವಾಗ ಮುಖಕ್ಕೆ ಯಾಕೆ ಬಾಗಿಲು ಹಾಕಿದ್ರು ಅನ್ನುವಂತ ವಿಚಾರವನ್ನ ಹೇಳಿದ್ರು. ಮಧ್ಯಂತರ ಆದೇಶ ಇತ್ತು, ಸರ್ಕಾರ ಹೇಳಿದೆ, ಸರ್ಕಾರ ಕೊಟ್ಟಿರುವಂತಹ ಆರ್ಡರ್ ಅನ್ನ ಪಾಲನೆ ಮಾಡಬೇಕಾಗಿತ್ತು ಶೈಕ್ಷಣಿಕ ಆಡಳಿತ ಮಂಡಳಿಗಳು, ಅದನ್ನ ಮಾಡ್ತಾ ಇದ್ರು ಅನ್ನೋ ವಿಚಾರ ಒಂದ್ ಕಡೆ. ಇನ್ನೊಂದ್ ಕಡೆ ಆನ್ಲೈನ್ ಕ್ಲಾಸ್ಗಳು ಅಥವಾ ಬೇರೆ ಒಂದು ಸಪರೇಟ್ ಆಗಿರೋ ಕ್ಲಾಸ್ ರೂಮ್ಗಳು ಅದನ್ನು ಕೂಡ ವ್ಯವಸ್ಥೆ ಮಾಡ್ತೀವಿ ಅಂತ, ಅದಕ್ಕೂ ಕೂಡ ಬೇಡ. ವಿದ್ಯಾಭ್ಯಾಸ ಕೊಡ್ತೀವಿ ಬನ್ನಿ ಮಕ್ಕಳೇ ಓದಿ ಅಂತ ಹೇಳಿದ್ರು ಕೂಡ ಅದಕ್ಕೂ ಕೂಡ ಬೇಡ, ವಿದ್ಯಾಭ್ಯಾಸ ಬೇಡ, ನಾವು ಇರುವುದು ಇದೇ ರೀತಿ ಇರಬೇಕು ಅನ್ನೋ ಪ್ರಶ್ನೆಗಳು ಬಂದಾಗ ಇದೇ ಹೇಳುವಂತದ್ದು. ಜಾತ್ಯತೀತತೆ ಅಂತ ಹೇಳ್ತೀರಾ, ಯಾವುದು ಅಂತ ಅರ್ಥ ಆಗ್ತಾ ಇಲ್ಲ, ಏನ್ ಕಥೆ ಗೊತ್ತಾಗ್ತಾ ಇಲ್ಲ. ಒಂದು ವಿಷಯ ನಾನು ಹೇಳಿಕ್ಕೆ ಇಷ್ಟಪಡುವಂತದ್ದು, ಸರ್ಕಾರ ಇಂಟರ್ಮೀಡಿಯೇಟ್ ಆರ್ಡರ್ ತಂದಿದೆ, ಅದನ್ನು ಒಪ್ಕೊಳ್ಳಿ ಅಂತ ಹೇಳ್ತಿದಾರಲ್ಲ. ನಾವೊಂದು ಉದಾಹರಣೆ ಕೊಡ್ತೇನೆ. ಶಬರಿಮಲೆದು ಇಂಟರ್ಮೀಡಿಯೇಟ್ ಮಧ್ಯಂತರ ಆದೇಶ ಆವಾಗ ತಂದಂತದ್ದು ಹೇಳಿದ್ರು. ಒಪ್ಕೊಳ್ಳಿ ಅನ್ನೋದಕ್ಕೆ ಹೇಳೋಕ್ಕಿಂತ ಮೊದಲನೇದಾಗಿ ಹೈಕೋರ್ಟ್ಗೆ ಹೋದವರು ಯಾರು?
ವಿದ್ಯಾರ್ಥಿನಿಯರು. ಎಸ್, ಆ ವಿದ್ಯಾರ್ಥಿನಿಯರ ಮೇಲೆ ಕೊಟ್ಟಿರುವಂತಹ ಒಂದು ತೀರ್ಪು, ಹೈಕೋರ್ಟ್ ಮಧ್ಯಂತರ ಆದೇಶ ಕೊಟ್ಟಿರುವಂತದ್ದು. ಸೊ ಅದನ್ನ ಅವ್ರುಗಳು ಹೇಳ್ಬೇಕಾಗಿಲ್ಲ. ಹೈಕೋರ್ಟ್ ಕೊಟ್ಟಿರೋ ತಾವುಗಳು ಹೋಗಿದ್ರಿ, ಹಾಗಾಗಿ ಅವ್ರುಗಳು ಕೊಟ್ರು, ಇವ್ರುಗಳು ಹೇಳಿಲ್ಲ. ಇಲ್ಲಿ ಯಾರೋ ಬಂದು ಹೇಳಿದನ್ನು ಒಪ್ಕೊಳ್ಳಿ ಅಂತ ಹೇಳಿಲ್ಲ ಅಲ್ವಾ? ತಾವುಗಳ ನಂಬಿಕೆ ಇಟ್ಟು ಹೋದ್ರಿ ಅಲ್ಲಿ ಅಲ್ವಾ? ಮಧ್ಯಂತರ ಆದೇಶವನ್ನು ದುರುಪಯೋಗ ಪಡಿಸಿದವರು ಇನ್ಸ್ಟಿಟ್ಯೂಷನ್ ಅವರಾದ್ರೆ ವಿದ್ಯಾರ್ಥಿಗಳು ದುರುಪಯೋಗ ಪಡಿಸಲಿಲ್ಲ. ದುರುಪಯೋಗ ಪಡಿಸಿದವರು ಇನ್ಸ್ಟಿಟ್ಯೂಷನ್ ಅವರು. ಎಷ್ಟು ಕಂಪ್ಲೇಂಟ್ ಹೋಗಿದೆ ಹೇಳಿ. ಯಾವ ರೀತಿ ಅಂತ ಹೇಳಿದ್ರೆ ಪರ್ಮಿಷನ್ ಕೆಲವು ಕಾಲೇಜುಗಳಲ್ಲಿ ಇತ್ತಲ್ಲ, ಅವ್ರಿಗೆ ಎಂಟ್ರಿ ಕೊಡ್ಬೇಕಾಗಿತ್ತಲ್ಲ, ಯಾಕೆ ಎಂಟ್ರಿ ಕೊಡ್ಲಿಲ್ಲ? ಕಾರಣಕರ್ತರು ಯಾರು? ರೋಸಿ ಅವರು ಅದನ್ನೇ ರಹಿಮುಚ್ಚಿಲ್ ಅವರು ಹೇಳಿರುವಂತದ್ದು. ಹಿಜಾಬ್ ಧರಿಸಿಕೊಂಡು ಹೋಗುವಂತದ್ದು ಇತರ ಕಾಲೇಜುಗಳಲ್ಲಿ ಶಾಲೆಗಳಲ್ಲಿ ಅವಕಾಶ ಇತ್ತು. ಆದ್ರೆ ಎಲ್ಲಿ ಈ ಒಂದು ವಿಚಾರ ವಿವಾದ ಆಯ್ತು, ತದನಂತರ ನೇರವಾಗಿ ಸರ್ಕಾರದಿಂದ ಆರ್ಡರ್ ಬಂತು, ಎಲ್ಲ ಹೈಸ್ಕೂಲ್ ಕಾಲೇಜ್ಗಳು ಉಲ್ಟಾ ಹೊಡೆದ್ರು. ಯಾಕಂದ್ರೆ ಅವರಿಗೆ ಕೂಡ ಭಯ ಇರುತ್ತೆ, ಸರ್ಕಾರ ಈ ರೀತಿ ಆದೇಶ ಕೊಟ್ಟಿದೆ, ನಾಳೆ ನಮ್ಮ ಕಾಲೇಜಲ್ಲಿ ಏನು ಈ ರೀತಿಯ ಶಾಂತಿ ಸುವ್ಯವಸ್ಥೆ ಹಾಳಾಗುತ್ತಲ್ಲ ಭಯ ಆ ಕಾಲೇಜ್. ಮೊದಲೇ ಒಂದು ಕಾನೂನು ಮಾಡಿರ್ಬೇಕಾದ್ರೆ, ಒಂದು ಶೈಕ್ಷಣಿಕ ವರ್ಷದ ಸ್ಟಾರ್ಟಿಂಗ್ ಅಲ್ಲೇ ಒಂದು ಕಾನೂನು ಮಾಡಿರ್ಬೇಕಾದ್ರೆ ಯಾಕೆ ಅದು ಚೇಂಜ್ ಅನಿವಾರ್ಯತೆ ಆದ್ರೂ ಯಾಕೆ ಇತ್ತು? ಒಂದು ವಿಷಯ ಏನಂತ ಹೇಳಿದ್ರೆ, ಇಲ್ಲಿ ಎಜುಕೇಶನ್ ಡಿನೈ ಮಾಡಿದ್ದಾರೆ ಆಲ್ರೆಡಿ ವಿದ್ಯಾರ್ಥಿನಿಯರಿಗೆ. ಇಲ್ಲಿ ದೊಡ್ಡ ಷಡ್ಯಂತ್ರವೇ ಇದೆ ಅಂತ ಹೇಳಿಕೆ ನಾನು ಇಷ್ಟಪಡ್ತೇನೆ. ಏನಂತ ಹೇಳಿದ್ರೆ, ಮುಸ್ಲಿಂ ವಿದ್ಯಾರ್ಥಿನಿಯರು ಈಗ ಒಂದು ವೇದಿಕೆಯಲ್ಲಿ ಮುಂದೆ ಬರ್ತಿದ್ದಾರೆ, ಭವಿಷ್ಯದಲ್ಲಿ ಅವರು ದೊಡ್ಡ ದೊಡ್ಡ ಸಾಧನೆಯನ್ನು ಮಾಡ್ಲಿಕ್ಕಿದ್ದಾರೆ. ಉದಾಹರಣೆಗೆ ಬುಷ್ರಾ 16 ಬಂಗಾರದ ಪದಕವನ್ನು ಪಡೆದಿದ್ದಾರೆ. ಇದನ್ನು ನೋಡ್ಲಿಕ್ಕೆ ಆಗುದಿಲ್ಲ ಅವರಿಗೆ, ಅದಕ್ಕೆ ರಾಜಕೀಯ ದಾಳವಾಗಿ ಮಾಡ್ತಾ ಇದ್ದಾರೆ. ಮುಸ್ಲಿಂ ವಿದ್ಯಾರ್ಥಿ ಕಲಿಬಾರ್ದು ಅಂತ ಹೇಳಿ ಇಂಥದ್ದೆಲ್ಲ ಮಾಡ್ತಿದ್ದಾರೆ, ಇಂಥದ್ದೆಲ್ಲ ನಿರ್ಧಾರಗಳನ್ನು ತೆಗಿತಿದ್ದಾರೆ, ಇಂಥದ್ದೆಲ್ಲ ತೀರ್ಪನ್ನು ಕೊಡ್ತಾ ಇದ್ದಾರೆ. ನಿತಿನ್ ಅವರೇ, ಒಂದನೇದಾಗಿ ಈ ನಮ್ಮ ಕುಡ್ಲ ಏನು ಈ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇದೆ, ಇದರ ಎರಡು ಉದ್ದೇಶ ನಿಮಗೆ ಮತ್ತು ನಿಮ್ಮ ಸಂಸ್ಥೆಗೆ ಇದೆ. ಜನರಿಗೆ ಒಂದು ಒಳ್ಳೆಯ ಸಂದೇಶ ಹೋಗಬೇಕು, ಮತ್ತು ಜನ ಇದರನ್ನ ನೋಡಿಕೊಂಡು 10 ಮಂದಿ ಯಾರಾದ್ರೂ ಶಿಕ್ಷಣದಿಂದ ವಂಚಿತರಾದವರು ಶಿಕ್ಷಣವನ್ನು ಪಡ್ಕೊಂಡ್ರೆ ಸಾರ್ಥಕ ಅನ್ನತಕ್ಕಂತ ಒಂದು ಮೂಲ ಉದ್ದೇಶ ನಿಮ್ಮದು ಅಂತೇಳಿ ನಾನು ಕೂಡ ತಿಳ್ಕೊಂಡಿದ್ದೇನೆ. ನಾನು ಹೇಳತಕ್ಕಂಥದ್ದು, ಅಲ್ಲಿರತಕ್ಕಂಥ ಸಹೋದರಿ ಹಿಜಾಬ್ ಹಾಕಿಕೊಂಡು ಬಂದಂತ 2 ಸಹೋದರಿಯರು ನೋಡುವಾಗ ನನಗೆ ಬಹಳ ಖುಷಿ ಆಗ್ತದೆ, ನನಗೆ ಬಹಳ ಅಭಿಮಾನ ಆಗ್ತದೆ. ನಾನು ಅವರಿಗೆ ಹ್ಯಾಟ್ಸ್ ಆಫ್ ಹೇಳ್ತೇನೆ ಆ ಸಹೋದರಿಯರಿಗೆ. ಯಾಕಂತ ಹೇಳಿದ್ರೆ ಅವರ ಹಿಜಾಬ್ ಹಾಕಿಕೊಂಡು ಬಂದಾಗ ಆ ಸೌಂದರ್ಯವೇ ಒಂದು ಸಹೋದರತ ಭಾವನೆಯಿಂದ ನೋಡತಕ್ಕಂಥ ರೀತಿಯಲ್ಲಿ ಅಲ್ಲಿ ನಮ್ಗೆ ಕಾಣ್ಲಿಕ್ಕೆ ಬರ್ತದೆ. ಅವರ ಮಾತು, ಅವರ ವಾಕ್ಚಾತುರ್ಯ ಇದನ್ನೆಲ್ಲ ಕೇಳಿದಾಗ ನನ್ನ ಸಮಾಜದಲ್ಲಿ ಇಂತಹ ಒಂದು ಸಹೋದರಿಯರು ಇದ್ದಾರೆ ಅಂತೇಳಿ ನನಗೆ ಅಭಿನಂದನೆ ಆಗ್ತದೆ. ಅದ್ ನಾನು ಹೇಳತಕ್ಕಂಥದ್ದು ಏನಂತ ಹೇಳಿದ್ರೆ, ಒಂದೇ ಒಂದು ಪ್ರಶ್ನೆ, ಹಿಜಾಬ್ ಅನ್ನು ನೀವು ಏನು ಕೇಳಿದ್ದೀರಿ ಇದನ್ನು ಅಪರಾಧ ಅಂತ ನಾವು ಹೇಳುವುದಿಲ್ಲ. ಹಿಜಾಬ್ ನಮ್ಮ ಮೂಲಭೂತ ಹಕ್ಕು ಅಂತ ನೀವೇನು ಕೇಳ್ತಾ ಇದ್ದೀರಿ, ಅದಕ್ಕೂ ನಾವು ಅಪರಾಧ ತಪ್ಪು ಅಂತ ಹೇಳುವುದಿಲ್ಲ. ಸರ್ಕಾರವು ಹೇಳಲಿಲ್ಲ, ಆಡಳಿತ ಮಂಡಳಿ ಹೇಳುವುದಿಲ್ಲ, ಅಲ್ಲಿರತಕ್ಕಂಥ ಜಗದೀಶನವರು ಹೇಳುವುದಿಲ್ಲ. ನೀವು ಕೇಳುವಂತದ್ದು ನೀವು ಕೇಳಿದ ನಂತರ ಒಂದು ತೀರ್ಮಾನವನ್ನು ಆಡಳಿತ ಮಂಡಳಿ ಕೊಡ್ತದೆ. ಅದು ನಿಮ್ಗೆ ಒಪ್ಪಿಗೆ ಇದ್ದಾಗ ಸರ್ಕಾರ ಒಂದು ಅಭಿಪ್ರಾಯ ಕೊಡ್ತದೆ. ಅದಕ್ಕೂ ನಿಮಗೆ ಗೌರವ ಇಲ್ಲ ಅಂತ ಹೇಳಿದಾಗ ನ್ಯಾಯಾಲಯ ಮಧ್ಯಂತರ ಒಂದು ಆದೇಶ ಕೊಡ್ತದೆ. ಮಧ್ಯಂತರ ಆದೇಶಕ್ಕೂ ನಮಗೆ ನಾವು ಒಪ್ಪುವುದಿಲ್ಲ ಅಂತ ಹೇಳಿದಾಗ ಪೂರ್ಣ ಪ್ರಮಾಣದ ಆದೇಶವೂ ಕೊಡ್ತದೆ. ಇದು ಆದ ನಂತರ ಇನ್ನು ಸುಪ್ರೀಂ ಕೋರ್ಟಿಗೆ ಹೋಗ್ತೀರಿ ಅಂತ ಹೇಳ್ತಾರೆ. ಅಲ್ಲಿಯೂ ಸಿಗುವುದಿಲ್ಲ ಅಂತ ಹೇಳಿದ್ರೆ ಅದನ್ನು ಹಾಗಾದ್ರೆ ಒಪ್ಪದೆ ಇದ್ದಾಗ ನಾವೆಲ್ಲ ಮುಸಲ್ಮಾನ ವಿರೋಧಿಗಳ? ಈ ರಹೀಮುಚ್ಚಿಲ್ ಕೂಡ ಬದುಕುವುದು ಇಸ್ಲಾಂ ಧರ್ಮದಲ್ಲಿ, ನಾನು ಕೂಡ ಅಲ್ಲಾಹನಿಗೆ ವಿಧೇಯನಾಗಿ ಬದುಕುವವ. ಹಾಗಾದ್ರೆ ನಾವು ಇವತ್ತು ನೀವು ಹೋಗಬೇಡಿ, ಶಾಲೆ ಕಲಿಬೇಡಿ, ನ್ಯಾಯಾಲಯದ ಪಾಲನೆ ಮಾಡಬೇಡಿ ಅಂತ ನಾನು ಹೇಳಿದ್ರೆ ಗೊತ್ತಾಯ್ತಲ್ಲ, ನೀವು ಹೋಗಿ ಅಂತ ನಾನು ಒಂದು ವೇಳೆ ಹೇಳಿದ್ರೆ ನಾನು ಹಾಗಾದ್ರೆ ಮುಸಲ್ಮಾನ ವಿರೋಧಿಯ? ನೋಡಿ, ಇಸ್ಲಾಂ ಧರ್ಮ ಅವರ ಸ್ಪಷ್ಟವಾಗಿ ಹೇಳ್ತದೆ, ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ನಿಮ್ಮ ಹಕ್ಕನ್ನು ನೀವು ಕೇಳಿ ಅಂತ. ನೀವು ಕೇಳಿದ್ದೀರಿ, ಅಭಿನಂದನೆಗಳು. ನೀವು ಕೇಳಿದ ನಂತರ ನ್ಯಾಯಾಲಯ ಒಂದು ತೀರ್ಮಾನ ಮಾಡಿದಾಗ ಆ ನ್ಯಾಯಾಲಯದ ಆದೇಶವನ್ನು ಪಾಲನೆ ಮಾಡಬೇಕಾಗಿರುವುದು ಕೂಡ ಮುಸಲ್ಮಾನರ ಹಕ್ಕು. ನೀವು ಅದನ್ನ ಪಾಲನೆ ಮಾಡಿಕೊಂಡು ಶಾಲೆಗೆ ಹೋಗಿ, ಕಾಲೇಜಿಗೆ ಹೋಗಿ ವಿದ್ಯೆಯನ್ನ ಕಡೀರಿ. ಪ್ರವಾದಿ ಅವರು ಹೇಳ್ತಾರೆ ಚೈನಾ ದೇಶಕ್ಕೆ ಹೋಗಿ ಆದ್ರೆ ವಿದ್ಯೆಯನ್ನ ಕಲಿ ಅಂತ. ಇಲ್ಲಿ ಇವರು ಹೇಳ್ತಾರೆ ಈ ತೀರ್ಪು ಬಂದ ನಂತರ ನೀವು ವಿದ್ಯೆ ಕಲಿಬೇಡಿ, ನೀವು ಸುಪ್ರೀಂ ಕೋರ್ಟ್ ನ ಆದೇಶ ಬರುವಾಗ ಇನ್ನೂ 1 ವರ್ಷ ಕಾಯಿರಿ, ಅಷ್ಟರವರೆಗೆ ನೀವು ಹೋಗಬೇಡಿ, ನಿಮಗೆ ಹಿಜಾಬ್ ಮಾತ್ರ ಮುಖ್ಯ, ಶಿಕ್ಷಣ ಮುಖ್ಯ ಅಲ್ಲ ಅಂತ ಪರೋಕ್ಷವಾಗಿ ಹೇಳತಕ್ಕಂತ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಈ ಡಿಬೇಟ್ ನಿಂದ ಅಂತ ಒಂದು ತಪ್ಪು ಸಂದೇಶ ಹೋಗಿ 100 ಮಂದಿ ಇವರು ಹೇಳತಕ್ಕಂತ ಹಿಜಾಬು ಇದು ಪವಿತ್ರ, ಇದನ್ನ ಮಾಡಿಕೊಂಡು ನಾವು ಶಾಲೆಗೆ ಹೋಗದಿದ್ರೆ ನಮ್ಮ ಧರ್ಮವನ್ನು ಕಾಪಾಡಿದಂತೆ ಅನ್ನತಕ್ಕಂಥ ಮನಸ್ಥಿತಿ ಹೊಂದಿಕೊಂಡು ಅವರು ಶಾಲಾ ಶಿಕ್ಷಣದಿಂದ ಕಾಲೇಜ್ ಶಿಕ್ಷಣ ವಂಚಿತರಾದರೆ ಇದರ ದೊಡ್ಡ ಅಪವಾದ ಮತ್ತು ಇದರ ದೊಡ್ಡ ಶಾಪವನ್ನು ನಾವು ಹೊರಬೇಕಾಗ್ತದೆ. ಅದನ್ನ ಈ ಚಾನೆಲ್ ಅಲ್ಲಿ ಕೂತ್ಕೊಂಡು ಹೇಳುವವರು ಧರ್ಮದ ಬಗ್ಗೆ ಅಭಿಮಾನ ಒಳ್ಳೆಯದು, ಆದ್ರೆ ಅದರ ಜೊತೆಯಲ್ಲಿ ನ್ಯಾಯಾಂಗ ವ್ಯವಸ್ಥೆಯ ಮೇಲೆ
ಅಭಿಮಾನ ಬೇಕು, ನಾವು ಭಾರತೀಯರು ಅನ್ನೋ ಅಭಿಮಾನ ಬೇಕು, ದೇಶ ಪ್ರೇಮ ಬೇಕು, Okay. ದೇಶದ ನ್ಯಾಯಾಂಗ ವ್ಯವಸ್ಥೆ ಕೊಟ್ಟಂತ ಒಂದು ತೀರ್ಮಾನ ಅನ್ನತಕ್ಕಂತ ಆ ಕಾಳಜಿ ಕೂಡ ನಮ್ಗೆ ಬೇಕು. ಅದರ ಜೊತೆಯಲ್ಲಿ ಸಮಾಜವನ್ನು ನಾವು ಹಿತವನ್ನ ಕಾಪಾಡಬೇಕು. ಓಕೆ, ರಹೀಮ್ ಅವ್ರು ಹಾಗಾದ್ರೆ ತಾವು ಹೇಳಿರುವಂತಹ ವಿಚಾರ, ಪ್ರವಾದಿಯವರು ಹಾಗಾದ್ರೆ ಶಿಕ್ಷಣದ ಬಗ್ಗೆ, ವಿದ್ಯೆಯ ಬಗ್ಗೆ ಮಹತ್ವವನ್ನ ಸಾರಿದ್ದಾರನ್ನು ತಾವು ಹೇಳ್ತೀರಾ ಹಾಗಾದ್ರೆ? ಹೌದು, ಪ್ರಥಮ ಶಬ್ದವೇ ಕುಲ್, ರೀಡ್, ಓದಿ ಅಂತ ಹೇಳಿರುವಂತದ್ದು. ಪ್ರವಾದಿಯವರ ಪ್ರತಿ ಶಬ್ದದಲ್ಲಿ ಇರುವುದೇನು? ಎಕರ ಅಂದ್ರೆ ಏನು? ರೀಡ್, ಓದಿ ಅನ್ನತಕ್ಕಂಥದ್ದು. ಸಾಕ್ಷರತಾ ಆಂದೋಲನಕ್ಕೆ 1400 ವರ್ಷಗಳ ಮುಂದೆ ಕರೆ ಕೊಟ್ಟವರು, ಚೈನಾ ದೇಶಕ್ಕೆ ಹೋಗಿ ಅದ್ರ ವಿದ್ಯೆ ಕಲಿಯಿರಿ ಅಂತ ಹೇಳಿದವರು, ಆ ಕಾಲದಲ್ಲಿ ಯಾವ ರೀತಿ ಇತ್ತು, ವಾಹನಗಳಿಲ್ಲದಂತ ಸಂದರ್ಭದಲ್ಲಿ ಕರೆ ಕೊಟ್ಟವರು. ಇವತ್ತು ಎಲ್ಲ ವ್ಯವಸ್ಥೆಗಳಿದ್ದು ಈಗ ಏನ್ ಹೇಳಿದ್ದಾರೆ? ಶಾಲೆ ಆವರಣದೊಳಗೆ ಬನ್ನಿ, ಅದರ ಒಳಗೆ ಬನ್ನಿ, ಅಲ್ಲಿ ಕೂತ್ಕೊಳ್ಳುವಾಗ ನಿಮ್ಮ ಹಿಜಾಬ್ ಅನ್ನು ತೆಗೀರಿ ಅಂತ ಹೇಳಿ, ಅದು ಹೇಳಿ 100ಕ್ಕೆ 100 ಹೆಣ್ಣು ಮಕ್ಕಳಿರುವಂತ ಶಿಕ್ಷಣ ಸಂಸ್ಥೆಯಲ್ಲಿ ಅದರಲ್ಲಿ ಒಂದು ಹೆಣ್ಣು ಮಕ್ಕಳು ಹೇಳ್ತಾಳೆ, ಅಲ್ಲಿ ಶಿಕ್ಷಣ ಕಲಿಸ್ಲಿಕ್ಕೆ ಬರುವಂತ ಅವರು ಪುರುಷರು. ಅದರಿಂದಾಗಿ ಆಗ ಪುರುಷರಂತ ಹೇಳಿದ್ರೆ, ನಾನು ಒಂದು ಪ್ರಶ್ನೆ ಇವರು ಕೇಳಿದ್ರೆ ಏನಾಗ್ಬೋದು ಹೇಳಿ? ಹಿಜಾಬ್ ಧರಿಸಿ ಬರೀ ಕಣ್ಣು ತೋರಿಸುವವರು 1000 ಪುರುಷರನ್ನು ನೋಡುದಿಲ್ವಾ? ನೀವು ಹಾಗಾದ್ರೆ ಕಣ್ಣು ಮುಚ್ಚಿ ಅಂತ ಹೇಳಿ ಕೇಳಿದ್ರೆ ಅಂದ್ರೆ ಹುಡುಗಿಯ ಸೌಂದರ್ಯವನ್ನು ಹುಡುಗರು ನೋಡಬಾರ್ದು, ಆದ್ರೆ ಹುಡುಗರ ಸೌಂದರ್ಯವನ್ನು ಹುಡುಗಿಯರು ನೋಡಬಹುದು ಅಂತೇಳಿ ಮರು ಪ್ರಶ್ನೆಯನ್ನು ಯಾರಾದ್ರೂ ಹಾಕಿದ್ರೆ ಆಗ ಏನು ಉತ್ತರ ಕೊಡ್ಲಿಕ್ಕೆ ಆಗ್ತದೆ? ನಾನು ಹೇಳುತ್ತೇನಂತ ಹೇಳಿದ್ರೆ, ಪ್ರಶ್ನೆಗೆ ಪ್ರಶ್ನೆ, ಉತ್ತರಕ್ಕೆ ಪ್ರತಿ ಉತ್ತರ, ಸವಾಲಿಗೆ ಜವಾಬು ಈ ರೀತಿ ಇದ್ದೇ ಇರ್ತದೆ. ಆದ್ರೆ ನಾವು ಬದುಕುವಂತ ವ್ಯವಸ್ಥೆಗಳಿಗೆ ಹೊಂದಿಕೊಂಡು ನಾವು ಹೋಗಬೇಕು, ಆಡಳಿತ ವ್ಯವಸ್ಥೆಗೆ, ಸರ್ಕಾರಕ್ಕೆ. ಗೌಸಿ ಅವರು ಮುಖಂಡರು, ಸೊ ಸಿಎಫ್ಐ ಮುಖಂಡರಿಂದ ಈ ರೀತಿಯ ನಾನು ಸ್ಟೂಡೆಂಟ್ ಲೀಡರ್ ಆಗಿ ಬಂದಿರುವಂತಹದ್ದು. ಸೊ ಅಲ್ಲಿ ನೀವು ಮೆನ್ಷನ್ ಮಾಡುವಾಗ ಸ್ವಲ್ಪ ನೋಡಿ ಮೆನ್ಷನ್ ಮಾಡುದು ಒಳ್ಳೇದಂತ ಹೇಳುದು ನನ್ನ ಅಭಿಪ್ರಾಯ. ಯಾಕಂದ್ರೆ ಸಿಎಫ್ಐ ಅವರು ಅಟ್ ದ ಸೇಮ್ ಟೈಮ್ ಸಿಎಫ್ಐ ಅವರು ಈ ಒಂದು ಹೋರಾಟದ ನೇತೃತ್ವವನ್ನು ವಹಿಸಿದ್ರು. ಹೆಮ್ಮೆ ಇದೆಯಾ ತಮ್ಗಳಿಗೆ? ಹೆಮ್ಮೆ ಇಲ್ವಾ ಗೌಸಿ ಅವರು? ನನಗೆ ಅವರು ನಿಂತಿದ್ದಾರೆ, ಹೆಮ್ಮೆ ಇಲ್ವಾ? ಯಾಕಂದ್ರೆ ಈ ಒಂದು ಹಕ್ಕುಗಳಿಗೋಸ್ಕರ ಹೋರಾಟ ಮಾಡಿದ್ರು. ವಿದ್ಯಾರ್ಥಿಗಳ ಹಕ್ಕುಗಳಿಗಾಗಿ ಯಾರು ಹೋರಾಡ್ತಾರ ಅವರೆಲ್ಲರ ಮೇಲೆ ಮಾಡಿದ್ದಾರೆ. ಸಿಎಫ್ಐ ಅವರು ಕ್ಯಾಂಪಸ್ ಫ್ರಂಟ್ ಆಫ್ ಇಂಡಿಯಾ ಹೋರಾಟ ಮಾಡಿದ್ದಾರೆ. ಹೌದು, ಅದೇ ಹೇಳ್ತಿರೋದು. ಹೆಮ್ಮೆ ಇದೆಯಾ ತಮ್ಗೆ ಸಿಎಫ್ಐ ನ ಒಂದು ಏನೋ ಪ್ರತಿನಿಧಿ ಅಥವಾ ವಿದ್ಯಾರ್ಥಿನಿ ಅನ್ನೋದು ಹೇಳೋದಕ್ಕೆ ಹೆಮ್ಮೆ ಇದೆಯಾ, ಹೆಮ್ಮೆ ಇಲ್ವಾ? ಯಾಕಂದ್ರೆ ಈ ಒಂದು ಪ್ರಶ್ನೆ ಬರುತ್ತೆ. ನಾನ್ ಹೇಳಿಕೆ ಇಷ್ಟಪಡ ಅದೇ ವಿದ್ಯಾರ್ಥಿಗಳ ಹಕ್ಕುಗಳನ್ನು ಯಾರು ಎತ್ತಿ ಹಿಡಿತಾರ, ಯಾರು ಅದಕ್ಕಾಗಿ ಹೋರಾಡ್ತಾರ ಅವರೆಲ್ಲರ ಮೇಲೆ ನಂಗೆ ಬಹುಶಃ ಈ ವಿಚಾರದಲ್ಲಿ ಧ್ವನಿ ಎತ್ತಿದ್ದಾರೆ ಅವರುಗಳು ಅಲ್ವಾ? ಹೌದು, ಎತ್ತಿರಬೇಕು. ಓಕೆ ರೈಟ್. ಸುರೈ ಅವರು ಬರ್ತಾರೆ. ಎಸ್ ಮಾತಾಡಿ. ಗೌಸಿ ಅವರು ಈಗ ಹೇಳಿದ್ರು, ಹಾಕೊಂಡು ಸಾಕಷ್ಟು ಒಂದು ಹುಡುಗಿ ಗೋಲ್ಡ್ ಮೆಡಲ್ ಅನ್ನ ಸಾಧನೆಗೆ ಅಡ್ಡಿ ಆಗುದಿಲ್ಲ ಅಂತ. ಯಾವ ಸರ್ಕಾರ ಕಾನೂನು ಕೂಡ ಹಿಜಾಬ್ ಹಾಕೊಂಡು ಸಾಧನೆ ಮಾಡಬೇಡಿ ಅಂತ ಹೇಳಿಲ್ಲ. ಹಿಜಾಬ್ ಹಾಕದೆ ಸಾನಿಯಾ ಮಿರ್ಜಾನಂತಹ ಹುಡುಗಿ ಆ ಕಾಲದಲ್ಲಿ ಸಾಧನೆ ಮಾಡಿದ್ಲು. ಹಿಜಾಬ್ ಹಾಕದೆ ನಾನು ಲೈವ್ ಪ್ಯಾನಲಿಸ್ಟ್ ಡಿಬೇಟೇನ್ ಆಗಿ ಆಂಕರ್ ಆಗಿ ಜರ್ನಲಿಸ್ಟ್ ಆಗಿ ವರ್ಕ್ ಮಾಡಿದ್ದೀನಿ. ಹಿಜಾಬ್ ಹಾಕುವುದು ಸಾಧನೆಗೆ, ಹಾಕದೇ ಇರುವುದು ಸಾಧನೆಗೆ ಅಡ್ಡಿ ಆಗುತ್ತೆ ಅಂತ ಹೇಳಿಲ್ಲ. ಹಿಜಾಬ್ ಬೇರೆ, ಸಾಧನೆ ಬೇರೆ, ಶಿಕ್ಷಣ ಬೇರೆ. ಹಿಜಾಬ್ ಅನಿವಾರ್ಯವಿದ್ದಾಗ ಹಾಕ್ಲೇಬೇಕು. ಹಿಜಾಬ್ ಅನಿವಾರ್ಯ ಅನ್ನುವಂಥದ್ದು ನಮ್ಗೆ ಹಾಕ್ಲೇಬೇಕು ಅಂತ ಕಡ್ಡಾಯ ನೀತಿ ನಿಯಮಗಳಿದೆ. ಆದ್ರೆ ಈ ಸಿಎಫ್ಐ ನವ್ರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಹಿಜಾಬ್ಗೆ ಅಲೌಡ್ ಮಾಡದಿದ್ದಾಗ ನೀವು ಶಿಕ್ಷಣವನ್ನ ಪರೀಕ್ಷೆಗಳನ್ನ ಬಹಿಷ್ಕರಿಸಿ ಅಂತ. ನೀವು ಬೇಕಾದ್ರೆ ಸಿಎಫ್ಐ ಮುಖಂಡರ ಹತ್ರ ಕೇಳಿ, ಈಗ ತೀರ್ಪು ನೀಡಿದೆ, ಆ ತೀರ್ಪಿಗೆ ಗೌಸಿ ಅವರು ಒಪ್ಪುತ್ತಾರ? ಆ ತೀರ್ಪಿಗೆ ಅವರು ಒಪ್ಪೋದಿಲ್ಲ. ಹಾಗೆ ಅವರು ಏನ್ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಪರೀಕ್ಷೆಗಳನ್ನ ಬಹಿಷ್ಕರಿಸಿ ಅಂತ. ಮೊನ್ನೆ ಈಗಾಗ್ಲೇ ಜಗದೀಶ್ ಶೆಣವ ಅವ್ರು ಹೇಳಿದ್ರು, ಹಾಲಾಡಿ ಶ್ರೀನಿವಾಸ್ ಶೆಟ್ಟಿ ಅವರು ರೂಮ್ ಬೇರೆ ಮಾಡ್ಕೊಟ್ಟಿದ್ರು, ಆನ್ಲೈನ್ ಶಿಕ್ಷಣಕ್ಕೆ ಆಪ್ಷನ್ ಕೊಟ್ಟಿದ್ರು. ಆಗ ಯಾರಿಗೂ ಕೂಡ ಶಿಕ್ಷಣದ ಮಹತ್ವ ಕಾಣ್ಲೇ ಇಲ್ಲ. ಧರ್ಮ ಅಂತ ಬಂದಾಗ ಧರ್ಮಕ್ಕೆ ನಾವೆಲ್ಲರೂ ಕೂಡ ತಲೆಬಾಗ್ಲೇಬೇಕು. ಸಂವಿಧಾನ ಅಂತ ಬಂದಾಗ ಸಂವಿಧಾನಕ್ಕೂ ನಾವು ತಲೆಬಾಗ್ಲೇಬೇಕು. ಹಿಜಾಬ್ ತಪ್ಪು ಅಂತ ನಾವು ಹೇಳಿಲ್ಲ. ನಾನು ಹಿಜಾಬ್ ಹಾಕುವಾಗ ನಾನು ಕೂಡ ಹಿಜಾಬ್ ಧರಿಸ್ಕೊಂಡೇ ಮಾತಾಡ್ತಿರೋದು. ನಾನು ಕೂಡ ಶಾಲಾ ಕಾಲೇಜುಗಳಿಗೆ ಹೋಗುವಾಗ ಹಿಜಾಬ್ ಧರಿಸ್ಲಿಲ್ಲ. ಹಾಗಂತ ನಾನು ಧರ್ಮ ಬಿಟ್ಟ. ನಾವು ಈ ರೀತಿಯಾಗಿ ಮಾತನಾಡುವಾಗ ನಿಮ್ಮ SDP ಹಾಗೂ ಸಿಎಫ್ಐ ಅವರು ಹೇಳ್ತಾರೆ, ಸುರಯ್ಯ ಧರ್ಮ ವಿರೋಧಿ ಅಂತ. ನೀವು ನೋಡಿದೀರಾ ನಾನು ಧರ್ಮ ವಿರೋಧಿ ಅಂತ? ಯಾವಾಗ ಸತ್ಯ ಮಾತಾಡ್ತಾರೆ ಆವಾಗ ಇವರಿಗೆ ಧರ್ಮ ವಿರೋಧಿಗಳಾಗಿ ನಾವು ಕಾಣ್ತೇವೆ. ಯಾವಾಗ ಧರ್ಮದ ಪರ ಧ್ವನಿ ಎತ್ತಬೇಕು ಅಂತ ಇವ್ರಿಗೆ ಗೊತ್ತಿಲ್ಲ. ಇವರಿಗೆ ಸಮಾಜದಲ್ಲಿ ಶಾಂತಿ ಕದಡುವುದು ಒಂದೇ ಗೊತ್ತಿರುವುದು. ಇವತ್ತು ಆಗಿರೋದು ಸಿಎಫ್ಐ ಕುಮ್ಮಕ್ಕಿನಿಂದ 6 ವಿದ್ಯಾರ್ಥಿಗಳಿಂದ ಯಾವ ಶಾಲೆ ಕಾಲೇಜುಗಳಲ್ಲಿ ಹಿಜಾಬ್ಗೆ ಅನುಮತಿ ಇತ್ತೋ ಇವರಿಂದಾಗಿ ಇವತ್ತು ಹಿಜಾಬ್ ಹಾಕದೇ ಇರುವಂತಹ ನನ್ನ ಬೇರೆ ಮುಸ್ಲಿಂ ಸಹೋದರಿಯರಿಗೆ ತೊಡಕಾಗಿದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸಾಧನೆಗೂ ಹಿಜಾಬ್ಗೂ ಯಾವುದೇ ಸಂಬಂಧ ಇಲ್ಲ. ಹಿಜಾಬ್ ಹಾಕದೆ ಸಾಧನೆ ಮಾಡಿದಂತಹ ಸಾಕಷ್ಟು
ಮಹಿಳೆಯರು ಇದ್ದಾರೆ, ಹಿಜಾಬ್ ಹಾಕಿ ಸಾಧನೆ ಮಾಡಿದಂತಹ ಬಹಳಷ್ಟು ಮಹಿಳೆಯರಿದ್ದಾರೆ. ಆ ಕಾಲದಲ್ಲಿ ಸಾರಾ ಅಬೂಬಕರ್ ಅಂತಹ ಲೇಖಕಿ ಇಸ್ಲಾಂನ ತೊಡಕುಗಳು, ಇಸ್ಲಾಂ ವಿಚಾರವಾಗಿ ಬರೆದಾಗ ಅವರಿಗೆ ಫತ್ವಾಗಳನ್ನ ಹೊರಡಿಸಲಾಗುತ್ತೆ. ಸತ್ಯ ಯಾವಾಗ ಹೇಳ್ತೇವೆ, ಧರ್ಮ ವಿರೋಧಿಗಳಾಗಿ ನಾವು ಮಾರ್ಪಡ್ತೇವೆ. ನಾನು ಯಾವತ್ತು ಹಿಜಾಬ್ ಹಾಕ್ಬೇಡಿ ಅಂತ ಹೇಳಿಲ್ಲ, ಧರ್ಮ ವಿರೋಧಿಯಾದಂತಹ ಹೇಳಿಕೆಯನ್ನ ಕೊಟ್ಟಿಲ್ಲ. ಆದ್ರೆ ಸಿಎಫ್ಐ ಹಾಗೂ SDP ಅವರು ಜೀವ ಬೆದರಿಕೆಗಳನ್ನ ಕೊಟ್ಕೊಂಡು ಸುರಯ್ಯ ಅಂಜುಮ್ ಧರ್ಮ ವಿರೋಧಿ ಅನ್ನುವಂತಹ ವಾಟ್ಸ್ಆಪ್ ಮೆಸೇಜ್ ಗಳನ್ನ ಕಳಿಸ್ತಾರೆ. ಇವತ್ತು ಗೌಸಿಯಾ ಅವರು ಟಿವಿ ಪರದೆಯ ಮುಂದೆ ಬಂದಿದ್ದಾರೆ. ಇದು ಯಾವ ಕುರಾನ್ ಹೇಳಿದೆ ನೀವು ಟಿವಿ ಪರದೆ ಮುಂದೆ ಬಂದು ಹೋರಾಟ ಮಾಡಿ ಅಂತ? ದಯವಿಟ್ಟು ಒಮ್ಮೆ ತಿಳಿಸಿ. ಒಂದು ವಿಷಯ ನಾ ಹೇಳ್ಬೇಕಾದದ್ದು, ನಾನು CFI ಅನ್ನು ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಬಂದದ್ದಲ್ಲ. CFI ಅವರು ನಿಮ್ಗೆ ಏನಾದ್ರು ಹೇಳಿದ್ರೆ ಅವರ ಹತ್ರ ಹೋಗಿ ಮಾತಾಡಿ, ಮಾತಾಡ್ಲಿ. ವಾಸ್ತವನ್ನ ಹಾಳು ಮಾಡ್ಲಿಕ್ಕೆ ನಿಮ್ಮಂತಹ ಹುಡುಗಿಯರು ಬಂದಿದ್ದಾರೆ. ಹೌದು, ಒಂದು ಕಡೆಯಲ್ಲಿ ನೀವು ಹೇಳ್ತಿದ್ದೀರಿ ಒಂದು ಪರ್ಟಿಕ್ಯುಲರ್ ಜನರು ಮಾತ್ರ ನಿಮ್ಮ ಸಹೋದರಿಯರಂತ ಹೇಳಿ. ನಿಮ್ಗೆ ಮನಸ್ಸಲ್ಲಿ ಎಲ್ಲರೂ ನಿಮ್ಮ ಸಹೋದರಿಯರಂತ ಇದ್ದಿದ್ರೆ ನೀವು ಈ ರೀತಿ ಮಾತಾಡ್ತಾ ಇರ್ಲಿಲ್ಲ. ಮತ್ತೊಂದು ಕಡೆ ಹೇಳ್ತಿದ್ದಾರೆ ಆನ್ಲೈನ್ ಕ್ಲಾಸಿಗೆ ರೂಮ್ ಮಾಡಿ ಕೊಟ್ಟಿದ್ದಾರೆ, ಅದು ಮಾಡಿ ಕೊಟ್ಟಿದ್ದಾರೆ, ಇದು ಮಾಡಿ. ನೀವು ಹೋಗಿ ನೋಡಿದ್ದೀರಾ ಅಲ್ಲಿ ಆನ್ಲೈನ್ ಕ್ಲಾಸ್ ಮಾಡ್ತಾ ಇದ್ದಾರೆ, ಅವರ ಕ್ಲಾಸ್ ನೋಡಿದ್ದೀರಾ? ನೀವು ನೋಡಿದ್ದೀರಾ? ಹೋಗಿ ಹೇಳಿ ಹೇಳಿ. ಶಾಸಕರೇ ಹೇಳಿದಾರಮ್ಮ ಆನ್ಲೈನ್ ಕ್ಲಾಸ್ ಮಾಡಿ. ಹೌದು, ಮಾಡಿದ್ದೀರಾ ಅಂತ ಕೇಳ್ತಿರೋದು ನಾನು. ಮಾಡ್ಲಿಕ್ಕೆ ನೀವು ಒಪ್ಪಿದ್ರಲ್ಲ? ಇಲ್ಲ ಆನ್ಲೈನ್ ಕ್ಲಾಸ್ ಬಗ್ಗೆ ಮಾತಾಡಬೇಕು. ನೇರವಾಗಿ ಶಾಸಕರು ಹೇಳಿದ್ದಾರೆ ಆನ್ಲೈನ್ ಕ್ಲಾಸ್ ಮಾಡ್ತೀವಿ ಬನ್ನಿ ಅಮ್ಮ ಅನ್ನುವಂಥದ್ದು. ಇನ್ನು ಕಡೆ ಬೇರೆ ಸಪರೇಟ್ ಆಗಲಿ ಕ್ಲಾಸ್ ನಲ್ಲೂ ಕೂಡ ನಾವುಗಳು ಕಲಿಸಿಕೊಡ್ತೀವಿ ಅನ್ನುವಂತಹ ವಿಚಾರವನ್ನ ಹೇಳಿದ್ದಾರೆ. ಆದ್ರೆ ನಮ್ಗಳಿಗೆ ಆನ್ಲೈನ್ ಬೇಡ, ನಮ್ಗಳಿಗೆ ಆಫ್ಲೈನ್ ಬೇಕು, ನಾವುಗಳು ಸಮಾನ ಅನ್ನುವಂಥದ್ದು. ಸಮಾನರಾದ್ರೆ ಹಿಜಾಬ್ ಅನ್ನ ಬದಿಗಿಟ್ಟು ದಯಮಾಡಿ ಬನ್ನಿ ಅಮ್ಮ ಅಂತ ಹೇಳಿದ್ರೆ ಅಲ್ಲೂ ಕೂಡ ಬರಲ್ಲ ಅನ್ನುವಂಥ ವಿಚಾರವನ್ನ ಹೇಳಿದ್ದೀರಿ. ಇದು ಆಗಿರುವಂತಹ ವಿಚಾರ. ಎಸ್ ಇವರು ಎಷ್ಟರವರೆಗೆ ಈ ಮಕ್ಕಳ ತಲೆಯಲ್ಲಿ ಈ ಇಸ್ಲಾಂ ಜೊತೆಗೆ ಸರ್ ಒಂದು ಬರ್ತೇನೆ ಮೇಡಮ್. ಈಗ ಸುರಯ್ಯ ಅವರು ಕೆಲವು ವಿಚಾರಗಳನ್ನ ಹೇಳಿದ್ರು, ಸಾನಿಯಾ ಮಿರ್ಜಾ ಅವರನ್ನ ಹೇಳಿದ್ರು, ಇನ್ನಿತರ ಸಾಧಕಿಯರನ್ನ ಹೇಳಿದ್ರು, ಹಿಜಾಬ್ ಇಲ್ಲದೆಯೂ ಕೂಡ ಸಾಧನೆ ಮಾಡಿದವರನ್ನ ಅದೆಷ್ಟು ಮಹಿಳೆಯರ ಬಗ್ಗೆ ಹೇಳಿದ್ರು. ಯಾಕೆ ಅವರು ಸಾಧನೆಯನ್ನ ಮಾಡಿಲ್ಲ? ಅವರನ್ನ ನಾವುಗಳು ಗೌರವಿಸಲ್ವಾ? ಕೂಡ ಹೇಳಿಲ್ಲ ಹಿಜಾಬ್ ಧರಿಸದೆ ಸಾಧನೆ ಮಾಡಲಿಲ್ಲ. ನಾನು ಕೆಲವು ಉದಾಹರಣೆ ಕೊಟ್ಟದ್ದು ಹಿಜಾಬ್ ಧರಿಸಿ ಕೂಡ ಸಾಧನೆ ಮಾಡಿದ್ದಾರೆ. ರೈ ಮುಚ್ಚಲ ಒಂದು ಮಾತನ್ನ ಹೇಳಿದ್ರು, ವಿದ್ಯೆ ಅನ್ನುವಂಥ ಪ್ರಮುಖವಾಗಿರುವ ಆದ್ಯತೆ ಇಸ್ಲಾಂನಲ್ಲಿ ಅನ್ನುವಂಥದ್ದು ಹೇಳಿದಾಗ ಅಲ್ವಾ? ಇಸ್ಲಾಂ ಅಂದ್ರೆ ಪ್ರವಾದಿ ಇಸ್ಲಾಂ ಅವರು ವಿದ್ಯೆ ಅಂತ ಹೇಳಿದಾಗ ಪ್ರಥಮವಾಗಿರುವಂತಹ ಆದ್ಯತೆ ಅನ್ನುವಂಥದ್ದು. ಆದ್ರೆ ಆ ವಿದ್ಯೆಯನ್ನ ಧಿಕ್ಕರಿಸುವಂತಹ ಪರಿಸ್ಥಿತಿ ಈಗ ಬಂದಿದೆ ಅಂತ ಬಂದ. ವಿದ್ಯೆಯನ್ನು ಯಾರು ಧಿಕ್ಕರಿಸ್ತಿಲ್ಲ, ಅವರು ವಿದ್ಯೆಗೋಸ್ಕರ ಹೋರಾಡ್ತಿರುವುದು. ನಾವು ಶಿಕ್ಷಣವನ್ನು ಹಿಜಾಬ್ ಜೊತೆ ಕಲಿತೇವೆ ಅಂತ ಹೇಳುವಾಗ ಇವರು ಏನ್ ಹೇಳ್ತಿದ್ದಾರೆ? ಇವರು ಹೇಳುವ ಪ್ರಕಾರ ಇವರು ಹೇಳಿದ್ರಲ್ಲ, ಕ್ಲಾಸ್ ವರೆಗೆ ತಗೊಂಡು ಹೋಗಿ ಆದ್ಮೇಲೆ ಕ್ಲಾಸಿಂದ ರಿಮೂವ್ ಮಾಡಿ ಕೂತ್ಕೊಳ್ಳಿ, ಆದ್ಮೇಲೆ ಪುನಃ ಹಿಂದೆ ಬರುವಾಗ ಹಾಕೊಳ್ಳಿ ಅಂತ. ಇವರು ಹೇಳುದು ಹೇಗಿರುತ್ತೆ ಅಂತ ಹೇಳಿದ್ರೆ, ಒಂದ್ ದಿವಸ ಊಟ ಮಾಡಿ, ಮತ್ತೊಂದ್ ದಿವಸ ಊಟ ಮಾಡಬೇಡಿ, ಒಂದ್ ದಿವಸ ಬಟ್ಟೆ ಹಾಕಿ, ಇನ್ನೊಂದ್ ದಿವಸ ಬಟ್ಟೆ ಹಾಕ್ಬೇಡಿ ಅಂತ ಹೇಳುವಾಗೆ ಉಂಟು. ಇಲ್ಲಮ್ಮ, ಆ ಶಾಲೆಯಲ್ಲಿ ರೂಲ್ಸ್ ಅನ್ನು ನಾನು ಹೇಳಿದ್ದು. ಹೌದು, ಪರ್ಮಿಷನ್ ಇರುವ ಕಡೆ ಯಾಕೆ ಅವರನ್ನು ಡಿನೈ ಮಾಡ್ತಿದ್ದಾರೆ? ಯಾಕೆ ಆಯ್ತು ಅಂತ ಬಂದಾಗ ಈ ಒಂದು ವಿವಾದ ಆದ್ಮೇಲೆ ಪರ್ಮಿಷನ್ ಇರುವಂತಹ ಕಡೆಗಳಲ್ಲಿ ಈ ರೀತಿಯ ಒಂದು ವಿವಾದ ಸೃಷ್ಟಿ ಹೇಳ್ತಿರೋದು. ವಿವಾದ ಅಲ್ಲಿ ಆಗ್ತಿರ್ಬೇಕಾದ್ರೆ ಮಾತನಾಡಿ ಅಲ್ಲಿ ಸರಿಪಡಿಸಬೇಕಾಗಿತ್ತು. ಸರಿಪಡಿಸದವರು ಅಲ್ಲಿದ್ದು ರಾಜಕಾರಣಿಗಳು ಅವರ ಆ ಹಿಜಾಬ್ ಎನ್ನುವಂತದ್ದನ್ನು ತಮ್ಮ ರಾಜಕೀಯ ದಾಳವಾಗಿ ಬಳಸ್ತಾ ಇದ್ದಾರೆ. ಬರ್ತೇನೆ. ಎಲ್ಲದರ ಚರ್ಚೆಗಳ ನಡುವೆ ಅನೇಕ ಕರೆಗಳು ಬರ್ತಾ ಇದೆ, ಮಾಡಿ ಕ್ಷಮಿಸಬೇಕು, ನಮ್ಮ ವೀಕ್ಷಕರಿದ್ದಾರೆ. ಇನ್ನೊಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಓಕೆ, ಕರೆ ಮಾಡಿದಾಗ ಟಿವಿಯಲ್ಲಿ ಮ್ಯೂಟ್ ಮಾಡಿ ಕರೆ ಮಾಡಿ, ಕರೆ ಕಟ್ ಆಗುತ್ತೆ. ಜೊತೆಗೆ ಇವತ್ತು ಉಡುಪಿಯಲ್ಲಿ ಈ ಒಂದು ವಿವಾದ ಸೃಷ್ಟಿಯಾಗಿರುವಂತದ್ದು ಉಡುಪಿಯಿಂದ ರಾಜ್ಯ, ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡುತ್ತೆ. ತದನಂತರ ಉಡುಪಿಯ ವಿದ್ಯಾರ್ಥಿನಿಯರು ಈ ಒಂದು ತೀರ್ಪು ಬಂದಾಗ ಏನ್ ಹೇಳಿದ್ದಾರೆ ಅನ್ನುವಂಥದ್ದು ನೇರವಾಗಿ ಹಿನ್ನಡೆ ಆಗಿರುವಂತಹ ವಿಚಾರದಲ್ಲಿ ಅವರು ಆಕ್ಷೇಪವನ್ನ ಜೊತೆಗೆ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಮ್ಗಳಿಗೆ ಹಿಜಾಬ್ ಇಲ್ಲದೆ ವಿದ್ಯೆ ಕಷ್ಟ ಅನ್ನುವಂತಹ ವಿಚಾರವನ್ನು ನೇರವಾಗಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ಆ ವಿದ್ಯಾರ್ಥಿನಿಯರು, ಡೀಟೇಲ್ಸ್ ಬರ್ತಾ ಇದೆ, ನೋಡ್ಕೊಂಡು. ಹಿಜಾಬ್ ಹಕ್ಕಿಗಾಗಿ ಹೋರಾಟವನ್ನ ಮುಂದುವರಿಸುತ್ತೇವೆ. ಹಿಜಾಬ್ ತೆಗೆದು ಕ್ಲಾಸ್ ರೂಮ್ ಒಳಗೆ ಹೋಗಲ್ಲ. ಇನ್ನು ಕರಾವಳಿಯಲ್ಲಿ ಆರಂಭವಾಗಿ ರಾಷ್ಟ್ರ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದ್ದಂತಹ ಹಿಜಾಬ್ ವಿವಾದದ ತೀರ್ಪನ್ನ ಕರ್ನಾಟಕ ಹೈಕೋರ್ಟ್ ತ್ರಿಸದಸ್ಯ ಪೀಠ ಪ್ರಕಟ ಮಾಡಿದ್ದು, ಹಿಜಾಬ್ ಧರಿಸೋದು ಮುಸ್ಲಿಂ ಮಹಿಳೆಯರ ಅತ್ಯಗತ್ಯ ಭಾಗ ಅಲ್ಲವೇ ಅಲ್ಲ, ಸರ್ಕಾರದ ವಸ್ತ್ರ ಸಂಹಿತೆಯನ್ನ ಪ್ರಶ್ನೆ ಮಾಡುವಂತಿಲ್ಲ ಅಂತ ತೀರ್ಪನ್ನ ನೀಡಿದೆ. ಈ ನಿಟ್ಟಿನಲ್ಲಿ ನಮ್ಮ ಹಿಜಾಬ್ ಹಕ್ಕಿಗಾಗಿ ಹೋರಾಟವನ್ನ ಮುಂದುವರಿಸುತ್ತೇವೆ ಎಂದು ಹೈಕೋರ್ಟ್ ಮೆಟ್ಟಿಲೇರಿರುವ ಹಿಜಾಬ್ ಧಾರಿಣಿ ವಿದ್ಯಾರ್ಥಿನಿಯರು ಹೇಳಿದ್ದಾರೆ. ನಾವು ಹೈಕೋರ್ಟಿಗೆ ಹೋದದ್ದು ಹಿಜಾಬ್ ಬೇಕಂತ. ಸೊ ನಮ್ಮ ವಿರುದ್ಧ ಬಂದಿದೆ, ಜಜ್ಮೆಂಟ್ ಇಸ್ ನಮ್ಮ ವಿರುದ್ಧ ಬಂದಿದೆ. ಸೊ ನಾವು ಕಾಲೇಜ್ ಹೋಗುದಿಲ್ಲ ವಿದೌಟ್ ಹಿಜಾಬ್, ಬಟ್ ವಿ ವಿಲ್ ಫೈಟ್ ಫಾರ್ ಇಟ್. ನಾವು ಫೈಟ್ ಮಾಡ್ತೇವೆ
be prioritized. It's in our priority list. And when our country has given the secular right to follow religion plus culture and education, why is our High Court or Constitution not allowing us? You know what? Dr. B.R. Ambedkar once said that the Constitution is the best thing, but it depends on the people who run it. And clearly it is showing now. It's clear now, like the people who run it are not running it properly. I don't know how to explain it, sir. I don't know what to say. Right now we are mentally collapsed and we don't have any words. We were expecting so much from our Constitution, so much from our country. ಕೋರ್ಟ್ ತೀರ್ಪಿನ ವಿರುದ್ಧ ಹಿಜಾಬ್ ಧಾರಿಣಿಯರ ಬೇಸರ. ಈ ಕುರಿತಂತೆ ಹಿಜಾಬ್ ಪರ ಹೋರಾಟ ನಡೆಸುತ್ತಿರುವ ವಿದ್ಯಾರ್ಥಿನಿಯರಲ್ಲಿ ಒಬ್ಬರಾದ ಅಲ್ಮಾಸ್ ಉಡುಪಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ನಮಗೆ ನಮ್ಮ ವ್ಯವಸ್ಥೆ ಮೇಲೆ ಬಹಳ ಭರವಸೆ ಇತ್ತು. ಧರ್ಮದಲ್ಲಿ ನಮಗೆ ಹಿಜಾಬ್ ಧರಿಸುವುದಕ್ಕೆ ಅವಕಾಶವನ್ನ ಕೊಡಲಾಗಿತ್ತು. ಆದರೆ ಹೈಕೋರ್ಟ್ನಲ್ಲಿ ತೀರ್ಪು ನಮ್ಮ ವಿರುದ್ಧ ಬಂದಿತ್ತು. ಕೋರ್ಟ್ ತೀರ್ಪಿನ ವಿಚಾರದಲ್ಲಿ ನಮ್ಮ ಸರ್ಕಾರ ಹಸ್ತಕ್ಷೇಪ ಮಾಡಿದೆ ಅಂತ ಹೇಳಿದ್ದಾರೆ. ಇನ್ನು ನಾವುಗಳು ಹಿಜಾಬ್ ತೆಗೆದು ಕ್ಲಾಸ್ ಒಳಗೆ ಹೋಗೋದಿಲ್ಲ, ಕಾನೂನು ರೀತಿಯಲ್ಲಿ ಹೋರಾಟ ಮಾಡ್ತೇವೆ. ಕುರಾನ್ನಲ್ಲಿ ದೇಹವನ್ನ ಮುಚ್ಚಬೇಕು ಎಂಬ ಉಲ್ಲೇಖ ಇದೆ. ಹಿಜಾಬ್ ಅವಶ್ಯಕತೆ ಇಲ್ಲದೆ ಇರ್ತಾ ಇದ್ರೆ ಹಿಜಾಬ್ ತೊಡ್ತಿರ್ಲಿಲ್ಲ ಅಂತ ತೀರ್ಪಿನ ಕುರಿತು ಬೇಸರ ವ್ಯಕ್ತಪಡಿಸಿದ್ದಾರೆ. Sir, it's their wish, sir. It's their wish. I don't know whether that lady, that man, the judge knows about what is written in the Quran. ಅಲ್ಲ, ಹಾಗಿದ್ರೆ ನೀವು ಹೈಕೋರ್ಟ್ ಇದು ನಿಮ್ಮ ವಾದನ ಕೇಳಿದೆ ಹೈಕೋರ್ಟ್, ಅದಾದ ನಂತರ ತೀರ್ಪು ಕೊಟ್ಟಿದೆ, ಅದನ್ನ ನೀವೀಗ ಗೌರವಿಸ್ತಾ ಇಲ್ವಾ ಹಾಗಾದ್ರೆ ಹೈಕೋರ್ಟ್ ತೀರ್ಪನ್ನ? ಸರ್, ನಾವು ಅವರನ್ನು ಫಾಲೋ ಮಾಡಿದಲ್ಲ, ನಾವು ನಮ್ಮ ಕುರಾನ್ ಅನ್ನು ಫಾಲೋ ಮಾಡುದು. ನಮ್ಮ ಕುರಾನ್ ಹೇಳಿದ ಮೇಲೆ ನಮಗೆ ಅದು ಫೈನಲ್ ಸರ್. We are just trying to let them know that what is written in our Quran and our religion expects. ಇದನ್ನ ನಿಮ್ಮ ಲಾಯರ್ ಕೋರ್ಟ್ ಅಲ್ಲಿ ಹೇಳಿದ್ದಾರೆ, ನೋಡ್ಕೊಂಡೆ ಹೇಳಿರೋದು ಈಗ. ಯಾ ಸರ್, ನಮ್ಮ ಲಾಯರ್ ಹೇಳಿದ್ದಾರೆ ಮುಂಚೆನೆ ದಟ್ ಹೀಗೆ ಸೂರೆಯಿಂದ ಹೀಗೆ ವರ್ಸ್ ಇಂದ ಇದೆ ಹಿಜಾಬಿನ ಬಗ್ಗೆ ಇದೆ, ಕುರಾನ್ ಅಲ್ಲಿ ಬರೆದಿದೆ. ಅವರು ಆವಾಗ ಅಕ್ಸೆಪ್ಟ್ ಮಾಡಿದ್ದಾರೆ ಜಡ್ಜಸ್. ಬಟ್ ಈಗ ಇದು ಸ್ಟೇಟ್ಮೆಂಟ್ ಯಾಕೆ ಬಂತು ಅಂತ ಗೊತ್ತಿಲ್ಲ, ಇದು ರೀಸನ್ ಯಾಕೆ ಹಾಕಿದ್ದಾರೆ ಅಂತ ಗೊತ್ತಿಲ್ಲ ಸರ್. ದೇ ಆರ್ ಡೂಯಿಂಗ್ ಇಟ್ ಫಾರ್ ಸಮ್ ಅದರ್ ರೀಸನ್, ಐ ಡೋಂಟ್ ನೋ ಅಬೌಟ್ ದಿಸ್, ಬಟ್ ದೇ ಹ್ಯಾವ್ ಪುಟೆಡ್ ದಿಸ್ ರೀಸನ್ ದಟ್ ಇಟ್ಸ್ ನಾಟ್ ಇಂಪಾರ್ಟೆಂಟ್ ಇನ್ ಅವರ್ ರಿಲಿಜನ್, ಬಟ್ ಇಟ್ಸ್ ಫಾರ್. ಎಸ್, ಇದು ಇವತ್ತು ಉಡುಪಿಯಲ್ಲಿ ವಿದ್ಯಾರ್ಥಿನಿಯರು ಎಲ್ಲಿಂದ ಈ ಒಂದು ವಿವಾದ ಪ್ರಾರಂಭವಾಗಿತ್ತು, ಆ ವಿದ್ಯಾರ್ಥಿನಿಯರು ಮಾಡಿರುವಂತಹ ಪ್ರೆಸ್ ಮೀಟ್ ಅಲ್ಲಿ ನೇರವಾಗಿ ಹೇಳಿದ್ದಾರೆ, ಹಿಜಾಬ್ ಈ ತೀರ್ಪು ನಮ್ಮ ವಿರೋಧ ಬಂದಿದೆ, ಸೊ ಕಾಲೇಜ್ಗೆ ಹೋಗಲ್ಲ ಅನ್ನುವಂತಹ ವಿಚಾರವನ್ನ ಆ ವಿದ್ಯಾರ್ಥಿನಿಯರು ನೇರವಾಗಿ ಹೇಳಿದ್ದಾರೆ. ಎಸ್ ಮೇಡಮ್, ಏನ್ ಹೇಳ್ತಾರೆ ಈ ಒಂದು ವಿಚಾರದ ಬಗ್ಗೆ? ಎಸ್, ತೀರ್ಪು ವಿರೋಧವಾಗಿ ಬಂದಿದೆ, ಹಾಗಾಗಿ ನಾವುಗಳು ಕಾಲೇಜ್ಗೆ ಹೋಗಲ್ಲ, ಕುರಾನ್ ಹೇಳಿದಂತೆ ನಡೆಯುತ್ತೇವೆ, ಹಿಜಾಬ್ ಇಲ್ಲದೆ ಕಾಲೇಜ್ಗೆ ಹೋಗಲ್ಲ ಅನ್ನುವಂತಹ ವಿಚಾರವನ್ನ ವಿದ್ಯಾರ್ಥಿನಿಯರು ಹೇಳಿದ್ದಾರೆ. ಇದೇ ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ತೀರಾ ಇನ್ನು ಮುಂದಕ್ಕೆ? ಅದು ವಿದ್ಯಾರ್ಥಿಗಳ ಸ್ಟ್ಯಾಂಡ್ ಆಗಿರ್ತದೆ. ಅಂದ್ರೆ ವಿದ್ಯಾರ್ಥಿಗಳದು ಅವರ ವೈಯಕ್ತಿಕ ಚಾಯ್ಸ್, ಅದು ಅವರು ಇನ್ನು ಎಕ್ಸಾಮ್ ಬರೀತಾರಾ, ಕಾಲೇಜಿಗೆ ಹೋಗ್ತಾರಾ, ಅದು ಬೇಡ. ಅವರ ಒಂದು ಸ್ಟ್ಯಾಂಡ್ ಏನಿದೆ, ಹಿಜಾಬ್ ಜೊತೆ ನಮ್ಗೆ ಎಜುಕೇಶನ್ ಬೇಕಂತ ಹೇಳುದು. ಸೊ ಅವರ ಹಕ್ಕಿಗಾಗಿ ಅವರು ಹೋರಾಡ್ತಿರ್ಬೇಕಾದ್ರೆ ಸುಮ್ನೆ ಕುತ್ಕೊಳ್ಳಿಕ್ಕೆ ವಿದ್ಯಾರ್ಥಿನಿಯಾಗಿ ನಂಗೆ ಅಂತೂ ಸಾಧ್ಯವೇ ಇಲ್ಲ. ಅವರ ಹಕ್ಕಿಗಾಗಿ, ಅವರ ಎಜುಕೇಶನ್ಗಾಗಿ ಅವರ ಜೊತೆ ಯಾವಾಗ್ಲೂ ನಾವಿರ್ತೇವೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ. ಓಕೆ ಓಕೆ ಓಕೆ, ಎಸ್ ಎಸ್ ಎಸ್. ಒಬ್ರು ಕಮೆಂಟ್ ಹಾಕಿದ್ದಾರೆ, ನಜೀರ್ ಅಹಮದ್ ಅವರು, ಆಂಕರ್ ಪ್ಲೀಸ್ ಡೋಂಟ್ ಟೇಕ್ ಒನ್ ಸೈಡ್, ಬಿ ನ್ಯೂಟ್ರಲ್ ಅನ್ನುವಂಥ. ಎಸ್, ನ್ಯೂಟ್ರಲ್ ಆಗಿ ಇರುವಂತಹ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬಹುಶಃ ಇವತ್ತು ಬಂದಿರುವಂತಹ ತೀರ್ಪಿನ ಮೇಲೆ ನಾವು ಚರ್ಚೆನ ಮಾಡ್ತಾ ಇರುವಂತದ್ದು. ತೀರ್ಪು ಈ ರೀತಿ ಬಂತು ಅಂತ ಬಂದಾಗ ಯಾಕೆ ಬಂತು ಅನ್ನೋಂಥ ಪ್ರಶ್ನೆ ಬರುತ್ತೆ, ಅಂಡ್ ಯಾವ ಆಧಾರದ ಮೇಲೆ ಬಂತು ಅನ್ನೋದ ಪ್ರಶ್ನೆ ಬರುತ್ತೆ, ಯಾವ ಅಂಶಗಳು ಇಲ್ಲಿ ಪರಿಗಣನೆಗೆ ತೆಗೆದುಕೊಳ್ಳಲಾಗಿದೆ ಅನ್ನುವಂತಹ ವಿಚಾರದ ಮೇಲೆ ಚರ್ಚೆ ಆಗುತ್ತೆ. ಅದಕ್ಕೋಸ್ಕರ ಚರ್ಚೆ ಮಾಡ್ತಾ ಇರುವಂತದ್ದು. ಸೊ ಯಾವ ರೀತಿ ತೀರ್ಪು ಬಂದಿದೆ ಅದರ ಮೇಲೆ ಚರ್ಚೆ ಆಗ್ತಾ ಇರುವಂತದ್ದು. ಇಲ್ಲಿ ನೇರವಾಗಿ ಈ ಒಂದು ವಿಚಾರದಲ್ಲಿ ನಾವು ಮಾತನಾಡಿದಾಗ, ಎಸ್, ಇಲ್ಲಿ ಹಿಜಾಬ್ ಅನ್ನುವಂಥದ್ದು ಇಲ್ಲಿ ನೇರವಾಗಿ ಆಕ್ಷೇಪಕ್ಕೆ, ಆಕ್ರೋಶಕ್ಕೆ ಕಾರಣವಾಗಿರುವಂತದ್ದು ಇಸ್ಲಾಂನ ಅಗತ್ಯವಾಗಿರುವಂತಹ ವಿಚಾರ ಅಲ್ಲ ಹಿಜಾಬ್ ಅನ್ನುವಂಥದ್ದು. ಈ ವಿಚಾರ ಚರ್ಚೆ ಆಗಿರುವಂತದ್ದು ಇವತ್ತು. ಹಾಗಾದ್ರೆ ಇಲ್ಲಿ ಬರುವಂತಹ ಪ್ರಶ್ನೆ, ಅಲ್ಲಿ ತ್ರಿಸದಸ್ಯ ಪೀಠ ಇತ್ತು ಅಂತ ಬಂದಾಗ ಅಲ್ಲಿ ಕೂಡ ಒಬ್ರು ಮುಸ್ಲಿಂ ಮಹಿಳೆಯರು ಇದ್ರು. ಆ ಸಂದರ್ಭ ಅವರು ತೆಗೆದುಕೊಂಡಿರುವ ನಿರ್ಧಾರ, ಜೊತೆಗೆ ಈ ವಿದ್ಯಾರ್ಥಿನಿಯರ ಪರವಾಗಿ ಇದ್ದಂತಹ ವಕೀಲರು, ಲಾಯರ್, ಅವರು ವಾದ ಮಂಡನೆ ಮಾಡಿರುವಂತಹ ರೀತಿ ಅದು ಕೂಡ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಅವರು ಇದರ ಬಗ್ಗೆ ಪ್ರಸ್ತಾಪವನ್ನ ಮಾಡಿರ್ತಾರೆ. ಹಿಜಾಬ್ ಅಂದ್ರೆ ಏನು, ಇಸ್ಲಾಂನಲ್ಲಿ ಹಿಜಾಬ್ಗೆ ಎಷ್ಟು ಪ್ರಾಮುಖ್ಯತೆ ಇದೆ, ಹಿಜಾಬ್ ಅನ್ನ ಮಹಿಳೆಯರು ಯಾಕೆ ಹಾಕ್ಲೇಬೇಕು, ಯಾಕೆ ಇದು ಕಡ್ಡಾಯ ಅನ್ನುವಂಥದ್ದು. ಬಹುಶಃ ಇದೆಲ್ಲವನ್ನು ಕೂಡ ಆ ಲಾಯರ್ಗೆ, ಆ ವಕೀಲರಿಗೆ ಗೊತ್ತಿರುತ್ತೆ, ಅಥವಾ ತಾವುಗಳು ಹೇಳಿರ್ತೀರಾ, ಅಥವಾ ಆ ವಿದ್ಯಾರ್ಥಿಗಳು ಹೇಳಿರ್ತಾರೆ, ಆ ಮಹಿಳೆಯರು ಹೇಳಿರ್ತಾರೆ ಧಾರ್ಮಿಕ ಸ್ವತಂತ್ರ ಹಕ್ಕಿನ ಬಗ್ಗೆ, ಜೊತೆಗೆ ಆ ಹಿಜಾಬ್ನ ಬಗ್ಗೆ. ಇದೆಲ್ಲವೂ ಕೂಡ ಇದ್ದಾಗ ವೈ ಈ ರೀತಿಯ ತೀರ್ಪು ಬರುತ್ತೆ ಅಂತ ಪ್ರಶ್ನೆ ಮಾಡಬೇಕಾದ್ರೆ ಸಹಜ ಇಲ್ಲಿ ಕೂತ್ಕೊಂಡು, ಅಲ್ವಾ? ಬಹುಶಃ ಅಲ್ವಾ? ಎಸ್. ಜೊತೆಗೆ ಅನೇಕ ಕರೆಗಳು ಬರ್ತಾ ಇದೆ, ಮತ್ತೊಂದು ಕರೆಯನ್ನು ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ.
ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಸರ್ ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು ಎಲ್ಲಿದೆ ಸರ್? ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಎಸ್ ಸರ್, ಕೇಳ್ತಾ ಇದೆ. ತಮ್ಮ ಹೆಸರು ಸರ್? ನಾನು ಎಸ್ ಸರ್, ಮಾತಾಡಿ ಪ್ರಶ್ನೆ. ನಾನು ಮುಖ್ತಾರ್ ಅಬ್ಬಾಸ್ ಅಲಿ ಅಂತೇಳಿ ಬೆಂಗಳೂರಿಂದ ಮಾತಾಡ್ತಾ ಇದ್ದೀನಿ. ನಮಸ್ತೆ, ಮಾತಾಡಿ ಸರ್, ಮಾತಾಡಿ. ಹಿಜಾಬ್ ವಿಚಾರದಲ್ಲಿ ಇವತ್ತು ಬಂದಿರುವಂತಹ ಆದೇಶವನ್ನ ತುಂಬ ಹೃದಯದಿಂದ ನಾವು ಸ್ವಾಗತಿಸ್ತೇವೆ, ಅದನ್ನ ಗೌರವಿಸ್ತೀವಿ. ಹಾಗೆ ಇಸ್ಲಾಂ ಧರ್ಮದ ಒಂದು ಆಶಯವನ್ನ ತೆಗೆದುಕೊಂಡು ಬಂದು ಕೆಲವು 4-5-6 ವಿದ್ಯಾರ್ಥಿಗಳ ಮೂಲಕ ಒಂದು ಇಸ್ಲಾಂ ಧರ್ಮದ ಆಶಯವನ್ನ ತೆಗೆದುಕೊಂಡು ಬಂದು ಸಮಾಜದ ಒಂದು ಅಸ್ಥಿರತೆಗೆ ಕಾರಣಕರ್ತರಾಗಿದ್ದಾರೆ ಕೆಲವರು. ಸಮಾಜದ ಅನ್ಯೋನ್ಯತೆಗೆ ಧಕ್ಕೆ ತರುವಂತಹ ಕೆಲಸವನ್ನು ಕೆಲವು ಮುಸ್ಲಿಂ ಹೆಸರಲ್ಲಿ ಗುರುತಿಸಿಕೊಂಡಿರುವ ಅಥವಾ ಮುಸಲ್ಮಾನರ ಹೆಸರಿನಲ್ಲಿ ಗುರುತಿಸಿಕೊಂಡಿರುವಂತಹ ಕೆಲವು ಸಂಘಟಕರು ಮಾಡಿದ್ದಾರೆ. ಕಳೆದ ಹಲವಾರು ವರ್ಷಗಳಿಂದ, ಕಳೆದ ಇತಿಹಾಸಗಳಿಂದ ಇಸ್ಲಾಂ ಧರ್ಮದ ಹೆಸರಲ್ಲಿ ಅಥವಾ ಮುಸಲ್ಮಾನರನ್ನು ಬಳಸಿಕೊಂಡು ಹಲವಾರು ರೀತಿಗಳ ಷಡ್ಯಂತರಗಳನ್ನ, ದುಷ್ಕೃತ್ಯಗಳನ್ನ ದೇಶದಲ್ಲಿ ಮಾಡಿದ್ದರು. ಅದರ ಮುಂದುವರಿದ ಭಾಗವಾಗಿದೆ ಇವತ್ತು ಹಿಜಾಬ್ ಒಂದು ವಿಚಾರವನ್ನು ತೆಗೆದುಕೊಂಡು ಬಂದು ಈ ರೀತಿಯ ಒಂದು ಅರಾಜಕತೆಯನ್ನು ದೇಶದಲ್ಲಿ ಮಾತ್ರವಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಕೆಲಸವನ್ನ ಮಾಡಿದ್ದಾರೆ. ನಿಜವಾಗಿಯೂ ಇದು ಇಸ್ಲಾಂ ಧರ್ಮದ ಸಿದ್ಧಾಂತವಲ್ಲ. ಹಿಜಾಬ್ ಎನ್ನುವುದು ಇಸ್ಲಾಂ ಧರ್ಮದ ಪವಿತ್ರವಾದ ಮತ್ತು ಪ್ರಮುಖವಾದ ಒಂದು ಅಂಗವಾಗಿದೆ. ಆದರೆ ಅದನ್ನು ತೆಗೆದುಕೊಂಡು ಬಂದು ಬೀದಿಯಲ್ಲಿ ಇಟ್ಟುಕೊಂಡು ಹರಾಜು ಮಾಡುವಂತಹ ಕೆಲಸವನ್ನು ಇವತ್ತು ಕೆಲವು ಮುಸ್ಲಿಂ ಮುಖಂಡರು, ಇವತ್ತು ಕೆಲವು ಮುಸ್ಲಿಂ ಸಂಘಟಕರು, ಕೆಲವು ಮುಸ್ಲಿಂ ಯುವತಿಯರನ್ನ, ಕೆಲವು ಶಾಲಾ ಮಕ್ಕಳನ್ನ, ವಿದ್ಯಾರ್ಥಿಗಳನ್ನ ಬಿಟ್ಟು ಆ ಮೂಲಕ ಇಸ್ಲಾಂ ಧರ್ಮಕ್ಕೆ ಮಾತ್ರ, ಭಾರತಕ್ಕೆ ಮಾತ್ರ ಸವಾಲಲ್ಲ, ಇಸ್ಲಾಂ ಧರ್ಮಕ್ಕೆ ಅವಮಾನ ಮಾಡ್ತಾರೆ. ರಹಿಮುಚ್ಚಿಲ್ ಅವರೇ, ವಿದ್ಯಾರ್ಥಿನಿಯರ ಮಾತುಗಳನ್ನ, ಸ್ಟ್ಯಾಂಡ್ ಗಳನ್ನ ತಾವು ಕೇಳಿದ್ದೀರಾ? ಮುಂದಿನ ನಡೆ ಏನು ಅಂತ ಬಂದಾಗ ತಾವು ಹೇಳಿದ್ರಿ ಹೆಮ್ಮೆ ಆಗುತ್ತೆ, ವಿದ್ಯಾರ್ಥಿನಿಯರು ಮೇನ್ ಸ್ಟ್ರೀಮ್ ಗೆ ಬರುವಂತದ್ದು, ವೇದಿಕೆಗಳಿಗೆ ಬರುವಂತದ್ದು. ಆದ್ರೆ ವಿದ್ಯಾರ್ಥಿನಿಯರು ಹೇಳ್ತಾ ಇದ್ದಾರೆ ಹಿಜಾಬ್ ಇಲ್ಲದೆ ನಾವುಗಳು ಇನ್ನು ಮುಂದಕ್ಕೆ ಕಾಲೇಜ್ಗೆ ಹೋಗಲ್ಲ, ಶೈಕ್ಷಣಿಕ ವಿಚಾರಗಳಿಂದ ನಾವು ಹಿಂದಕ್ಕೆ ಹೋಗ್ತೀವಿ ಅನ್ನುವಂತ ವಿಚಾರ. ಏನ್ ಹೇಳ್ತೀರಾ? ಯಾವ ಸ್ಟ್ಯಾಂಡ್ ತೆಗೆದುಕೊಳ್ತೀರಾ? ಈಗ ಏನು ಇಸ್ಲಾಂ ಧರ್ಮ ನಮ್ಮ ಶಿಕ್ಷಣಕ್ಕೆ ಮಹತ್ವ ಕೊಟ್ಟಿದೆ, ಅದೇ ರೀತಿ ಬಹುಶಃ ನಮ್ಮ ಈ ದೇಶದ ಪ್ರಧಾನಿಯಾಗಿರತಕ್ಕಂತ ನರೇಂದ್ರ ಮೋದಿ ಅವರ ರಾಷ್ಟ್ರೀಯ ಶಿಕ್ಷಣ ನೀತಿ ಏನಿದೆ, ಇದರಲ್ಲಿ ಕೂಡ ಸ್ಥಳೀಯ ಭಾಷೆಗೆ ಅನುಮತಿಯನ್ನ ಕೊಡುವ ಮೂಲಕ, ಅದು ಬ್ಯಾರಿ ಇರ್ಬೋದು, ತುಳು ಇರ್ಬೋದು, ಕೊಂಕಣಿ ಇರ್ಬೋದು, ಇಂತಹ ಮಾತೃ ಭಾಷಿಕರಿಗೂ ವಿಶೇಷವಾದಂತಹ ಒಂದು ವಿದ್ಯಾಭ್ಯಾಸ ಮಾಡತಕ್ಕಂತ ಅವಕಾಶಗಳನ್ನು ಕೂಡ ಅಲ್ಲಿ ಕೊಟ್ಟಿದೆ. ಎಲ್ಲ ಕಾರಣದಿಂದ ಕೊಟ್ಟಾಗ ಬಹಳಷ್ಟು ಈ ದೇಶ ಏನು ವಿಶ್ವಗುರು ಆಗಲಿಕ್ಕೆ ಹೊರಟಿದೆ, ಅಲ್ಲಿ ಹೋಗುವಾಗ ಅಲ್ಲಿ 135 ಕೋಟಿ ಭಾರತೀಯರು ಅಂತ ಹೇಳಿ ಉದ್ಧರಿಸಿಕೊಂಡು ಪ್ರಧಾನಮಂತ್ರಿ ಹೇಳಿದ್ದಾರೆ ಹೊರತು ಎಲ್ಲಿ ಕೂಡ ಅವರು ಯಾವುದೇ ಒಂದು ಜಾತಿ ಧರ್ಮವನ್ನು ಹೇಳಲಿಲ್ಲ. ಆಮೇಲೆ ಏನು ಕೇಂದ್ರ ಸರ್ಕಾರದ ಯೋಜನೆಗಳು ಬರ್ತಿದೆ, ಅದು ಬರುವಾಗ ಕೂಡ ಯಾವ ರೀತಿಯಲ್ಲೂ ಜಾತಿ ಧರ್ಮ ನೋಡಿಕೊಂಡು ಬರುವುದಿಲ್ಲ. ಅದೇ ರೀತಿ ಶಿಕ್ಷಣಕ್ಕೂ ಅದೇ ರೀತಿ. ಶಿಕ್ಷಣಕ್ಕೆ ಸರ್ಕಾರಗಳು ಯಾವ ಯಾವ ಯೋಜನೆಗಳನ್ನು ಹಾಕಿಕೊಳ್ಳುವಾಗ ಬಹುಶಃ ಸಿದ್ದರಾಮಯ್ಯ ಇದ್ದ ಸರ್ಕಾರದಲ್ಲಿದ್ದಾಗ ಇತ್ತು ಪ್ರವಾಸ ಭಾಗ್ಯ, ಮತ್ತೊಂದು ಮೊಟ್ಟೆ ಭಾಗ್ಯ, ಇದೆಲ್ಲ ಕೊಡುವಾಗ ನಾವು ಕಂಡಿದ್ದೇವೆ. ಆದ್ರೆ ಬೊಮ್ಮಾಯಿ ಸರ್ಕಾರದಲ್ಲಿ ಆಗಲಿ, ಕೇಂದ್ರ ಸರ್ಕಾರದಲ್ಲಿ ಆಗಲಿ, ಹಿಂದೂಗಳಿಗೊಂದು ಮುಸಲ್ಮಾನರಿಗೆ ಒಂದು ಅನ್ನತಕ್ಕಂತ ನೀತಿ ನಿಯಮ ಇಲ್ಲಿ ಇಲ್ಲ. ಆಮೇಲೆ ಸರ್ಕಾರದ ಸಮವಸ್ತ್ರದ ಉದ್ದೇಶ ಏನಂತ ಹೇಳಿದ್ರೆ, ಸಮವಸ್ತ್ರ ಅಂತ ಹೇಳುವಾಗ ಅದರಲ್ಲೇ ಇದೆ ಸಮ ಮತ್ತು ವಸ್ತ್ರ, ಸಮಾನವಾದಂತ ವಸ್ತ್ರಗಳನ್ನು ಹಾಕಬೇಕು ಅಂತೇಳಿ. ಈ ರೀತಿಯ ಹೇಳಿಕೆಗಳು ಬಂದಾಗ ಇಲ್ಲಿ ಹಿಜಾಬ್ಗಳನ್ನು 100 ವರ್ಷಗಳಿಂದ ನಾವು ಹಾಕಿಕೊಂಡು ಬರ್ತಾ ಇದ್ದೇವೆ. ನಮ್ಮ ಧಾರ್ಮಿಕ ಪದ್ಧತಿ, ಅದರಲ್ಲಿ 2 ಮಾತೇ ಇಲ್ಲ. ಅದಕ್ಕೆ ಪ್ರಶ್ನೆ ಮಾಡುವುದಾಗಲಿ, ಅದನ್ನು ಕೇಳುವುದಾಗಲಿ, ಅದಕ್ಕೆ ಮನವಿ ಮಾಡುವುದಾಗಲಿ, ಅದೆಲ್ಲವೂ ಸ್ವಾಗತಾರ್ಹ. ಅದು ಯಾವುದನ್ನು ವಿರೋಧಿಸುವುದಿಲ್ಲ. ಮತ್ತೆ ಅದು ಮುಸಲ್ಮಾನರ ಅವಿಭಾಜ್ಯ ಅಂಗ ಹೌದಾ ಅಲ್ವಾ ಅಂತ ಕೇಳಿದ್ರೆ, ಒಬ್ಬ ಮುಸಲ್ಮಾನ್ ಆಗಿ ನಾನು ಹೌದಂತೇಳಿ ನಾನು ಒಪ್ಪಿಕೊಳ್ತೇನೆ. ಆದ್ರೆ ಅದರ ಜೊತೆಯಲ್ಲಿ ಶಿಕ್ಷಣಕ್ಕೆ ಪ್ರವಾದಿಗಳು ಕೊಟ್ಟ ಮಹತ್ವವನ್ನು ನಾವಿಲ್ಲಿ ಹೇಳಿದ್ದೇವೆ. ಧರ್ಮಗುರುಗಳು ಈಗ ಹೊರಗೆ ಬರಬೇಕು, ಹೊರಗೆ ಬಂದು ಹೇಳಬೇಕು, ಏನಿದೆ ನಿಮ್ಮ ಹೋರಾಟ ಇದೆ, ಅದು ನ್ಯಾಯಯುತವಾಗಿತ್ತು, ನಿಮ್ಮ ಬೇಡಿಕೆ ನ್ಯಾಯಯುತವಾಗಿತ್ತು. ಆದ್ರೆ ನ್ಯಾಯಾಲಯ ಅಂತ ಒಂದಿದೆ, ಅದು ಕೊಟ್ಟಂತ ಮಾತನ್ನು ಗೌರವಿಸಬೇಕಾಗಿರೋದು ಕೂಡ ಈ ದೇಶದಲ್ಲಿರುವ ಪ್ರತಿಯೊಬ್ಬ ಮುಸಲ್ಮಾನರು ಅವರು ಭಾರತೀಯ ಮುಸಲ್ಮಾನರಾಗಿ ಅವರು ಮಾಡಬೇಕಾದಂತ ಕರ್ತವ್ಯವಾಗಿದೆ. ಆ ಕರ್ತವ್ಯವನ್ನ ಪಾಲನೆ ಮಾಡಿಕೊಂಡು ನೀವು ಶಾಲೆಗೆ ಹಾಜರಾಗಿ, ನೀವು ಕ್ಲಾಸಿಗೆ ನೀವು ಹಾಜರಾಗಿ, ನಿಮ್ಮ ವಿದ್ಯಾಭ್ಯಾಸವನ್ನು ನೀವು ಪಡೆಯಿರಿ ಅನ್ನತಕ್ಕಂಥ ಮಾತನ್ನು ಹೇಳಬೇಕಾಗ್ತದೆ. ಇವತ್ತು ನಾನು ಯಾರ ಬಗ್ಗೆ ಅಂತ ಉಲ್ಲೇಖ ಮಾಡಿ ಹೇಳುವುದಿಲ್ಲ. ಕೆಲವರೆಲ್ಲ ಮಾಧ್ಯಮದಲ್ಲಿ ಬಂದು ಒಂದು ಹಿಜಾಬಿನ ಪರವಾಗಿ ಮಾತಾಡುವಾಗ ನಿನ್ನೆವರೆಗೂ ಹಿಜಾಬ್ ಹಾಕಿಲ್ಲ ಅಂತ ನಮಗೆ ಗೊತ್ತಿದೆ. ಆದ್ರೆ ಇವತ್ತು ಹಿಜಾಬ್ ಹಾಕಿದ್ರೆ ಅದು ತಪ್ಪಲ್ಲ. ಹಿಜಾಬ್ ಅನ್ನು ಗೌರವಿಸಿಕೊಂಡು ಬಂದಿದ್ದೇವೆ ಅಂತ ನಾವು ಗೌರವಿಸ್ತೇವೆ. ಕೆಲವು ಪ್ಯಾನಲ್ ಅಲ್ಲಿ ಕೂತ್ಕೊಂಡಂತ ವಿದ್ಯಾರ್ಥಿಗಳು
ಅವರ ಜೀವಮಾನದಲ್ಲಿ ಹಿಜಾಬ್ ಹಾಕಿರ್ಲಿಲ್ಲ. ಆದ್ರೆ ಇವತ್ತು ಹಿಜಾಬಿನ ಪರವಾಗಿ ಮಾತಾಡ್ಲಿಕ್ಕೆ ಬರುವಾಗ ಹಿಜಾಬ್ ಹಾಕಿಕೊಂಡು ಬರ್ತಾರೆ. ಅವರ ಶಾಲಾ ಶಿಕ್ಷಣದ ಫೋಟೋ, ಈಗ ಮೊನ್ನೆ ಕೂಡ ನಾನು ಏನ್ ಹೇಳಿದ್ದೇನೆ ಅವರಿಗೆ ನಾನು ಹೋದಾಗ ಅಲ್ಲಿ ಪ್ರಿನ್ಸಿಪಾಲ್ ನಮ್ಗೆ ತೋರಿಸುತ್ತೇನಂತ ಹೇಳಿದ್ರೆ, ನೋಡಿ ಸರ್ 6 ಮಕ್ಕಳ ಫೋಟೋ ನೋಡಿ, ಇದರಲ್ಲಿ ಹಿಜಾಬ್ ಇದೆಯಾ ಅಂತ ಕೇಳಿದ್ರು. ನೋಡಿ ಸರ್ ಇವರ ID ಕಾರ್ಡ್ ನೋಡಿ, ಇದರಲ್ಲಿ ಹಿಜಾಬ್ ಇದೆಯಾ ಅಂತ ಕೇಳಿದ್ರು. ಇವರು ಇತರ ಸಹೋದರಿಯರ ಜೊತೆಯಲ್ಲಿ ಇವರು ಕೆಲಸ ಮಾಡ್ತಾ ಇದ್ರು, ಅವರ ಫೋಟೋ ನೋಡಿ ಸರ್, ಶಾಲಾ ವಾರ್ಷಿಕೋತ್ಸವದ ಫೋಟೋ ನೋಡಿ ಸರ್, ಇದರಲ್ಲಿ ಹಿಜಾಬ್ ಇಲ್ಲ. ಆಮೇಲೆ ಅಲ್ಲಿರುವಂತ 85 ಮುಸ್ಲಿಂ ವಿದ್ಯಾರ್ಥಿನಿಯರ ಪೈಕಿ 12 ವಿದ್ಯಾರ್ಥಿಗಳಲ್ಲಿ ನಾನೇ ಮಾತಾಡಿದಾಗ ಅವರೇ ಹೇಳಿದ್ರು, ಸರ್ ಮೊನ್ನೆ ತನಕ ಅವರು ಹಾಕ್ಲಿಲ್ಲ. ಹೀಗಿದ್ದಾಗಲೂ ಈ ವಿದ್ಯಾರ್ಥಿನಿಯರು ನಾನು ಹೇಳಿದ್ದೇನೆ ಅಂತ ಹೇಳಿದ್ರೆ, ನೀವು ನಿನ್ನೆಯ ತನಕ ಹಾಕದೇ ಬಂದಿದ್ರು, ನಿನ್ನೆಯ ತನಕ ನೀವು ಹಿಜಾಬ್ ಹಾಕಿಲ್ಲ, ನೀವು ಸುಳ್ಳು ಹೇಳ್ಬೇಡಿ, ನಿನ್ನೆ ಹಾಕಿಕೊಂಡು ಬಂದಿದ್ದೇವೆ. ನೀವು ಇವತ್ತು ಕೇಳೋದು ಕೂಡ ಅಪರಾಧ ಅಲ್ಲ. ನಿನ್ನೆವರೆಗೆ ನಮಗೆ ಇಸ್ಲಾಮಿನ ಬಗ್ಗೆ ಜ್ಞಾನ ಇರ್ಲಿಲ್ಲ, ನಿನ್ನೆವರೆಗೆ ಇಸ್ಲಾಮಿನ ಹಿಜಾಬಿನ ಮಹತ್ವ ಗೊತ್ತಿರ್ಲಿಲ್ಲ, ನಮಗೆ ಇವತ್ತು ಗೊತ್ತಾಗಿದೆ ಅಂತ ಹೇಳಿದ್ರು ತಪ್ಪಲ್ಲ. ನೀವು ಕೇಳುವಂತದ್ದು ನ್ಯಾಯ. ಆದ್ರೆ ನೀವು ಕೇಳಿದ ನಂತರ ಕೊಡಬೇಕಂತ ತೀರ್ಮಾನ ಮಾಡಬೇಕಾದ್ರೆ ಆಡಳಿತ ಸಮಿತಿ ನೀವು 4 ಮಂದಿಗೆ ಸೇರಿದ್ದಲ್ಲ. ಅಲ್ಲಿರುವಂತ 96 ಮುಸಲ್ಮಾನರ ಮತ್ತು ಅವರ ಪೋಷಕರ ಮಾತು ಕೇಳಬೇಕು. ಇದರ ಜೊತೆಯಲ್ಲಿ 925 ಹಿಂದೂ ವಿದ್ಯಾರ್ಥಿನಿಯರಿದ್ದಾರೆ, ಅವರ ಮಾತು ಮತ್ತು ಅವರ ಪೋಷಕರ ಮಾತು ಕೇಳಬೇಕು. ಇದರ ಜೊತೆಯಲ್ಲಿ ಅಲ್ಲಿ ಆಯ್ಕೆಯಾಗಿ ಬಂದಂತ ಶೈಕ್ಷಣಿಕ ಸಮಿತಿ ಇದೆ, ಶಾಲಾಭಿವೃದ್ಧಿ ಸಮಿತಿ ಇದೆ, ಅವರ ಮಾತನ್ನು ಕೇಳಬೇಕು. ಅವರೆಲ್ಲರ ಮಾತುಗಳನ್ನು ಕೇಳುವವರೆಗೆ ನಿಮ್ಗೆ ಅವಕಾಶ ಕೊಟ್ಟಿದೆ. ಕೇಳಿದ ನಂತರ ಅವರು ಯಾರು ಹಿಜಾಬ್ ಹಾಕುವುದಕ್ಕೆ ಅವಕಾಶ ಕೊಡಬೇಡಿ ಅಂತ ಹೇಳಿದಾಗ ಅದನ್ನು ಗೌರವಿಸಬೇಕಾಗಿರುವುದು ನಿಮ್ಮ ಕರ್ತವ್ಯ. ನನ್ನ 4 ಮಂದಿಗೆ ಸೇರಿದಂತ ಶಾಲೆ ಅಲ್ಲ ಇದು, ಕಾಲೇಜ್ ಅಲ್ಲ. ಇದರಲ್ಲಿ 1000 ಮಾಡುವಾಗ 990 ಮಂದಿ ವಿದ್ಯಾರ್ಥಿಗಳಿದ್ದಾರೆ, ಅವರ ಭಾವನೆಗಳು ಗೌರವ ಕೊಟ್ಟು ನಮ್ಗೆ ಬೇಡ ಅಂತ ಹೇಳಿದ್ದಾರೆ ಅನ್ನುವಂಥದ್ದನ್ನ ನೀವು ಸ್ವೀಕರಿಸಬೇಕಿತ್ತು. ನಾನು ಹೇಳಿದೆ. ಇದು ಮಾತ್ರ ಅಲ್ಲ, ನೀವು ಮಾತಾಡಿದ ನಂತರ ಈ ಶಾಲಾಭಿವೃದ್ಧಿ ಸಮಿತಿ ಒಂದು ಹೆಜ್ಜೆ ಮುಂದೆ ಹೋಗಿ ನಿಮ್ಮ ಅಭಿಪ್ರಾಯವನ್ನ ಸರ್ಕಾರಕ್ಕೆ ಬರೆದು ಹಾಕಿತ್ತು. ಆಗ ಸರ್ಕಾರವೇ, ಅದು ಯಾರು, ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷರಾದಂತಹ ಅಬ್ದುಲ್ ಅಜೀಂ ಅವರು ಸರ್ಕಾರಕ್ಕೆ ಬರೆದು ಆದೇಶವನ್ನ ಅಲ್ಪಸಂಖ್ಯಾತ ಇಲಾಖೆಯ ಮುಖಾಂತರ ಶಿಕ್ಷಣ ಇಲಾಖೆಗೆ ಬರ್ತೀನಿ. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ ಮೇಡಮ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಹಲೋ ಮೇಡಮ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಓಕೆ ಕರೆಕ್ಟ್ ಆಗಿದೆ. ಎಸ್, ಸುರಯ್ಯ ಅವ್ರ ಜೊತೆ ನಾನು ರಿಯಾಕ್ಷನ್ ತೆಗೆದುಕೊಳ್ಬೇಕು. ಆ ವಿದ್ಯಾರ್ಥಿನಿಯರು ಹೇಳಿರುವಂತಹ ಹೇಳಿಕೆಗಳು, ಇನ್ನು ಮುಂದಕ್ಕೆ ನಾವು ಕಾಲೇಜಿಗೆ ಹೋಗುವಂತದ್ದು ಇಲ್ಲ, ಡೌಟ್ ಅನ್ನುವಂಥದ್ದು, ಹಿಜಾಬ್ ಇಲ್ಲದೆ ನಾವುಗಳು ಕಾಲೇಜಿಗೆ ಹೋಗಲ್ಲ. ಎಸ್, ಸುರಯ್ಯ ಅವರು ಏನ್ ಹೇಳ್ತಾರೆ? ಪವಿತ್ರ ಇಸ್ಲಾಂ ಧರ್ಮಕ್ಕೆ SDPI ಹಾಗೂ PFI ರಾಜಕೀಯ ಕುಮ್ಮಕ್ಕುಗಳ ಹೇಳಿಕೆಗಳು ಅಥವಾ ಹೇರಿಕೆಗಳು ಅವಶ್ಯಕ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಪವಿತ್ರ ಇಸ್ಲಾಂ ಧರ್ಮಕ್ಕೆ ಅದರದ್ದೇ ಆದಂತಹ ನೀತಿ ನಿಯಮಗಳಿದೆ. ಇವತ್ತು CFI ಹಾಗೂ SDPI ನಿನ್ನೆ ಮೊನ್ನೆ ಬಂದಂತಹ ರಾಜಕೀಯ ಪಕ್ಷಗಳಿಂದ ಇಸ್ಲಾಂ ಧರ್ಮ ಕಲಿಯುವಂತಹ ಅಗತ್ಯ ಯಾವತ್ತು ಅನಿವಾರ್ಯತೆ ಬೀಳಲಿಲ್ಲ. ಯಾಕಂದ್ರೆ ನಾವು ಕೂಡ ಇಸ್ಲಾಂ ಧರ್ಮದಲ್ಲಿ ಹುಟ್ಟಿ ಬೆಳೆದವರು, ಸಾಂಪ್ರದಾಯಿಕ ಮನೆಗಳಲ್ಲಿ ಹುಟ್ಟಿ ಬೆಳೆದವರು. ಹಿಜಾಬ್ ನಾನು ಕೂಡ ಹಾಕ್ತಾ ಇರ್ಲಿಲ್ಲ. ಯಾವಾಗ ಕುರಾನ್ಗಳನ್ನ ಅರ್ಥೈಸಿ ಓದುವಾಗ ಹಿಜಾಬ್ ಅನಿವಾರ್ಯ ಅಥವಾ ಅಗತ್ಯ ಅನ್ನುವಂಥದ್ದು ನನ್ಗೆ ಮನವರಿಕೆ ಆಯ್ತು, ನಾನು ಕೂಡ ಹಿಜಾಬ್ ಹಾಕ್ಲಿಕ್ಕೆ ಪ್ರಾರಂಭಿಸಿದೆ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ. ನನ್ನ ವೈಯಕ್ತಿಕ ಅಭಿಪ್ರಾಯಗಳನ್ನ ಇತರ ಹೆಣ್ಣು ಮಕ್ಕಳ ಮೇಲೆ ಹೇರುವಂತದ್ದು ತಪ್ಪು. ಇನ್ನು 6 ಮಂದಿ ವಿದ್ಯಾರ್ಥಿಗಳು ಶಿಕ್ಷಣದಿಂದ ವಂಚಿತರಾಗ್ತಾ ಇದ್ದಾರೆ. ರಹೀಂ ಉಚ್ಚಿಲ ಅವರು ಸ್ಪಷ್ಟವಾಗಿ ಹೇಳಿದ್ರು ಯಾವ ರೀತಿ ಪ್ರವಾದಿಯವರು ಶಿಕ್ಷಣಕ್ಕೆ ಪ್ರಾಮುಖ್ಯತೆಯನ್ನ ಕೊಟ್ರು ಅಂತ. ಅಂತಹ ಒಂದು ಪ್ರಾಮುಖ್ಯತೆ ಕುರಾನ್ ನಲ್ಲಿ ಇರುವಂತಹ ಒಳ್ಳೆಯ ಅಂಶಗಳನ್ನ ಬಿಟ್ಟು ರಾಜಕೀಯ ಪ್ರೇರಿತವಾಗಿ ಜಗಳ ಆಡ್ಲಿಕ್ಕೆ ನಮ್ಮ ಯಾರು ಹುಡುಗಿಯರು ಹೊರಟಿದ್ದಾರೆ ಅಂತ ನಾನು ಹೇಳ್ತೀನಿ. ಹಿಜಾಬ್ಗಾಗಿ ತಪ್ಪು ಅಂತ ನ್ಯಾಯಾಲಯಕ್ಕೆ ಹೋಗೋದು ತಪ್ಪು ಅಂತ ಸರಿ. ಆದೇಶಗಳು ಬಂದಾಗ ಅದು ಸಮಂಜಸವಲ್ಲ ಅಥವಾ ಸಮಾಧಾನಕರವಲ್ಲ ಅಂತ ನಮ್ಗೆ ಅನಿಸಿದಾಗ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತಾರೆ ಅನ್ನುವಂತಹ ಧ್ವನಿ ಎತ್ತು ಕೂಡ ತಪ್ಪು ಅಂತ ನಾನು ಹೇಳಲ್ಲ. ಇದರ ಮಧ್ಯೆ ವಂಚಿತವಾಗುವುದು ಶಿಕ್ಷಣದ ಧರ್ಮವನ್ನು ಸಾಬೀತು ಮಾಡುವಂತದ್ದೇನಿದೆ. ಧರ್ಮದಲ್ಲೇ ಹೇಳಿದೆ, ಪೈಗಂಬರರೇ ಹೇಳಿದ್ದಾರೆ ಶಿಕ್ಷಣಕ್ಕೆ ಆದ್ಯತೆ ನೀಡಿ ಅಂತ. ಇವತ್ತು ಅವರು ಪೈಗಂಬರರ ವಾಕ್ಯವನ್ನು ಕೂಡ ಉಲ್ಲೇಖಿಸಿದಂತಾಯ್ತು. ಹಾಗಾದ್ರೆ ಇದು ಧರ್ಮ ಅಲ್ವಾ? ಇನ್ನು ನಾನು ಹೇಳ್ತಾ ಇದ್ದೇನೆ, CFI ಹಾಗೂ SDPI ರಾಜಕೀಯ ಬೇಳೆ ಬೇಯಿಸಿಕೊಳ್ಳಿಕ್ಕೆ ಇಂತಹ ವಿದ್ಯಾರ್ಥಿಗಳನ್ನ ಬಲಿಪಶು ಮಾಡ್ತಾ ಇದ್ದಾರೆ. ಅವರಿಗೆ ಯಾವ ಹೆಣ್ಣು ಮಕ್ಕಳು ಕೂಡ ಶಿಕ್ಷಣವನ್ನ ಪಡಿಬಾರ್ದು, ಯಾವ ಹೆಣ್ಣು ಮಕ್ಕಳು ಧೈರ್ಯದಿಂದ ಸತ್ಯವನ್ನ ಸತ್ಯ ಅಂತ ಹೇಳ್ತಾರೆ ಅವರನ್ನ ಧರ್ಮ ವಿರೋಧಿಗಳು ಅಂತ ಪಟ್ಟ ಕಟ್ಟುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದು SDPI ಹಾಗೂ PFI ಹುನ್ನಾರ. ಯಾಕಂತ ಹೇಳಿದ್ರೆ ಅವರಿಗೆ ಹೆಣ್ಣು ಮಕ್ಕಳು ಶಿಕ್ಷಣ ಕಲಿತು ಮುಂದೆ ಹೋಗ್ಬೇಕು ಅನ್ನುವಂತಹ ಉದ್ದೇಶಗಳಿಲ್ಲ. ಹಾಗಾಗಿ ಇವತ್ತು ಅವರು ನಾವು ಶಿಕ್ಷಣ ಪಡೆಯುವುದಿಲ್ಲ ಅಂತ ಹೇಳಿದ್ರು. ಸುಪ್ರೀಂ ಕೋರ್ಟ್ ನ 10 ವರ್ಷ ಕಾಲ ಕಳೆದು ಕೂಡ ಬರಬಹುದು ಅಥವಾ ಇನ್ನು ನಾಳೆ ಕೂಡ ಬರಬಹುದು. ಈ ಒಂದು ಕಾಲಾವಧಿಯಲ್ಲಿ
ಶಿಕ್ಷಣದಿಂದ ವಂಚಿತರಾಗುವುದು ಸರಿಯಾ? ಶಿಕ್ಷಣವನ್ನ ಪಡೆಯುತ್ತಾ ನಾವು ಹೋರಾಟವನ್ನ ಮಾಡ್ಬೇಕು, ಧ್ವನಿ ಎತ್ತಬೇಕು. ನಮ್ಮ ಸಮುದಾಯಕ್ಕಾಗಿ, ನಮ್ಮ ಧರ್ಮಕ್ಕಾಗಿ, ನಮ್ಮ ಶಿರವಸ್ತ್ರಕ್ಕಾಗಿ ನಾವು ಧ್ವನಿ ಎತ್ತೋಣ. ಅದ್ ಬಿಟ್ಕೊಂಡು ನಾವು ಶಿಕ್ಷಣ ಪಡೆಯದೆ ನಾವು ಹೋರಾಟ ಮಾಡ್ತೀವಿ ಅಂತ ಹೇಳಿದ್ರೆ ಇದು ಯಾವ ಸಮುದಾಯ ಹೇಳಿದೆ? ನಮ್ಮ ನೆಲದ ಕಾನೂನನ್ನ ಗೌರವಿಸಿ ಅಂತ ಕುರಾನ್ ಅಲ್ಲೂ ಕೂಡ ಉಲ್ಲೇಖಿಸಿದೆ. ಇವತ್ತು ಈ ಯಾವ ಅಂಶಗಳನ್ನು ಕೂಡ PFI ಹಾಗೂ CFI ನ ಮುಖಂಡರುಗಳು ಹೇಳ್ತಾ ಇಲ್ಲ, ಬದಲಾಗಿ ಬೇಕಾಗಿಯೇ ಇಲ್ಲ. ಇವತ್ತು ಹೆಣ್ಣು ಮಕ್ಕಳನ್ನ ಶಿಕ್ಷಣದಿಂದ ವಂಚಿತರಾಗಿ ಮಾಡ್ತಾ ಇದ್ದಾರೆ. ಹಿಜಾಬ್ ಧರಿಸದೆಯ ಶಿಕ್ಷಣ ಪಡೀರಿ ಅನ್ನುವಂಥದ್ದು ಪಾಯಿಂಟ್ ಬರೋದಿಲ್ಲ. ಯಾವ ನಿಷೇಧ ಅಂತ ಕೋರ್ಟ್ ಇಲ್ಲ. ಆಕ್ಚುಲಿ ಅದು ಶಾಲಾ ಆಡಳಿತ ಕಾಲೇಜು ಮಂಡಳಿಗೆ ಬಿಟ್ಟಂತ ವಿಚಾರ ಅಂತ ಸ್ಪಷ್ಟಪಡಿಸಿದೆ. ಆಗ ನಾವು ಇದೆ ಅಂತ. ಎಸ್ ಮೇಡಮ್ ಬರ್ತೇನೆ. ಬಿಜೆಪಿ ಸರ್ಕಾರ ಅಲ್ಪಸಂಖ್ಯಾತರ ಮುಸ್ಲಿಂ ವಿದ್ಯಾರ್ಥಿನಿಯ ಶಿಕ್ಷಣದ ಹಕ್ಕನ್ನ ಕಸಿದುಕೊಂಡಿದೆ ಅನ್ನುವಂತ ಒಂದು ಆರೋಪ ಇದೆ. ಈಗ ಖಂಡಿತವಾಗಿ ಇಷ್ಟೊಂದು ಔದಾರ್ಯಯುತವಾಗಿ ಯಾವ ಸರ್ಕಾರವೂ ನಡೀಲಿಕ್ಕೆ ಸಾಧ್ಯ ಇಲ್ಲ. ಬೊಮ್ಮಾಯಿ ಸರ್ಕಾರ ಇವರಿಗೆ ಎಷ್ಟು ಇವರನ್ನು ಸಮಾಧಾನ ಮಾಡಲಿಕ್ಕೆ MLAಗಳನ್ನು ಬಿಟ್ಟು. ಅಲ್ಲ, ಇದು ಕಪ್ಪು ಚುಕ್ಕೆ ಆಗಲ್ವಾ? ಮುಸ್ಲಿಂ ವಿದ್ಯಾರ್ಥಿನಿಯರ ಒಂದು ಶಿಕ್ಷಣ ಹಕ್ಕನ್ನ ಖಂಡಿತ ಇಲ್ಲ. ಇವರ ಹಿಜಾಬ್ ಇಲ್ಲದೆ ಕಾಲೇಜಿಗೆ ಹೋಗಲ್ಲ, ಈಗ ತಾನೇ ಅವರುಗಳು ಸಮವಸ್ತ್ರ, ಅವರು ಹೇಳಿದಾಗೆ ಸಮವಸ್ತ್ರ ಅಂದ್ರೆ ಎಲ್ರಿಗೂ ಒಂದೇ ಲೆಕ್ಕದ ವಸ್ತ್ರ. ನಾಳೆ ಇವರಿಗೆ ಬಿಟ್ಟರೆ, ನಾನೇ ಮೊನ್ನೆ ಹಾಕಿದ್ರಲ್ಲ ಕೇಸರಿ ಶಾಲೆ ಹಾಕೊಂಡು ಬಂದ ಪರಿಸ್ಥಿತಿ ಏನಾಗ್ಬೋದು? ಯಾವ ರೀತಿ ನಿಭಾಯಿಸಿದೆ ನಮ್ಮ ಸರ್ಕಾರ? ಇದೊಂದು ಅತ್ಯಂತ ಒಳ್ಳೆ ನಿದರ್ಶನ. ಬೊಮ್ಮಾಯಿ ಸರ್ಕಾರ ಖಂಡಿತವಾಗಿಯೂ ಏನು ಅಗ್ರೆಸಿವ್ ಸ್ಟೆಪ್ ತಗೊಳ್ಳಿಲ್ಲ. ಎಷ್ಟು ಸೌಮ್ಯಯುತವಾಗಿ ನಡೀಲಿಕ್ಕಾಗ್ತದೆ ಮ್ಯಾಕ್ಸಿಮಮ್ ಆಗಿ ಅಷ್ಟು ಒಂದು ಔದಾರ್ಯದಿಂದ ಅಷ್ಟು ಸೌಮ್ಯವಾಗಿ ಸರ್ಕಾರ ನಡ್ಕೊಂಡಿದೆ. ಇದಕ್ಕಿಂತ ಸೌಮ್ಯವಾಗಿ ನಡೀಲಿಕ್ಕೆ ಸರ್ಕಾರಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಇವರು 6 ಜನ ಇವರು ಹೇಳ್ತಾರೆ ಬೇರೆ ಕಾಲೇಜುಗಳು ಬಂದ್ ಮಾಡಿದ್ದಾರೆ. ಯಾಕಂದ್ರೆ ಇದಕ್ಕೆ ಯಾರು ಕಾರಣ? ನಾವಲ್ಲ ಕಾರಣ. ಆ ವಿವಾದವನ್ನು ಹುಟ್ಟುಹಾಕಿದವರೇ ಕಾರಣ. ಮತ್ತೆ ನಮ್ಮ MLAಗಳು ಹಾಲಾಡಿ ಶ್ರೀನಿವಾಸ್ ಶೆಟ್ಟರು ಅವರೇನು ಭಾರಿ ದೊಡ್ಡ ಜಾತ್ಯತೀತರು. ಅವರು ಹೋಗಿ ಶಾಲೆ ಕಾಲೇಜಲ್ಲಿ ಹೋಗಿ ಬೇರೆ ಇದು ನೋಡಿ, ಈಗ ನಿಮ್ಮ ಇದರಲ್ಲಿ ಬರ್ತಾ ಇತ್ತು, ಚಾನಲಲ್ಲಿ ಬರ್ತಾ ಇತ್ತು, ಅವರು ನಡ್ಕೊಂಡು ಹೋಗೋದು, ಆ ಕಾಲೇಜಿಗೆ ಹೋಗೋದು, ಕಾಲೇಜಲ್ಲಿ ಬೇರೆ ವಿದ್ಯಾರ್ಥಿ ವ್ಯವಸ್ಥೆ ಮಾಡಿ ಅವರಿಗೆ ಆನ್ಲೈನ್ ವಿದ್ಯಾರ್ಥಿ ಬೇಕಾದ್ರೆ ಮನೆಗೆ ಕೊಡುವ. ರಘುಪತಿ ಭಟ್ರು ಕೇಳಿದ್ರು ಯಾವುದು ಬೇಡ ಅಂತ ಹೇಳಿದ್ರೆ ಹಾಗಾದ್ರೆ ಇವರು ಸರ್ಕಾರದ ಇದಕ್ಕೆ ಅರ್ಹರಲ್ಲ. ಇವರಿಗೆ ಶರಿಯತ್ ಕಾನೂನೇ ಆಗಬೇಕಾದ್ರೆ ಎಲ್ಲಿ ನಿಮ್ಮ ವಿದ್ಯಾಭ್ಯಾಸ ಕೊಡ್ತಾರೆ ಅಲ್ಲಿ ಹೋಗ್ಬೋದು. ಖಂಡಿತವಾಗಿಯೂ ಸರ್ಕಾರದ ನ್ಯಾಯಾಂಗದ ವ್ಯವಸ್ಥೆಯಲ್ಲಿ ಏನು ಕಾನೂನು ಬಂದಿದೆ ಅದನ್ನು ಪಾಲಿಸಲೇ ಪ್ರತಿಯೊಬ್ಬ ವಿದ್ಯಾರ್ಥಿ ಪಾಲಿಸಬೇಕು. ಅದರ ಹಿಂದೆ ಇನ್ಯಾರು ಈಗ ನೋಡಿ, ಇನ್ನು ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟ್ ಹೀಗೆ ಅನೇಕ ಉದಾಹರಣೆಗಳು ಸುಪ್ರೀಂ ಕೋರ್ಟ್ ಕೂಡ ಇದನ್ನೇ ಹೇಳಿದೆ. ಕೇರಳದಲ್ಲಿ ಮುಸ್ಲಿಂ ಏನು ಸಂಘಟನೆಗಳು ನಡೆಸುವ ಸರ್ಕಾರದ ಶಾಲೆಗಳಲ್ಲಿ ಕೂಡ ಹಿಜಾಬ್ ಇಲ್ಲ ಅಂತ ನೀವು ಚರ್ಚೆ ಆಗಿದೆ ಗೊತ್ತುಂಟಲ್ಲ. 150 ಶಾಲೆಗಳು ಒಂದು ಸಂಸ್ಥೆಗಿದೆ, ಅದರಲ್ಲಿ ಕೂಡ ಹಿಜಾಬ್ ಇಲ್ಲ. ಅಂತ ಪರಿಸ್ಥಿತಿಯಲ್ಲಿ ಸುಪ್ರೀಂ ಕೋರ್ಟ್ಗೆ ಹೋದ್ರು ಇದರಲ್ಲಿ ನ್ಯಾಯ ಹಾಗೇ ಸಿಕ್ಕೋದು. ಅದೊಂದು 10 ವರ್ಷ ಹೋಗ್ಬೋದು. ಹಾಗಾದ್ರೆ 10 ವರ್ಷ ಅವರಿಗೆ ವಿದ್ಯಾರ್ಥಿಗಳಾಗಿ ಇವರಿಗೆ ಜೀವನ ಬೇಡ ಅಂದ್ರೆ ಇದರ ಹಿಂದೆ ಯಾವ ಸಂಘಟನೆಗಳಿವೆ? ಈಗ ಸುರಯ್ಯ ಹೇಳಿದಾಗೆ ಅವರಿಗೆ ಅವರ ವಿದ್ಯಾರ್ಥಿನಿಯರು ಕಲಿಯುವುದು ಬೇಡ. ನಮ್ಮ ರಾಜ್ಯ ಸರ್ಕಾರ ಆಗಿ ಕೇಂದ್ರ ಸರ್ಕಾರ ಆಗಲಿ ಬೇಟಿ ಪಢಾವೋ ಬೇಟಿ ಬಚಾವೋ ಆಂದೋಲನದ ಅಡಿಯಲ್ಲಿ ಎಲ್ಲ ವಿದ್ಯಾರ್ಥಿನಿಯರಿಗೂ ಎಲ್ಲರಿಗೂ ಸಮಾನ ಅವಕಾಶವನ್ನು, ಅತ್ಯಂತ ಒಳ್ಳೆಯ ಅವಕಾಶಗಳನ್ನು ನೀಡ್ತದೆ. ಇದು ಅನೇಕ ಮುಸ್ಲಿಂ ಕಂಟ್ರಿಗಳಲ್ಲಿ ಕೂಡ ಹಿಜಾಬ್ ಇಲ್ಲ, ಬುರ್ಕ ಇಲ್ಲ ಅಂತ ಹೇಳ್ತಾರೆ. ನನಗೆ ಅಷ್ಟು ಗೊತ್ತಿಲ್ಲ, ಆದರೆ ಹೇಳ್ತಾರೆ. ಮೊನ್ನೆ ಪಾಕಿಸ್ತಾನದ ಟೀಮು ನಮ್ಮ ಇಂಡಿಯಾ ಟೀಮ್ ಎದುರು ಸೋತಿತ್ತು. ಎಲ್ಲ ಪ್ಯಾಂಟ್ ಹಾಕಿ ಜರ್ಸಿ ಹಾಕಿ ಟೊಪ್ಪಿ ಹಾಕಿ ನಿಂತಿದ್ದಾರೆ. ಹಾಗಾದ್ರೆ ಅಲ್ಲಿ ಸಹ ಹಿಜಾಬ್ ಬೇಕಾ? ನಾನು ಹೇಳುದು ಹಿಜಾಬ್ ಹೇಳುದು ಇದೊಂದು ಇವರ ಷಡ್ಯಂತ್ರ ಹೊರತಾಗಿ ಅದು ಆ ಮಕ್ಕಳಿಗೂ ಬೇಡ. ಎಷ್ಟು ಮಕ್ಕಳ ತಲೆಗೆ ತುಂಬಿಸಿದ್ದಾರೆ ಅಂದ್ರೆ, ಒಂದು ಹುಡುಗಿ ಹೇಳ್ತಾಳೆ ನೀನು ಡೆಂಟಲ್ ಡಾಕ್ಟರ್ನ ಹತ್ರ ಹೋಗ್ತೀನಿ, ನಾನು ಅಲ್ಲೇ ರಿಪೇರಿಗೆ ಏನು ಮಾಡ್ತಿ? ನಾನು ಹಿಜಾಬ್ ಹಾಕ್ತೇನೆ, ಇದು ಬುರ್ಕ ಹಾಕ್ತೇನೆ. ಬುರ್ಕ ಹಲ್ಲು ತೋರಿಸ್ಬೇಕಲ್ಲ, ಆಗ ಡಾಕ್ಟರ್ ಕಣ್ಣಿಗೆ ಪಟ್ಟಿ ಹಾಕ್ಬೇಕು ಅಂತ ಹೇಳ್ತಾರೆ. ಅಂದ್ರೆ ಅಂತ ಒಂದು ಸ್ಥಿತಿಯನ್ನು ಈ ಸಂಘಟನೆಯವರು ಅಂದ್ರೆ ಅಷ್ಟು ಒಂದು ಬೇರೆ ಅನ್ಯ ಮತೀಯರನ್ನು ಅಷ್ಟು ಬೇರೆ ಪರಪುರುಷರನ್ನು ಅಷ್ಟು ವಿರೋಧಿಸಬೇಕು ಅನ್ನೋ ಒಂದು ಮನೋ ವೈಕಲ್ಯವನ್ನು ಇವರು ಉತ್ಪತ್ತಿ ಮಾಡ್ತಾ ಇದ್ದಾರೆ. ಇದು ದೇಶಕ್ಕೆ ಗಂಡಾಂತರಕಾರಿ. ಆದ್ರಿಂದ ಈಗ ಏನು ಕಾನೂನು ಬಂದಿದೆ, ಸರ್ಕಾರ ಇದರ ಮಟ್ಟಿಗೆ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಂಡು ಯಾರು ಹಿಜಾಬ್ ಹಾಕುವುದಿಲ್ಲ ಅವರಿಗೆ ಆ ಶಾಲೆಯಲ್ಲಿ ಪ್ರವೇಶನೂ ಇಲ್ಲ, ಪರೀಕ್ಷೆನೂ ಇಲ್ಲ ಅಂತ ಒಂದು ನಿರ್ಧಾರವನ್ನು ಕೈಗೊಳ್ಳಿ. ಹಾಗಾದ್ರೆ ಇದರಲ್ಲಿ ಕಾಂಪ್ರಮೈಸ್ ಇಲ್ಲ, ಆಗುದಿಲ್ಲ ವಿಚಾರ. ಎಸ್, ಹಾಗಾದ್ರೆ ಏನ್ ಹೇಳ್ತಾರೆ? ಇದೇ ರೀತಿ ಹೋಗುತ್ತಾ? ಹಾಗಾದ್ರೆ ವಿದ್ಯಾರ್ಥಿನಿಯರಿಗೆ ಪರೀಕ್ಷೆಗಳು ಬೇಡ, ಶಿಕ್ಷಣ ಬೇಡ? ಇಲ್ಲ, ಅದು ಆ ರೀತಿ ಅಲ್ಲ. ಇವರೊಂದು ಪ್ರಶ್ನೆ ಕೇಳಿದ್ರೆ ಅಂತ ಹೇಳಿದ್ರೆ ಪುರುಷರೆಲ್ಲರೂ ಕೆಟ್ಟವರಾಗಿ ನೋಡ್ತೀರಾ ನೀವು ಹಾಗೆ ಹೀಗೆ ಅಂತ.
ನಾ ಹೇಳಿರುವಂತದ್ದು ದಿನದಲ್ಲಿ ಭಾರತ ದೇಶದಲ್ಲಿ ದಿನಕ್ಕೆ 19 ರೇಪ್ ಕೇಸಸ್ ಆಗ್ತದೆ. ಒಂದು ಹೆಣ್ಣು ಒಂದು ಡಿಗ್ರಿ ಕಾಲೇಜ್ಗೆ ಬಂದಾಗ ತನ್ನ ಸಂಪೂರ್ಣ ಒಂದು ಏನಿದೆಯಾ ಜವಾಬ್ದಾರಿ ತಾನೇ ಹೊತ್ಕೊಳ್ಳುವಂತದ್ದು. ಅವಳಿಗೆ ಅವಳ ಸಂರಕ್ಷಣೆಗೋಸ್ಕರ ತನ್ನನ್ನು ತಾನು ಸಂಪೂರ್ಣವಾಗಿ ಕವರ್ ಮಾಡ್ತೇನೆ ಅಂತ ಇರ್ಬೇಕಾದ್ರೆ ಅಲ್ಲಿ ಪುರುಷರನ್ನು ಕೆಟ್ಟವರಾಗಿ ನೋಡುವಂತದ್ದು ವಿಚಾರ ಎಲ್ಲಿಂದ ಬರ್ತದೆ? ಮತ್ತೆ ಎರಡನೇ ವಿಚಾರ, ಅಂಬೇಡ್ಕರ್ ಮಾಡಿರುವಂತಹ ಈ ಒಂದು ಡ್ರಾಫ್ಟ್ ಮಾಡಿ ನಮ್ಮ ಸಂವಿಧಾನ, ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ಇಲ್ಲಿಯ ಭಾರತ ದೇಶದಲ್ಲಿನ ಕಟ್ಟ ಕಡೆಯ ಒಬ್ಬ ವ್ಯಕ್ತಿಗೂ ಕೂಡ ಈ ಒಂದೊಂದು ಸಂವಿಧಾನ ಅಪ್ಲೈ ಆಗ್ತದೆ ಅಂತ ಹೇಳುವಾಗ, ಆಗ ಸುರಯ್ಯ ಅಂಜುಮ್ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ 4 ವಿದ್ಯಾರ್ಥಿಗಳು ಹಿಜಾಬ್ ಬೇಕಂತ ಹೇಳುವಾಗ ಅಲ್ಲಿ 100 ಮುಸ್ಲಿಂ ಹುಡುಗಿಯರು ಇರ್ಬೇಕಾದ್ರೆ ಅವರಿಗೆ ಬೇಡ ಅಂತ ಹೇಳುವಾಗ ಯಾಕೆ ನಾವು ಹಾಗೆ ಕೊಡ್ಬಹುದು ಆ ರೀತಿಯಲ್ಲಿ? ಅದೇ ಸಂವಿಧಾನ 4 ಮಂದಿಗೆ ಅಪ್ಲೈ ಆಗುದಿಲ್ವಾ? ಬೇರೆ ಇವತ್ತು ಈ ತೀರ್ಪಿನಲ್ಲಿ ಚರ್ಚೆ ಆಗಿರುವಂತದ್ದು ಏನು ಅಂತ ಹೇಳಿದ್ರೆ ಈ ಒಂದು ತೀರ್ಪಿನ ವಿಚಾರವಾಗಿ ತೀರ್ಪನ್ನ ಚರ್ಚೆ ಆಗುತ್ತೆ. ಎಸ್, ಅಬ್ಸಲ್ಯೂಟ್ಲಿ ಚರ್ಚೆ ಆಗಬೇಕು. ತದನಂತರ ಇಲ್ಲಿ ಚರ್ಚೆ ಆಗಿರುವಂತದ್ದು ಹಿಜಾಬ್ ಅಗತ್ಯ ಧಾರ್ಮಿಕ ಆಚರಣೆಯಲ್ಲ. ಅವರಿಗೆ ಏನ್ ಗೊತ್ತಿದೆ ನಮ್ಮ ಇಸ್ಲಾಂ ಬಗ್ಗೆ ಅನ್ನುವಂತಹ ವಿಚಾರಗಳು ಬಂದಾಗ ನಾನು ನೇರವಾಗಿ ಕೇಳ್ತೇನೆ, ತಾವು ಲಾಯರ್ ಆಗಿದ್ದೀರಾ, ವಕೀಲರಾಗಿದ್ದೀರಾ, ಈ ಒಂದು ವಿಚಾರ ಕಾನೂನಿನಲ್ಲಿ ತೀರ್ಮಾನ ಆಗುವಂತಹ ಸಂದರ್ಭಗಳಲ್ಲಿ ದೂರುದಾರರ, ಅರ್ಜಿದಾರರ, ವಕೀಲರು ಅವರಿಗೆ ಎಲ್ಲವನ್ನೂ ಕೂಡ ಅವರಿಗೆ ಗೊತ್ತಿರುತ್ತೆ. ಗೊತ್ತಿಲ್ಲದಿದ್ರೆ ತಾವುಗಳು ಹೇಳ್ತಾರೆ ಅರ್ಜಿದಾರರು, ಹೌದಲ್ವಾ? ಆ ಸಂದರ್ಭ ಹಿಜಾಬ್ ಅಂದ್ರೆ ಏನು, ಒಂದು ಧರ್ಮಕ್ಕೆ ಆ ಹಿಜಾಬ್ ಎಷ್ಟು ಮುಖ್ಯ, ಇದೆಲ್ಲವೂ ಕೂಡ ಚರ್ಚೆಯಾಗಿರುತ್ತೆ. ಆ ಲಾಯರ್ಗೆ ಗೊತ್ತಿರುತ್ತೆ, ಆ ವಕೀಲರು ಅದನ್ನ ನೇರವಾಗಿ ಹೇಳಿದ್ದಾರೆ, ಮಂಡನೆಯನ್ನ ಮಾಡಿರ್ತಾರೆ. ಆದ್ರೂ ಕೂಡ ಈ ಆಧಾರ, ಈ ಒಂದು ವಿಚಾರ ಹಿಜಾಬ್ ಅಗತ್ಯ ಧಾರ್ಮಿಕ ಆಚರಣೆ ಅಲ್ಲ, ಇದು ಕೆಂಗಣಿಗೆ ಗುರಿಯಾಗಿರುತ್ತೆ. ಈ ಒಂದು ವಿಚಾರ ಇದು ಯಾವ ರೀತಿಯಲ್ಲಿ ಹಾಗಾದ್ರೆ ಈ ಒಂದು ಲೈನ್ ಬರುತ್ತೆ, ಪ್ರಥಮವಾಗಿ ಬಂದಿರುವಂತಹ ಲೈನ್ ಯಾವ ರೀತಿ ಬರುತ್ತೆ ಅಂತ ಪ್ರಶ್ನೆ. ನಾನು ಅದೇ ಹೇಳಿದ್ದು, ಇದನ್ನು ವಾದವನ್ನು ಹೇಳ್ತಿರೋರು ಅನೇಕ ಮಂದಿ ಹಿಂದೂಗಳಿದ್ರು, ಮಕ್ಕಳ ಬಗ್ಗೆ ವಾದ ಮಾಡ್ತಿರೋರು ಹಿಂದೂಗಳಿದ್ರು, ಇರ್ಲಿ. ಆದ್ರೆ ಕೇಳುವವರು ಒಬ್ರು ಸೀನಿಯರ್ ಜಡ್ಜ್ ಫ್ರಮ್ ಮುಸ್ಲಿಂ ಕಮ್ಯುನಿಟಿ. ಈಗ ನಮ್ಗೆ ಇವ್ರಿಗೆ ಯಾರು ಆರ್ಗ್ಯುಮೆಂಟ್ ಇಲ್ಲಿ ಮಾಡ್ತಾ ಇದ್ದಾರಲ್ಲ ಅವ್ರಿಗೆ ಎಂತ ಹೆಚ್ಚು ಖಂಡಿತವಾಗಿ ಗೊತ್ತಾಗ್ಲಿಕ್ಕೆ ಕಾನೂನಿನ ವಿಚಾರ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕ ನಮ್ಗೆಲ್ಲರಿಗಿಂತ ಹೆಚ್ಚು ಗೊತ್ತಿರಬೇಕು ಅಂತ ನಮ್ಮ ಅಭಿಪ್ರಾಯ. ಮತ್ತೆ ಸಂವಿಧಾನ ಅಂತ ಹೇಳಿ ಸಂವಿಧಾನವನ್ನು ಒಂದು ಲೆಜಿಸ್ಲೇಟಿವ್ ನಡೀಬೇಕು ಅಥವಾ ಕಾರ್ಯಾಂಗ ನಡೆಸಬೇಕು, ಅಥವಾ ಅದೆಲ್ಲದು ನಿಮಗೆ ನ್ಯಾಯ ಸಿಕ್ಕುದಿಲ್ಲ ಅಂದ್ರೆ ಸಂವಿಧಾನವನ್ನು ಎಲ್ಲಿ ಕೇಳಬೇಕು? ಕೋರ್ಟ್ನಲ್ಲಿ ಕೇಳಬೇಕು. ಆಯ್ತು, ನಿಮ್ಗೆ ಸಂವಿಧಾನದ ಉಲ್ಲಂಘನೆ ಆಗಿದೆ, ಕೋರ್ಟ್ನಲ್ಲಿ ಕೇಳಿದ್ದೀನಿ, ಅವ್ರು ಹೀಗೆ ಅಂತ ಹೇಳಿದ್ದಾರೆ. ಅದಕ್ಕಿಂತ ಮತ್ತೇನು? ಈಗೇನು ಅಂಬೇಡ್ಕರ್ ಹತ್ರ ಹೋಗಿ ಕೇಳಲಿಕ್ಕೆ ಆಗ್ತದೆ ಸಂವಿಧಾನ ಯಾಕೆ ಬರ್ದಿದ್ದೀರಿ ಅಂತ? ಇಲ್ಲಲ್ಲ, ಸಂವಿಧಾನವನ್ನು ಈಗ ಯಾರು ಅದನ್ನು ಇಲ್ಲಿ ಲಾಗುಗೆ ತರಬೇಕು ಅಂದ್ರೆ ಒಂದು ನ್ಯಾಯಾಂಗ, ಇದು ಲೆಜಿಸ್ಲೇಟಿವ್ ಅಥವಾ ಕಾರ್ಯಾಂಗ ಅಥವಾ ನ್ಯಾಯಾಂಗ, 3ರಲ್ಲಿ ಆಯ್ತಲ್ಲ. ನ್ಯಾಯಾಂಗ ಫೈನಲ್. ಈಗ ನೀವು ಸರ್ಕಾರ, ನೀವು ಬಿಜೆಪಿ ಸರ್ಕಾರ ನಾವು ಮುಸ್ಲಿಂ ವಿರೋಧಿ ಅಂತ ಹೇಳ್ತೀರಿ, ಬಿಡಿ, ಆಯ್ತು ಒಪ್ಪುದಿಲ್ಲ, ಆಯ್ತು ಬೇಡ, ಬೊಮ್ಮಾಯಿ ಸರ್ಕಾರ ಒಪ್ಪುದಿಲ್ಲ. ಅಲ್ಟಿಮೇಟ್ಲಿ ಏನು ಕಾಣಿತ ನ್ಯಾಯಾಂಗಕ್ಕೆ ಏನು ಜಾತಿ ಇಲ್ಲ ಏನು ಅದರಲ್ಲಿ. ಅದಕ್ಕೆ ನಾನು ಹೇಳುದು ಅದೊಂದು ಭಾರಿ ಒಂದು ಉತ್ತಮ ಇದು ಮಾಡಿದರೆ ಒಬ್ಬರು ಮುಸ್ಲಿಂ ಮಹಿಳೆಯರನ್ನು ಇಟ್ಟುಕೊಂಡು, ಆಯ್ತಾ? ಈಗ ಅದು ಒಪ್ಪುದಿಲ್ಲ, ಈಗ ಸುಪ್ರೀಂ ಕೋರ್ಟ್ ಇರ್ತದೆ, ಅದು ಒಪ್ಪುದಿಲ್ಲ ಅಂತ ಹೇಳಿ ಮಾಡ್ತೀರಿ ನೀವು. ಸುಪ್ರೀಂ ಕೋರ್ಟ್ ಈಗ ನಾಳೆ ಹೇಳ್ತದೆ, ಹೇಳಿದೆ, ಇಂಥ ಅನೇಕ ಘಟನೆಗಳಲ್ಲಿ ಹೇಳಿದೆ, ಮತ್ತು ಒಪ್ಪುದಿಲ್ಲ ಅಂತ ಹೇಳಿದ್ರೆ ಹಾಗಾದ್ರೆ ಅವರು ವಿದ್ಯೆಗೆ ಅರ್ಹರ ಇಲ್ಲ. ಅವರಿಗೆ ಈ ದೇಶವನ್ನು ನೋಡಿಬೇಕು, ಈ ಸಮಾಜವನ್ನು ನೋಡಿಬೇಕು, ಇದರ ಹಿಂದೆ ಸಂಘಟನೆಗಳಿಗೆ ಅಷ್ಟೇ. ಮುಸ್ಲಿಂ ವಿದ್ಯಾರ್ಥಿಗಳು ಕಲಿಬಾರದು, ಅವರು ಏನು ಈ ಹಿಂದಿನ 100 ವರ್ಷ ಹಿಂದೆ ಇದ್ರು ಹಾಗೆ ಇರಬೇಕು ಅಂತ ಇದರ ಹಿಂದೆ ಇರುವ ಸಂಘಟನೆಗಳ ಉದ್ದೇಶ. ಓಕೆ, ಕೊನೆಯದಾಗಿ ಒಂದು ಕರೆ ಸ್ವೀಕಾರ ಮಾಡ್ತೇನೆ. ಮಹಿಳೆಯರೊಬ್ಬರು ಕರೆ ಮಾಡ್ತಾರೆ. ಹಲೋ ಸರ್, ಹಲೋ ಮೇಡಮ್, ನಮಸ್ತೆ. ಮೇಡಮ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ಎಸ್ ಮೇಡಮ್, ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೆಸರು ಬೇಡ. ಓಕೆ, ನಾನು ಗೌಶರಲ್ಲಿ ಒಂದು ಪ್ರಶ್ನೆ ಕೇಳಬೇಕು. ಎಸ್ ಮಾತಾಡಿ ಮೇಡಮ್. ಗೌಶರ್ ಅವರು ಹಿಜಾಬ್ ಬಗ್ಗೆ ಹೇಳುವಾಗ ಹೇಳಿದ್ರು, ಹಿಜಾಬ್ ಮತ್ತೆ ಬುರ್ಕಾ ಅದನ್ನು ಕಾಲೇಜ್ ಗೇಟ್ ಒಳಗೆ ಹಾಕ್ಬೋದು, ಗೇಟ್ ಒಳಗೆ ಸಹ ಹಾಕ್ಬೋದು, ಮತ್ತೆ ಕ್ಲಾಸ್ ರೂಮ್ ಅಲ್ಲಿ ಹಾಕ್ಬೋದು, ಕ್ಲಾಸ್ ಆಗುವಾಗ ತೆಗಿಬೇಕು. ಅದಕ್ಕೆ ಗೌಶರ್ ಅವರು ಹೇಳ್ತಾರೆ ಕ್ಲಾಸ್ ಆಗುವಾಗ ತೆಗಿಬೇಕಂದ್ರೆ ಹೇಗಾಗ್ತದೆ ಅಂತ ಹೇಳಿದ್ರೆ, ಒಂದು ದಿನ ಊಟ ಬಿಟ್ಟು ಹೋಗುದು, ಒಂದು ದಿನ ನೀರು ಬಿಡುದು, ಒಂದು ದಿನ ಬಟ್ಟೆ ತೆಗೆದುಬಹುದು, ಹಾಗೆ ಆಗ್ತದೆ ಅಂತ. ಹಾಗಾದ್ರೆ ಕೇಳುದು ಗೌಶಲ್ ಅವರು ಪ್ರೈಮರಿ ಕಲಿಯುವಾಗ, ಹೈಸ್ಕೂಲ್ ಕಲಿಯುವಾಗ, PUC ಕಲಿಯುವಾಗ ಹಿಜಾಬ್ ಹಾಕಿದ್ರ? ಆಗ ಅವರು ಒಂದು ದಿನ ನೀರು ಬಿಟ್ಟು ಊಟ ಬಿಟ್ಟು ಕಲ್ತದ್ದ? ನನಗೆ ಗೌಶಲ್ ಉತ್ತರ ಮಾಡಬೇಕೇನಂತ ಹೇಳಿದ್ರೆ ಸರಿಯಾಗಿ ಉಲ್ಲೇಖ ಗೌಶಲ್ ಅವರಿಗೆ ಕಲೀಲಿಲ್ವಾ? ಅವರು ಕಲಿಯುವಾಗ ಅವರಿಗೆ ಹೇಗೆ ಬೇಕೋ ಹಾಗೆ, ಬೇರೆ ಮಕ್ಕಳು ಕಲಿಯುವಾಗ ಹಿಜಾಬ್ ಹಾಕ್ಲೇಬೇಕು, ಹಿಜಾಬ್ ಕಡ್ಡಾಯ ಅಂತ ಯಾಕೆ ಹಾಗೆ ಹೇಳ್ಬೇಕು? ನಾನ್ ಕಡ್ಡಾಯ ಅಂತ ಹೇಳ್ತಿಲ್ರಿ, ಅಲ್ಲಿ ಅವ್ರು ಬೇಕಂತ ಕೇಳಿದಕ್ಕೆ ಅವ್ರಿಗಾಗಿ ಹೋರಾಡ್ತಿದ್ದೇನೆ. ನಾನು ಅವ್ರಿಗೆ ಹಾಕೊಂಡು ಹೋಗಿ ಅಂತ ಎಲ್ಲಿ ಕೂಡ ಫೋರ್ಸ್ ಮಾಡ್ಲಿಲ್ಲ. ಅವ್ರು ಬೇಕಂತ ಕೇಳಿದಕ್ಕೆ ಆಯ್ತು, ವಿದ್ಯಾರ್ಥಿನಿಯರು ಕೇಳ್ತಾ ಇದ್ದಾರಲ್ಲ ಅಂತ ಹೇಳಿ ಅವರಿಗೆ ಸಪೋರ್ಟ್ ಗೆ ನಿಂತದ್ದಲ್ಲದೆ ಹೋಗಿ ಹಾಕೊಳ್ಳಿ ಅಂತ ಹೇಳಿ ನಾನು ಕಳಿಸಿಲ್ಲ. ಮತ್ತೆ ಎರಡನೇ ವಿಚಾರ, ನಾವು ಪ್ರೈಮರಿಯಲ್ಲಿ ಇರ್ಬೇಕಾದ್ರೆ ಪ್ಯೂಬರ್ಟಿಗೆ ಬರುದಿಲ್ಲ, ಸರಿಯಾ? ಕರೆಕ್ಟಾ?
ನಾನ್ ಹೇಳಿಲ್ಲ ನಾನು ಪ್ರೈಮರಿಯಿಂದ ಹಿಜಾಬ್ ಹಾಕ್ತಿದ್ದೆ ಅಂತ ನಾನು ಕೂಡ ಹೇಳಿಲ್ಲ. ಮತ್ತೆ ಮತ್ತೊಂದು ವಿಚಾರ, ಆಗ ರಹೀಂ ಉಚ್ಚಾಡ ಅವರು ಹೇಳ್ತಾರೆ ಏನಂತ ಹೇಳಿದ್ರೆ, ಪ್ಯಾನಲ್ ಅಲ್ಲಿ ಕೊತ್ಕೊಂಡು ಈಗ ಹಿಜಾಬ್ ಮಾಡ್ತಿದ್ದಾರೆ ಅಂತ ಹೇಳಿ, ಅವರು ಹಿಜಾಬ್ ಹಾಕಿದ ಮಹಿಳೆಗೆ ಟಾಂಟ್ ಮಾಡ್ತಿರೋದು, ಇದು ಅಪಮಾನ ಆಗಿದೆ, ಇದನ್ನು ನಾನು ಖಂಡಿತ ಖಂಡಿಸ್ತೇನೆ. ಒಂದು ಅಪಮಾನವೇ ಮಾಡಿದ್ದು. ಇವತ್ತು ಹಾಕಿದ್ರು ಗೌರವ ಕೊಡ್ತೇನೆ ಅಂತ ಹೇಳ್ತೇನೆ. ಮಾತಿನಲ್ಲಿ ಗೌರವ, ಮನಸ್ಸಿನಲ್ಲಿ ಗೌರವ ಇಲ್ಲದೆ ಹಾಕದೆ ಇವತ್ತು ನೀವು ಹಾಕಿಕೊಂಡು ಬರ್ತೇನೆ ಅಂತ ಹೇಳಿದ್ರು ನೋಡಿ, ಚಿಕ್ಕ ಇರುವಾಗ ವಸ್ತು ತುಂಬಾ ಇಷ್ಟ ಇರ್ತದೆ, ದೊಡ್ಡಾದ್ಮೇಲೆ ಅದೇ ವಸ್ತು ಇಷ್ಟ ಇರ್ಬೇಕಂತ ಉಂಟಾ? ಮೊದ್ಲು ಎಲ್ಲರೂ ವೆಜ್ ತಿಂತಾ ಇರ್ತಾರೆ, ಆದ್ಮೇಲೆ ನಾನ್ ವೆಜ್ ತಿನ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೀನ್ ಮೊದ್ಲು ವೆಜ್ ತಿಂತಿದ್ದಿ, ಈಗ ನಾನ್ ವೆಜ್ ಯಾರಿಗಾದ್ರೂ ಹಾಕೊಂಡ ವೆಜ್ ನಾನ್ ವೆಜ್ ವಿಚಾರ ಬರಲ್ಲ. ಅತ್ಯಂತ ಸಣ್ಣ ಸಣ್ಣ ಉದಾಹರಣೆ ಎಲ್ಲ ಅತಿಥಿಗಳಿಗೆ ಧನ್ಯವಾದ. ಲಾಸ್ಟ್ ರಿಯಾಕ್ಷನ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ಸುರಯ್ಯ ಅವರು. ಲಾಸ್ಟ್ ರಿಯಾಕ್ಷನ್ ಮೇಡಮ್. ಸುರಯ್ಯ ಅವರು ಶಾರ್ಟ್ ಅಂಡ್ ಸ್ವೀಟ್ ಆಗಿ ಲಾಸ್ಟ್ ರಿಯಾಕ್ಷನ್ ಮೇಡಮ್. ಟಾರ್ಗೆಟ್ ರಹೀಂ ಉಚ್ಚಿಲ್, ಟಾರ್ಗೆಟ್ ಸುರಯ್ಯ ಅಂಜುಮ್ ಅಂತ ಬಂದಿದ್ದಾರೆ. ಯಾಕಂದ್ರೆ ಪ್ರಗತಿಪರ ಚಿಂತಕರನ್ನ ಧರ್ಮ ವಿರೋಧಿಗಳು ಅಂತ ಹೇಳುವಂತಹ ಹೇಳಿಕೆಗಳು ಇತ್ತೀಚೆಗೆ SDPI ಹಾಗೂ CFI ಇಂದ ನಡೀತಾ ಇರುವಂತಹ ಹುನ್ನಾರ. ಯಾಕಂತ ಹೇಳಿದ್ರೆ ಧರ್ಮ ವಿರೋಧಿಗಳಲ್ಲ, ಧರ್ಮದ ಪರವಾಗೇ ಇರುವುದು. ಹಿಜಾಬ್ ವಿರೋಧಿಗಳಂತೂ ಖಂಡಿತ ಅಲ್ಲ. ಯಾವತ್ತೂ ಶಿಕ್ಷಣಕ್ಕೆ ಆದ್ಯತೆ ಸಿಗ್ತಾ ಇಲ್ಲ, ಅಲ್ಲಿ ಶಿಕ್ಷಣ ಕಲೀರಿ ಅಂತ ಪ್ರಗತಿಪರ ಚಿಂತನೆಗಳನ್ನ ಹೇಳ್ತಾ ಇರುವಾಗ ಟಾರ್ಗೆಟ್ ಧರ್ಮ ವಿರೋಧಿ ಸುರಯ್ಯ ಅಂಜುಮ್ ಅಂತ ಪಟ್ಟ ಕಟ್ಟುವಂತಹ ಹುನ್ನಾರಗಳು SDPI ಹಾಗೂ PFI ಅಂತಹ CFI ಕಾರ್ಯಕರ್ತರಿಂದ ನಡೀತಾ ಇದೆ. ಗೌಸಿಯಾ ಅವರಿಗೆ ಯಾವ ಅಪವಾದಗಳು ಆಗಿರ್ಬೋದು, ಅಪಮಾನಗಳು ಈ ಪ್ಯಾನೆಲ್ ನಲ್ಲಿ ನಡೆದಿಲ್ಲ. ನಾನು ಕೂಡ ಹಿಜಾಬ್ ಧರಿಸಿಕೊಂಡೇ ಬಂದಿದ್ದೇನೆ, ಗೌಸಿಯಾ ಅವರು ಕೂಡ ಹಿಜಾಬ್ ಧರಿಸಿಕೊಂಡೇ ಬಂದಿದ್ದಾರೆ. ಹಿಜಾಬ್ ಅನ್ನ ಬಿಚ್ಚಿಟ್ಟು ಶಿಕ್ಷಣವನ್ನ ಕಲೀರಿ ಅಂತ ಏನು ಶಾಲಾ ಕೊಠಡಿಯ ಒಳಗೆ ಕಲೀರಿ ಅನ್ನುವಂತಹ ನ್ಯಾಯಾಂಗದ ತೀರ್ಪಿದೆ, ಅದಕ್ಕೆ ತಲೆಬಾಗುತ್ತಾ ಆ ತೀರ್ಪು ಸರಿಯಲ್ಲ ಅಂತ ಅನ್ನಿಸಿದಾಗ ಸುಪ್ರೀಂ ಕೋರ್ಟ್ಗೆ ಪ್ರಶ್ನೆಯನ್ನ ಮಾಡಿ ಶಿಕ್ಷಣವನ್ನ ಕಲಿತಾ ಹೋಗಿ, ಶಿಕ್ಷಣವನ್ನ ಮುಟುಕುಗೊಳಿಸಬೇಡಿ. ಯಾರಿಗ್ ಗೊತ್ತು ಮುಂದೊಂದು ದಿನ ನಿಮ್ಮ ಈ ಶಿಕ್ಷಣದಿಂದ ಹಿಜಾಬ್ ಅನ್ನುವಂಥದ್ದು ಅಸೆನ್ಷಿಯಲ್ ಪಾರ್ಟ್ ಇಸ್ಲಾಂ ನಲ್ಲಿ ಅನ್ನುವಂತ ಅಥವಾ ಹೇಳಿಕೆಗಳು ಬಂದ್ರೂ ಬರಬಹುದು. ಇದರಿಂದಾಗಿ ನೀವು ಶಿಕ್ಷಣದಿಂದ ವಂಚಿತರಾಗುವುದು ಸರಿಯಲ್ಲ ಅನ್ನುವಂಥದ್ದು ನಮ್ಮ ವಾದ. ಈ ವಾದವನ್ನ ತಿರುಚಿ ನೀವು ಇಸ್ಲಾಂ ಪ್ರಿಯರು, ನಾವು ಇಸ್ಲಾಂ ವಿರೋಧಿಗಳು ಅನ್ನುವಂತಹ ಅಪವಾದವನ್ನ ಮಾಡದಿರಿ ಅನ್ನುವಂತಹದ್ದನ್ನ ಗೌಸಿಯಾ ಅಂತಹ SDPI CFI ಕಾರ್ಯಕರ್ತರಿಗೆ ಹೇಳಲಿಕ್ಕೆ ಇಲ್ಲ ನೇರವಾಗಿ ಒಂದು ಮಾತನಾಡಿದ್ರೆ, ಒಂದ್ ಕಡೆ ವಿದ್ಯಾಭ್ಯಾಸವನ್ನ ಮೊಟಕುಗೊಳಿಸಿದ ವಿದ್ಯಾಭ್ಯಾಸ ಮಾಡ್ತಾ ಇದ್ರೆ ಈ ಒಂದು ವಿಚಾರದ ಮೇಲೆ ಇನ್ನು ಮುಂದಕ್ಕೆ ನ್ಯಾಯ ಸಿಗಬಹುದು. ವಂಡರ್ಫುಲ್. ಆ ಒಂದು ಪಾಯಿಂಟ್ ಅನ್ನ ನಾನು ಮೆಚ್ಕೊಡ್ತೇನೆ. ಎಸ್, ಕೊನೆಯದಾಗಿ ಥ್ಯಾಂಕ್ ಯು ಸುರಯ್ಯ ಅಂಜುಮ್ ಅವರೇ. ಕೊನೆಯದಾಗಿ ರಹೀಂ ಉಚ್ಚಿಲ್ ಅವರು ಕೊನೆಯದಾಗಿ ಲಾಸ್ಟ್ ರಿಯಾಕ್ಷನ್ ಸರ್. ಈಗ ನಿತಿನ್, ನಾನು ಹೇಳುವಂತದ್ದು ಏನಂತ ಹೇಳಿದ್ರೆ, ನಿಮ್ಮ ಕಾರ್ಯಕ್ರಮ ವೀಕ್ಷಿಸುವ ಮತ್ತು ಬಹಳಷ್ಟು ಕರಾವಳಿ ಭಾಗದಲ್ಲಿರತಕ್ಕಂಥ ಮುಸ್ಲಿಂ ನಾಯಕರಿಗೆ ಮಕ್ಕಳಿಗೆ ಶಿಕ್ಷಣ ಕೊಡಬೇಕು, ಅವರ ಶಿಕ್ಷಣಕ್ಕೆ ಆದ್ಯತೆಯನ್ನ ಕೊಡಬೇಕು, ಅದರ ಜೊತೆಯಲ್ಲಿ ಧರ್ಮ ಪರಿಪಾಲನೆ ಆಗಬೇಕಂತೇಳಿ ಬಯಸುವವರು. ನಾನು ಏನು ಮಾತಾಡಿದ್ದೇನೆ, ಸುರಯ್ಯ ಅವರು ಏನು ಮಾತಾಡಿದ್ದೇನೆ, ಇಂತಹ ಧ್ವನಿಗಳಲ್ಲಿ ಮಾತನಾಡುವ ಸಹಸ್ರಾರು ಮಂದಿ ಕರಾವಳಿ ಭಾಗದಲ್ಲಿ ಇದ್ದಾರೆ. ಆದ್ರೆ ಅವರು ಮಾತು ಆಡಿದ ತಕ್ಷಣ ಅವರ ಸದ್ದನ್ನು ಅಡಗಿಸುವ ಒಂದು ಷಡ್ಯಂತ್ರ ನಡೀತದೆ. ಈ ಭಯಕ್ಕೆ ಬೆದರಿ ತುಂಬಾ ಜನ ಇಂಥ ವಿಚಾರಗಳನ್ನು ಮಾತನಾಡುವುದಿಲ್ಲ. ಈಗ ನಿಮ್ಮ ಏನು ಕಾರ್ಯಕ್ರಮ ಎಂಡ್ ಆಗ್ತದೆ, ಬೆಳಗಿನ ತನಕ ನಿರಂತರ ನಮಗೆ ಬೆದರಿಕೆ ಕರೆಗಳು ಬರ್ತದೆ. ಯಾಕಂತ ಹೇಳಿದ್ರೆ ಜನರ ಸದ್ದಡಗಿಸಬೇಕು ಮತ್ತು ನಮ್ಮ ಸಮಾಜವನ್ನು ಎಚ್ಚರಿಸಬಾರದು, ನಮ್ಮ ಸಮಾಜಕ್ಕೆ ಶಿಕ್ಷಣವನ್ನು ಕೊಡುವ ಆದೇಶವನ್ನು ನಾವು ಕೊಡಬಾರದು, ನಾವು ಒಳ್ಳೆ ಕೆಲಸಗಳನ್ನು ಮಾಡಬಾರದು ಅನ್ನತಕ್ಕಂಥ ಏಕೈಕ ಉದ್ದೇಶದಿಂದ ಬೆದರಿಕೆಗಳು ಬರ್ತದೆ. ಇಂತಹ ಒಳ್ಳೆ ಬೆದರಿಕೆಗಳಿಗೆ ನಾವು ಹೆದರುವಂತ ಪ್ರಶ್ನೆ ಇಲ್ಲ. ಆದ್ರೆ ನಾನು ಹೇಳತಕ್ಕಂಥದ್ದು, ನನ್ನ ಹಾಗಿರುವಂತಹ ಸಹಸ್ರಾರು ಮಂದಿ ಮಾತನಾಡಿದ್ರೆ ಮಾತ್ರ ಏನು ಈ ಮತೀಯ ಸಂಘಟನೆಗಳಿದೆ ಅವರ ಸದ್ದೊಡಗಲಿಕ್ಕೆ ಸಾಧ್ಯ ಇದೆ, ಅವರ ಸೊಕ್ಕನ್ನು ಮುರಿಲಿಕ್ಕೆ ಸಾಧ್ಯ ಇದೆ, ಅವರ ಯತ್ನ ಏನಿದೆ ವಿಫಲವನ್ನ ಮಾಡುವಂತ ಸಾಧ್ಯತೆಗಳು. ಅದರಿಂದ ಕರಾವಳಿ ಭಾಗದ ಶಿಕ್ಷಣ ಪ್ರೇಮಿಗಳಾದ ಯಾರಿದ್ದಾರೆ ಅವರೆಲ್ಲರೂ ಧ್ವನಿ ಎತ್ತಬೇಕು ಮತ್ತು ಮಕ್ಕಳನ್ನ ಶಿಕ್ಷಣಕ್ಕೆ ಕಳಿಸಬೇಕು, ಶಿಕ್ಷಣದ ಆದ್ಯತೆ ಬಗ್ಗೆ ತಿಳಿಸಬೇಕು ಮತ್ತು ಸರ್ಕಾರದ ಆದೇಶ, ನ್ಯಾಯಾಲಯದ ಆದೇಶ ಪಾಲನೆ ಮಾಡಲಿಕ್ಕೆ, ಗೌರವ ಕೊಡ್ಲಿಕ್ಕೆ ಎಲ್ಲರೂ ಸಹಕಾರ ಕೊಡಬೇಕಂತೇಳಿ ನಾನು ಮನವಿ ಮಾಡ್ತೀನಿ. ಥ್ಯಾಂಕ್ ಯು ಸರ್. ಎಸ್ ಸರ್, ಕೊನೆಯದಾಗಿ ಜಗದೀಶ್ ಅವರು ಲಾಸ್ಟ್ ರಿಯಾಕ್ಷನ್. ಖಂಡಿತವಾಗಿ ಇಷ್ಟು ಸುದೀರ್ಘ ವಾದ ವಿವಾದ ನಂತರ ಒಂದು 3 ತಿಂಗಳ ನಂತರ ಒಂದು ತೀರ್ಪು ಬಂದಿದೆ. ಈ ತೀರ್ಪನ್ನು ಸರ್ಕಾರ ಕಟ್ಟುನಿಟ್ಟಾಗಿ ಪಾಲಿಸ್ತದೆ. ಅಂದರೆ ಯಾರಿಗೆ ಹಿಜಾಬ್ ಹಾಕಲಿಕ್ಕೆ
ಮನಸ್ಸಿದೆ, ಹಿಜಾಬ್ ಹಾಕದೇ ಶಾಲೆಗೆ ಬರ್ದಿಲ್ಲ ಅಂತ ಹೇಳ್ತಾರೆ, ಅಂಥವರಿಗೆ ಖಂಡಿತವಾಗಿ ಇನ್ನು ಮುಂದೆ ಶಾಲೆಗಳಿಗೆ ಪ್ರವೇಶ ಅವಕಾಶ ಇಲ್ಲ. ಒಂದು ವೇಳೆ ಅಂಥವರು ಈಗ ಇಷ್ಟೆಲ್ಲ ಹೋರಾಟ ಮಾಡಿದ್ದಾರೆ ಮತ್ತು ಅವರು ಬಂದರೆ ಅವರಿಗೆ ಇಷ್ಟು ಸಮಯ ಏನೆಲ್ಲ ಆಗಿದೆ ಅದನ್ನೆಲ್ಲ ಮರೆತು ನಾವೆಲ್ಲ ಒಳ್ಳೆಯ ರೀತಿಯಲ್ಲಿ ಒಂದು ಸೌಹಾರ್ದಯುತವಾಗಿ ಬಾಳುವ ಅಂತ ಒಂದು ವಾತಾವರಣ ನಿರ್ಮಾಣ ಆಗಲಿ ಅಂತ ನನ್ನ ಭಾವನೆ. ಲಾಸ್ಟ್ ಗೌಸಿ ಅವರು ಕೊನೆಯದಾಗಿ ಹೇಳ್ಬೇಕಾ ಇಷ್ಟೇ, ಒಂದು ಸಂಘಟನೆ ಅಂತ ಬಾಯ್ ಬಿಡ್ತಿದಾರಲ್ಲ, ಅವರು ಹೋಗಿ ಮೊದಲು PFI ಮತ್ತೆ SPS ಸೇರ್ಕೊಳ್ಳಿ, ಅಷ್ಟು ಪ್ರೇಮ ಇದ್ರೆ. ಮತ್ತೆ ಕೊನೆಯದಾಗಿ ಹೇಳ್ತಿರ್ಬೇಕಾದ್ರೆ ಇಲ್ಲಿ ಇರುವಂತಹ ಎಲ್ಲ ಪ್ರಜ್ಞಾವಂತ ಪ್ರಜೆಗಳಿಗೆ ನಾನು ಕೇಳ್ತಿರುವಂತಹದ್ದು, ನಿಮ್ಗೆ ನಿಮ್ಮಂತಹ ಒಂದು ಹೆಣ್ಣಿಗೆ ಎಜುಕೇಶನ್ ಡಿನೈ ಆಗ್ತಿದೆ, ನೀವು ಪ್ರಜ್ಞಾವಂತ ಪ್ರಜೆಯಾಗಿದ್ರೆ, ಜಾತ್ಯತೀತ ಮನೋಭಾವ ನಿಮ್ಮಲ್ಲಿದ್ರೆ, ಸಂವಿಧಾನದ ಒಂದು ಬುನಾದಿಯ ಮೇಲೆ ಆಶಯದ ಮೇಲೆ ನಿಮ್ಗೆ ಒಂದು ವಿದ್ಯಾರ್ಥಿನಿಗೆ ಅವರ ಹಕ್ಕನ್ನು ಕೊಡ್ಬೇಕಂತ ಇದ್ರೆ ನೀವು ಆ ವಿದ್ಯಾರ್ಥಿಗಳಿಗೆ ಸಪೋರ್ಟ್ ಮಾಡಿ, ಆ ವಿದ್ಯಾರ್ಥಿಗಳ ಶಿಕ್ಷಣಕ್ಕಾಗಿ ಸಪೋರ್ಟ್ ಮಾಡಿ. ಈವನ್ ಬೀದಿಗೆ ಇಡಬೇಕಾದ್ರೂ ಪರಿಸ್ಥಿತಿ ಬಂದ್ರೂ ಕೂಡ ಬೀದಿಗೆ ಇಳಿರಿ ಅಂತ ಹೇಳಿ ನಾನು ಕರೆ ಕೊಡ್ತಾ ಇದ್ದೇನೆ. ಓಕೆ ಥ್ಯಾಂಕ್ ಯು. ಇದು ಸದ್ಯ ಹಿಜಾಬ್ಗೆ ಹೈ ಬ್ರೇಕ್ ಹಾಕಿರುವಂತ ಹೈಕೋರ್ಟ್ ಸದ್ಯಕ್ಕೆ ಬ್ರೇಕ್ ಹಾಕಿರುವಂತದ್ದು. ಎಸ್, ಇದು ನಮ್ಗಳಿಗೆ ಇದರಿಂದ ಅನ್ಯಾಯ ಆಗಿದೆ ಅನ್ನುವಂತಹ ವಿಚಾರ ಒಂದ್ ಕಡೆ ಆದ್ರೆ, ಹಿಜಾಬ್ ಧರಿಸುವಂತದ್ದು ಅಗತ್ಯ ಧಾರ್ಮಿಕ ಆಚರಣೆ ಅಲ್ಲ ಅನ್ನುವಂತಹ ಐತಿಹಾಸಿಕ ತೀರ್ಪನ್ನ ಕರ್ನಾಟಕ ರಾಜ್ಯ ಹೈಕೋರ್ಟ್ ನೀಡಿರುವಂತದ್ದು. ಎಸ್, ಇದು ಅಸಂವಿಧಾನಿಕವಾಗಿದೆ ಅನ್ನುವಂಥದ್ದು ಇನ್ನೊಂದು ಕಡೆಯ ವಾದ. ಹಾಗಾಗಿ ನಾವುಗಳು ಸುಪ್ರೀಂ ಕೋರ್ಟ್ಗೆ ಮೊರೆ ಹೋಗ್ತೀವಿ ಅನ್ನುವಂಥದ್ದು ಮತ್ತೊಂದು ವಿಚಾರ. ಇವೆಲ್ಲದರ ನಡುವೆ ಸದ್ಯದ ಹೈಕೋರ್ಟ್ನ ತೀರ್ಪು ಅಂದ್ರೆ ಉಡುಪಿಯಿಂದ ಹುಟ್ಟಿ ರಾಷ್ಟ್ರ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿವಾದಕ್ಕೀಡಾಗಿರುವಂತಹ ವಿಚಾರಕ್ಕೆ ಸದ್ಯ ಹೈಕೋರ್ಟ್ ಬ್ರೇಕ್ ಹಾಕಿರುವಂತದ್ದು. ಈ ಪ್ರಕರಣ ಮುಂದೆ ಯಾವ ರೀತಿ ತೆರೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗುತ್ತೆ. ಅದೇ ರೀತಿ ನಮ್ಮ ಜೊತೆ ಇವತ್ತಿನ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿರುವಂತಹ ಅತಿಥಿಗಳು ರಹೀಂ ಉಚ್ಚಿಲ್ ಅವರು, ಮುಸ್ಲಿಂ ಮುಖಂಡರು. ಸರ್ ಥ್ಯಾಂಕ್ ಯು ಸೋ ಮಚ್ ರಹೀಂ ಉಚ್ಚಿಲ್ ಅವರು. ಅದೇ ರೀತಿ ನಮ್ಮ ಜೊತೆ ಸುರಯ್ಯ ಅಂಜುಮ್ ಅವರು, ಯುವ ರಾಷ್ಟ್ರೀಯ ಕಾಂಗ್ರೆಸ್ ವಕ್ತಾರೆ. ಮೇಡಮ್ ಥ್ಯಾಂಕ್ ಯು ಮೇಡಮ್. ಎಸ್, ಅದೇ ರೀತಿ ನಮ್ಮ ಜೊತೆ ಜಗದೀಶ್ ಅವರು, ಬಿಜೆಪಿ ವಕ್ತಾರರು. ಸರ್ ಥ್ಯಾಂಕ್ ಯು. ಅದೇ ರೀತಿ ನಮ್ಮ ಜೊತೆ ಗೌಸಿಯಾ ವಿದ್ಯಾರ್ಥಿ ನಾಯಕಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ ನ್ಯೂಸ್ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು